ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಿನ್ನೆ ನನ್ನ ಉಪನ್ಯಾಸವನ್ನು ಮುಗಿಸಿಕೊಂಡು ಹೊರಕ್ಕೆ ಹೊರಟಾಗ ಒಬ್ಬರು ಒಂದು ನ್ಯಾಯದ ಬಗ್ಗೆ ಕೇಳಿದರು ನನ್ನನ್ನು. ನೀವು ಭಗವದ್ಗೀತೆಯ ಉಪನ್ಯಾಸದ ಪೀಠಿಕೆಯಲ್ಲಿ ಯಾರ್ಯಾರ ಬಗ್ಗೆಯೂ ಹೇಳಿಬಿಟ್ರಿ, ಉಳಿದ ದಿವಸಗಳಲ್ಲೆಲ್ಲ ಆ ಮಧುಸೂದನ ಸರಸ್ವತಿಗಳ ಪ್ರಾರ್ಥನಾ ಶ್ಲೋಕಗಳನ್ನು ಚಿಂತನೆ ಮಾಡ್ತೀನಿ ಅಂತ ಹೇಳಿಬಿಟ್ರಿ. ಆದರೆ ಮಧುಸೂದನ ಸರಸ್ವತಿ ಬಗ್ಗೆನೇ ನಮಗೇನೂ ಹೇಳಿಲ್ವಲ್ಲ ನೀವು. ಇದು ನ್ಯಾಯವೇ? ಪಾಪ ಅವ್ರು ಅಷ್ಟು ಜೋರಾಗಿ ಕೇಳಿಲ್ಲ, ಅವ್ರು ಕೇಳಿದ್ದಿಷ್ಟೇ, ಮಧುಸೂದನ ಸರಸ್ವತಿ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿ ನಮಗೆ ಅಂತ. 16ನೇ ಶತಮಾನದ ಅತಿದೊಡ್ಡ ಪ್ರಚಂಡ ಪ್ರಕಾಂಡ ಪಂಡಿತರು ಮಧುಸೂದನ ಸರಸ್ವತಿಗಳು. ಮಹಾಜ್ಞಾನಿಗಳು. ಮಾಧವ ಸರಸ್ವತಿ ಎನ್ನುವವರಿಂದ ಅವರು ವೇದಾಂತದ ಪಾಠಗಳನ್ನು ಅಧ್ಯಯನ ಮಾಡಿದರು. ವಿಶ್ವೇಶ್ವರ ಸರಸ್ವತಿ ಎನ್ನುವವರಿಂದ ಸನ್ಯಾಸ ದೀಕ್ಷೆಯನ್ನು ತಗೊಂಡರು. ಅವರು ಎಂತಹ ಮಹಾ ವಾಗ್ಮಿಗಳು, ಪ್ರಖರ ಪಂಡಿತರು, ಅತ್ಯಂತ ಸ್ಫುಟವಾಗಿರತಕ್ಕಂತಹ ವೇದಾಂತ ದಾರ್ಶನಿಕರು. ಅಂದರೆ ಅವರ ಬಗ್ಗೆ ಒಂದು 2-3 ವಾಕ್ಯಗಳನ್ನು ಹೇಳಬೇಕು. ಪಶ್ಚಿಮ ಬಂಗಾಳದವರು ಅವರು. ಸಾಮಾನ್ಯವಾಗಿ ಪಶ್ಚಿಮ ಬಂಗಾಳ ಅಂದರೆ ಎಲ್ಲರೂ ಬುದ್ಧಿವಂತರೇ, ಸಾಮಾನ್ಯವಾಗಿ ಬುದ್ಧಿವಂತರೇ. ಅಲ್ಲಿ ಆ ಬುದ್ಧಿವಂತರು ಸ್ವಲ್ಪ ಸಮಸ್ಯಾತ್ಮಕವಾದ ಬುದ್ಧಿವಂತರು ಇರ್ತಾರೆ ಅವರಲ್ಲಿ. ಅಂತಹವರನ್ನೆಲ್ಲ ನಿಗ್ರಹಿಸಿದವರು ಅವರು. ಕಾಶಿಗೆ ಹೋಗಿ ಆಗಿನ ಕಾಲದಲ್ಲಿ ಇದ್ದಂಥ ಎಲ್ಲರನ್ನೂ ಜಯಿಸಿದವರು. ನಮ್ಮಲ್ಲಿ 3 ವಿಧವಾಗಿರತಕ್ಕಂತಹ ಪ್ರಮಾಣಗಳನ್ನು ನಾವು ಒಪ್ಪಿಕೊಂಡಿದ್ದೇವೆ. ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ. ಶ್ರೀ ಶಂಕರರಿಂದ ಅಥವಾ ಅದಕ್ಕೂ ಹಿಂದೆ ಸಾಂಖ್ಯರಿಂದ ಮೊದಲುಗೊಂಡು ನಾವು ಏನಾದರೂ ಇಂತಹ ವೇದಾಂತ ವಿಷಯಗಳಲ್ಲಿ ಇದಮಿತ್ತಂ ಅಂತ ಹೇಳಬೇಕಾಗಿದ್ದರೆ ಪ್ರತ್ಯಕ್ಷದಿಂದ ಸಾಧ್ಯ ಇಲ್ಲ. ಪ್ರತ್ಯಕ್ಷವೇ ಸಾಧ್ಯ ಇಲ್ಲ ಅಂದರೆ ಅನುಮಾನವೂ ಸಾಧ್ಯವಿಲ್ಲ. ತಮಗೆಲ್ಲ ಪ್ರತ್ಯಕ್ಷ, ಅನುಮಾನ, ಆಗಮ ನಾನು ಯಾವಾಗಲೂ ಸ್ಥೂಲವಾಗಿ ಶ್ರೀಮನ್ ಮಧ್ವಾಚಾರ್ಯರ ಬಗ್ಗೆ ಮಾತಾಡಿದಾಗ ಹೇಳಿದ್ದೆ. ಪ್ರಮಾಣಗಳಲ್ಲೆಲ್ಲ ಅತ್ಯಂತ ನಂಬಲರ್ಹವಾದ್ದು, ಅತ್ಯಂತ ಖಚಿತವಾದದ್ದು, ಪ್ರಪ್ರಥಮ ಪ್ರಮಾಣ ಅಂತ ಸ್ವೀಕಾರ ಮಾಡತಕ್ಕದ್ದು ಪ್ರತ್ಯಕ್ಷ ಪ್ರಮಾಣವನ್ನು ನಾನು ನೋಡಿದ್ದೀನಿ ಕಣಯ್ಯ. ಆದರೆ ಆತ್ಮದ ವಿಷಯದಲ್ಲಿ, ಪರಮಾತ್ಮ ವಿಷಯದಲ್ಲಿ ಯಾವ ಪ್ರತ್ಯಕ್ಷ ಪ್ರಮಾಣ ತಗೊಳ್ಳೋಣ? ಪ್ರತ್ಯಕ್ಷ ಅನ್ನುವುದು ಅಕ್ಷಿಯಲ್ಲಿ ಕೀಲಿಸಿರತಕ್ಕದ್ದು, ಕಣ್ಣಲ್ಲಿ ಕಾಣಬೇಕು. ನಾನು ನೆನ್ನೆ ಹೇಳ್ತಾ ಇದ್ದೆ, ಗಾಳಿಯನ್ನೇನು ಕಾಣ್ತೀರಿ ನೀವು? ಗಾಳಿ ಬೀಸ್ತಾ ಇರುವ ಅನುಭವ ಆಗ್ತಾ ಇದೆ ನನಗೆ. ಆ ಉಸಿರಾಡ್ತಾ ಇರತಕ್ಕಂಥ ಕ್ರಿಯೆ ಅತ್ಯಂತ ಸಹಜವಾಗಿ ನಡೀತಾ ಇದೆ. ನೀವು ವೈಜ್ಞಾನಿಕರೊಳಗೆ ಆಮ್ಲಜನಕ ಇದೆ, ಅದು ಇದು ಅಂತ ವಿವರಣೆ ಕೊಡೋದು ಬಿಟ್ಬಿಡಿ. ಅದೇನೂ ಕೊಡದೆಯೋ ಹುಟ್ಟುತ್ತಾ ಇದ್ದಾಗೇ ಮಗು ಉಸಿರಾಡ್ಲಿಕ್ಕೆ ಶುರುವಾಗುತ್ತಪ್ಪ. ಅದು ಗಾಳಿಯೇ, ಗಾಳಿ. ಅದಕ್ಕೆ ಅದನ್ನು ಜೀವ ಅಂತ ಕರೆದು. ಅಕ್ಷಿಗೆ ಗೋಚರವಾಗದೆ ಅನುಭವವೇದ್ಯವಾಗತಕ್ಕಂತಹ ಆ ಗಾಳಿ ಉಂಟಲ್ಲ, ಅದನ್ನು ನೀವು ಹಿಡಿದೋ ನೋಡಿಯೋ ತೋರಿಸ್ಲಿಕ್ಕಾಗಲ್ಲ, ಅನುಭವಿಸಬೇಕು. ಅದಿಲ್ಲದೆ ನಾನಿಲ್ಲ ಅಂತ ತೋರಿಸ್ಬೇಕಾದ್ರೆ ಸತ್ತು ತೋರಿಸ್ಬೇಕಷ್ಟೇ. ಅನುಭವದಲ್ಲಿ ಬಂದುಬಿಟ್ಟಿದ್ದೀರಿ. ಇದು ನೀವು ಗಾಳಿ ಇರತಕ್ಕಂಥದ್ದನ್ನು ಪ್ರತ್ಯಕ್ಷ ಪ್ರಮಾಣ ತೋರಿಸಿ ಇಲ್ಲ, ಅದು ಅನುಭವಗಮ್ಯವಾಗಿರತಕ್ಕಂಥ. ಅಥವಾ ಸ್ವಲ್ಪ ಅನುಮಾನ ಹೇಳ್ಬೋದು. ಏನು ಅಲ್ಲಿ
ಮರ ಎಲೆಗಳೆಲ್ಲ ಅಲ್ಲಾಡ್ತಾ ಇದೆ, ಹಾಗೆ ಅಲ್ಲಾಡಿದ್ರೆ ಗಾಳಿ ಬೀಸುತ್ತೆ ಅಂತ ಹೇಳ್ತಾರೆ. ಅಥವಾ ಬಟ್ಟೆಗಳನ್ನು ಒಣಗಾಕಿದರೆ ಒಣಗುತ್ತೆ, ಶೋಷಣೆ ಮಾಡತಕ್ಕಂಥ ಶಕ್ತಿ ಗಾಳಿಗಿದೆ. ಹೀಗೆ ಅನುಮಾನದ ಮೂಲಕ ನಾನು ಪ್ರಯತ್ನ ಪಡಬಹುದು. ಆದರೆ ಪರಮಾತ್ಮದ ಅಸ್ತಿತ್ವವನ್ನು ದಾಖಲು ಮಾಡೋದಕ್ಕೆ ಈ ಎರಡು ಪ್ರಮಾಣಗಳು ಆಗೋದಿಲ್ಲ. ಆದ್ದರಿಂದ ನಮ್ಮಲ್ಲಿ ದಾರ್ಶನಿಕರು ಶಬ್ದ ಪ್ರಮಾಣ ಅನ್ನತಕ್ಕಂಥ ಮೂರನೆಯ ಪ್ರಮಾಣವೊಂದನ್ನು ಒಪ್ಪಿಕೊಂಡರು. ಅದನ್ನು ಆಪ್ತವಾಕ್ಯ ಅಂತ ಕರೆದರು. ನನಗೆ ಗೊತ್ತಿಲ್ಲ. ಆದರೆ ನಾನು ಯಾರಲ್ಲಿಯೋ 100ಕ್ಕೆ 100ರಷ್ಟು ನಂಬಿಕೆಯನ್ನು ಇಟ್ಟುಬಿಟ್ಟಿದ್ದೇನೆ. ನಾವು ಉತ್ತರ ಕರ್ನಾಟಕದೆಡೆಗೆ ಉಪನ್ಯಾಸಕ್ಕೆ ಹೋದರೆ ತೀಕ್ಷ್ಣವಾದ ಒಂದು ಅನುಭವ ನನಗೇನಾಗುತ್ತೆ ಅಂದರೆ, ಅವರು ನಿಮ್ಮ ತರ್ಕ, ನಿಮ್ಮ ವಿಮರ್ಶೆ, ನಿಮ್ಮ ಚರ್ಚೆ ಏನೂ ಕೇಳಲ್ಲ. ಬುದ್ಧಿ ನೀವು ಹೇಳಿ ಹಾಗೆ ಮಾಡ್ತೀವಿ ಅಂತಾರೆ, ಭಕ್ತಿ ಏನ್ಬಿಡ್ತಾರೆ, ಸೇವೆ ಏನ್ಬಿಡ್ತಾರೆ, ಮುಗ್ದೇ ಹೋಯ್ತು, ಎರಡನೇ ಮಾತೇ ಇಲ್ಲ ಅವರು. ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ನಾನು 1 ವರ್ಷಗಳ ಕಾಲ ಒಂದಷ್ಟು ಉಪನ್ಯಾಸಗಳು ಕೊಡ್ತಾ ಇದ್ದೆ. ಅಲ್ಲಿ ಚನ್ನಬಸವಪ್ಪನವರು ಅಂತ ಅದರ ಕಾರ್ಯದರ್ಶಿಗಳಾಗಿದ್ದರು, ಭಾಳ ಹಿಂದಿನ ಮಾತು. ಅವರು ರಾಮಾಯಣದ ಬಗ್ಗೆ ಸತತವಾಗಿ ಒಂದು 70-80 ಉಪನ್ಯಾಸಗಳನ್ನು ಕೊಡಿಸಿ ಕೊನೆಯ ದಿವಸ ಅವರು ಹೇಳಿದರು, ವಂದನಾರ್ಪಣೆ ಮಾಡ್ತಾರೆ. ಸತೀಶ್ ಚಂದ್ರ ಅನ್ನುವರು ಆಗಿನ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ನನಗೆ ಗೊತ್ತಿಲ್ಲ, ಅವರು ಬಂದು ಗುಪ್ತವಾಗಿ ಕೂತ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ರಂತೆ. ಅವರು ಕೊನೆಯ ದಿವಸ ಸಮಾರೋಪ ಸಮಾರಂಭದಲ್ಲಿ ಮಾತಾಡ್ತಾ ಹೀಗೆ ಹೇಳಿದರು, ನಾಳೆ ದಿವಸ ಪ್ರಕಾಶ್ ರಾಯರು ಬಂದು ವಿಷ್ಣುವಿನ ಹೆಂಡತಿ ಪಾರ್ವತಿಯಿಂದ ನಾವು ಊಂದ್ಬಿಡ್ತೀವಿ, ಪ್ರಶ್ನೆನೇ ಕೇಳಲ್ಲ ಅವರು. ಅವ್ರು ಹಾಗೆ ಹೇಳಿರಬೇಕಾದ್ರೆ ಏನೋ ಆಧಾರ ಇರಲೇಬೇಕು, ಇಲ್ಲದ್ರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಪ್ರಶ್ನಾತೀತವಾಗಿ ನಂಬತಕ್ಕಂಥದ್ದು. ಹಾಗೆ ಒಮ್ಮೆ ನೀವು ಪ್ರಶ್ನಾತೀತವಾಗಿ ನಂಬಿದ ಮೇಲೆ ನಿಮ್ಮ ಸಂದೇಹಗಳನ್ನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಬರೀ ಕೇಳ್ತೀರಿ, ಏನು ಮಾಡಲಿ, ಹಾಗೆ ಮಾಡಲ, ಹೀಗೆ ಮಾಡಲ, ಹೀಗೆ ಮಾಡಲ, ಹಾಗೆ ಅಷ್ಟೇ ಕೇಳ್ತೀರಿ. ಅವ್ರು ಕೊಟ್ಟು ಉತ್ತರನ ಅನುಸರಿಸ್ಬಿಡ್ತೀರಿ ನೀವು. ಇದನ್ನು ಶಬ್ದ ಪ್ರಮಾಣ ಅಂತ ಹೇಳಿ. ನನಗೆ ಗಣಿತ ಸೂತ್ರವೊಂದರ ಬಗ್ಗೆ ಸಂದೇಹ ಬಂದಾಗ ನಾನು ನನ್ನ ಪ್ರಾಧ್ಯಾಪಕರ ಹತ್ತಿರಕ್ಕೂ ಚರ್ಚೆಗೆ ನಿಂತುಕೊಳ್ಳಲ್ಲ. ಸ್ವಾಮಿ ಇದು ಹೇಗೋ ಅರ್ಥ ಆಗ್ತಾ ಇಲ್ಲ, ಹೇಳ್ಕೊಡಿ ಅಂತೀವಿ. ಅವ್ನು ಹೇಳಿದ್ದು ಕೇಳ್ತೀವಿ ನಾವು. ಅಲ್ಲಿ ಸಾಕ್ಷ್ಯ ಏನು ಅದಿಲ್ಲ, ಅಲ್ಲಿ ನಂಬಿಬಿಡ್ತೀವಿ ಪೂರ. ಮಗರೊಬ್ಬ ಹಸಿದು ತಾಯಿಯ ಹತ್ತಿರಕ್ಕೆ ಹೋದಾಗ ಏನಾದರೂ ಕೊಟ್ಟರೆ, ಅಥವಾ ಬಹಳ ದೊಡ್ಡ ರಾಜಕಾರಣಿಗಳು, ರಾಜಮಹಾರಾಜರುಗಳು ಅಂತ ಇಟ್ಕೊಳ್ಳೋಣ ಆಗಿನ ಕಾಲದಲ್ಲಿ, ಆ ರಾಜಮಹಾರಾಜರುಗಳಿಗೆ ಆಹಾರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಯಾರು ತಯಾರು ಮಾಡಿರ್ತಾನೋ ಅವನು ತಿನ್ನಬೇಕು ಮೊದಲೇ. ಯಾಕೆಂದರೆ ಅವನ ಮುಂದೆ ತೀರ್ಪಾಗಬೇಕು, ಅದರೊಳಗೆ ವಿಷ ಬಿದ್ದಿಲ್ಲ ಅಂತ. ಮಹಾ ಕಷ್ಟ ಅದು. ಹಾಗಂತ ತಾಯಿ ಕೊಡ್ಲಿಕ್ಕೆ ಬಂದರೆ ತಿನ್ನು ನೋಡು ಅಂತ ಹೇಳೋಕ್ಕಾಗತ್ತೆಯೇ? ಅರೆ ತಾಯಿ ಎದೆ ಹಾಲು ಕೊಡ್ತೇವೆ ಬದುಕಿರೋದು ನಾನು, ಏನು ತಾಯಿ ವಿಷ ಕೊಟ್ಬಿಡ್ತಾಳೆ? ಅಂದರೆ ಅಂತಹ ಅಪ್ಪಟವಾದ ಅಸ್ಖಲಿತವಾದ 100ಕ್ಕೆ 100ರಷ್ಟು ನಂಬಿಕೆಯನ್ನು ಯಾರ ವಾಕ್ಯದಲ್ಲಿ ನೀವು ಹೊಂದಬಹುದೋ ಅದನ್ನು ಶಬ್ದ ಪ್ರಮಾಣ ಅಂತ ಹೇಳಿದರು. ಹೀಗಾಗಿ ಅಗೋಚರವಾಗಿರತಕ್ಕಂತಹ, ಅನಿರ್ವಚನೀಯವಾಗಿರತಕ್ಕಂತಹ, ಅದೃಶ್ಯವಾಗಿರತಕ್ಕಂತಹ, ಅದೃಷ್ಟವಾಗಿರತಕ್ಕ ಈ ಆತ್ಮ ಪರಮಾತ್ಮಗಳ ವಿಷಯದಲ್ಲಿ ನಾನು ನಿರ್ಣಯಕ್ಕೆ ಬರಬೇಕಾಗಿದ್ದರೆ ಅದು ಪ್ರತ್ಯಕ್ಷ ಅನುಮಾನದಲ್ಲಿ ಸಾಧ್ಯವಾಗದ್ದರಿಂದ ಹೀಗೆ ನಾನು ಯಾರಲ್ಲಿ ಆದರೂ ನಂಬಿಕೆ ಇಡಬೇಕು. ಅದ್ವೈತಿಗಳೆಲ್ಲ ಶ್ರೀ ಶಂಕರಲ್ಲಿ ನಂಬಿಕೆ ಇಡ್ತಾರೆ, ದ್ವೈತಿಗಳೆಲ್ಲ ಶ್ರೀಮನ್ ಮಧ್ವಾಚಾರ್ಯರಲ್ಲಿ ನಂಬಿಕೆ ಇಡ್ತಾರೆ, ವೀರಶೈವರೆಲ್ಲ ಅವರ ಪಂಚಾಚಾರ್ಯಗಳಲ್ಲಿ ನಂಬಿಕೆ ಇಡ್ತಾರೆ. ಹೀಗೆ ಪ್ರತಿಯೊಂದು ಶಾಖೆಗೂ ಮೂಲಭೂತವಾಗಿರತಕ್ಕಂಥ ಒಂದಷ್ಟು ವ್ಯಕ್ತಿಗಳಿದ್ದಾರೆ. ಅವರು ಇದು 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 ಅಂತ ಹೇಳಿದ್ದಾರೆ, ಅವರ ಮಾತಿನಲ್ಲಿ ನಂಬಿಕೆ ಇಡ್ತಾರೆ. ಅವರಿಗೆ ಸಂದೇಹ ಬಂದುಬಿಟ್ರೆ, ಅವರಿಗೇ ಸಂದೇಹ ಬಂದರೆ ಅವರು ಯಾವುದನ್ನು ಆಧರಿಸಿದ್ದೋ ಅದರೊಳಗೆ ನಂಬಿಕೆ ಇಡ್ತಾರೆ. ಈ ಉದಾಹರಣೆಗೆ, ಈ ತ್ರಯ್ಯಾಚಾರ್ಯರು ತಮ್ಮ ಮತದ ಬಗ್ಗೆ ಏನಾದರೂ ನಿರ್ಣಯಕ್ಕೆ ಬಂದು ಸಂದೇಹ ಬಂದು ಅದನ್ನು ಸ್ಥಾಪನೆ ಮಾಡಬೇಕು ಅಂದರೆ ಅವರು 3 ಮಂದಿ ಪ್ರಸ್ಥಾನತ್ರಯದಲ್ಲಿ ನಂಬಿಕೆ ಇಡ್ತಾರೆ, ವೇದಾಂತವನ್ನು ಆಧರಿಸ್ತಾರೆ, ಉಪನಿಷತ್ತುಗಳನ್ನು ನೋಡ್ತಾರೆ, ಭಗವದ್ಗೀತೆಯ ಕಡೆ ಗಮನ ಕೊಡ್ತಾರೆ, ಬ್ರಹ್ಮಸೂತ್ರಗಳನ್ನು ಆಶ್ರಯಿಸ್ತಾರೆ. ಇದನ್ನು ಶಬ್ದ ಅಂತ ಕರೆದರು, ಅದು ಪರಮಾಪ್ತ ವಾಕ್ಯ ಅಂತ ಹೇಳಿದರು. ಆ 3ಕ್ಕೂ ಮೂಲಭೂತವಾಗಿರತಕ್ಕಂಥ ವೇದಗಳನ್ನು ಶಬ್ದ ಪ್ರಮಾಣದಲ್ಲಿ ಗರಿಷ್ಠ ಅಂತ ಹೇಳಿದರು. ಹೀಗಾಗಿ
ಶಬ್ದ ಪ್ರಮಾಣ ಅಂದರೆ ಅರ್ಥ ಏನಪ್ಪ ಅಂದರೆ, ನಾವು ಮಾತನಾಡ್ತಾ ಇರತಕ್ಕಂಥ ವೇದಾಂತದ ಹಿನ್ನೆಲೆಯಲ್ಲಿ ಶಬ್ದ ಪ್ರಮಾಣ ಅಂದರೆ ಅರ್ಥ ಏನು ಅಂದರೆ ವೇದಗಳು. ಹೀಗಾಗಿ ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ಚಿಂತನೆಗಳಿಗೆ ಪ್ರಮಾಣಭೂತವಾಗಿರತಕ್ಕಂಥ ಅತ್ಯಂತ ಅಸ್ಖಲಿತವಾದ ದೃಢವಾದ ಶಿಲಾ ನ್ಯಾಸದ ಮೇಲೆ ನಿಂತು ಮಾತನಾಡಬಲ್ಲಂತಹ ವ್ಯಕ್ತಿಯ ಆಧಾರ ಯಾವುದಪ್ಪ ಅಂದರೆ ವೇದಗಳು ಅನ್ನುವ ನಿರ್ಣಯಕ್ಕೆ ಬಂದರೂ ಎಲ್ಲ ಆಚಾರ್ಯಗಳು ಅದನ್ನು ಒಪ್ಪಿಕೊಂಡ್ರು. ನನಗೆ ಗೊತ್ತಿಲ್ಲ, ಅದನ್ನು ನಾನು ಅರ್ಥ ಮಾಡ್ಕೋಬೇಕಾದ್ರೆ ಬಹಳ ಕಷ್ಟಪಡಬೇಕು. ಮಧುಸೂದನ ಸರಸ್ವತಿಗಳ ವೈಶಿಷ್ಟ್ಯ ಇರತಕ್ಕದ್ದು ಶ್ರೀ ಶ್ರೀ ಶಂಕರರಿಂದ ಆರಂಭ ಆಗಿ ಇಲ್ಲಿಯ ತನಕ ಎಲ್ಲರೂ ಆತ್ಮ ಪರಮಾತ್ಮಗಳ ನಿರ್ಣಯಕ್ಕೆ ಶಬ್ದ ಪ್ರಾಮಾಣ್ಯವನ್ನು ಒಪ್ಪಿದ್ದರೆ ಮಧುಸೂದನ ಸರಸ್ವತಿಗಳು ಅನುಮಾನ ಪ್ರಮಾಣದ ಮೂಲಕ ಸಾಧನೆ ಮಾಡ್ತಾರೆ ಅದನ್ನು. ಇದು ಇಡೀ ವೇದಾಂತದ ಇತಿಹಾಸದಲ್ಲಿಯೇ ಒಂದು ದೊಡ್ಡ ಉಪಕ್ರಮ. ಅನುಮಾನದ ಮೂಲಕ ಅವರದನ್ನು ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಪ್ರತ್ಯಕ್ಷವನ್ನು ಕಂಡು ಮಾಡ್ತಾ ಇದ್ದೀನಿ ಅಂತಾರೆ ಅವರು, ಪ್ರತ್ಯಕ್ಷವನ್ನು ಸಾಧಿಸ್ತಾರೆ. ಮಧುಸೂದನ ಸರಸ್ವತಿಗಳ ಆ ವಿದ್ವತ್ತಿನ ಆ ಘನ, ಆ ತಲಸ್ಪರ್ಶಿ ದರ್ಶನ ಅಷ್ಟು ತೀಕ್ಷ್ಣವಾಗಿದ್ದದ್ದು. ಎರಡನೆಯದಾಗಿ ಮಧುಸೂದನ ಸರಸ್ವತಿಗಳು ಒಂತರಹ ವೇದಾಂತ ಪ್ರಪಂಚದಲ್ಲಿಯೇ ಕ್ರಾಂತಿಕಾರಕರಾದಂಥ ಮಹಾನ್ ಶಕ್ತ ಅವರು. ಅಲ್ಲಿಯ ತನಕ, ಅಲ್ಲಿಂದ ಇಲ್ಲಿಯ ತನಕ ಮಧುಸೂದನ ಸರಸ್ವತಿಗಳ ದ್ವೀಪವೊಂದನ್ನು ಬಿಟ್ಟರೆ ಆದಿಯಿಂದ ಇಂದಿನ ತನಕ ನಾವು ಪುರುಷಾರ್ಥಗಳನ್ನು ಎಷ್ಟೊಂದು ಕರಿತೀವಿ? 4 ಅಂತ ಕರಿತೀವಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಕರಿತೀವಿ. ಅವ್ರು ಹೇಳಿದ್ರು ಇಲ್ಲ 5ನೇದೊಂದಿದೆ ಎಂದರು. ಆಶ್ಚರ್ಯ ಅಂದರೆ ಆತೊಬ್ಬ ಅದ್ವೈತಿ. ಆತನ ಸಾಧನೆ ಮಾಡಿದ್ದು ನಿರ್ವಿಕಾರ ಚಿತ್ತವನ್ನು, ನಿರಾಕಾರವನ್ನು, ನಿರ್ಗುಣವನ್ನು, ನಿರಾಧಾರವನ್ನು, ನಿತ್ಯತೃಪ್ತವನ್ನು. ಆದರೆ ಮಹದಾಶ್ಚರ್ಯ ಅವರ ವಿಷಯದಲ್ಲಿ, ಅವರು ಪುರುಷಾರ್ಥ ಚತುರ್ಥ ಅಲ್ಲಪ್ಪ, ಪುರುಷಾರ್ಥಗಳು 5 ಇವೆ, ಆ 5ನೇದು ಭಕ್ತಿ ಅಂತ ಹೇಳಿದರು. ಅದೊಂದು ವಿಶೇಷವಾದ ಮೈಲುಗಲ್ಲು ಮಧುಸೂದನ ಸರಸ್ವತಿಗಳ ಸಂದರ್ಭದಲ್ಲಿ. ನೀವು ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಅಂತ್ಯದಲ್ಲಿ ಒಂದು ಇದೆ, ಅದು ಭಕ್ತಿ ಎನ್ನತಕ್ಕಂಥದ್ದು ಇರಬಹುದು. ನಾನೇ ವಾದಕ್ಕೆ ಕುಳಿತುಕೊಂಡು ಅದ್ವೈತಿಯಾಗಿ ನಿರಾಕಾರ ತತ್ವವನ್ನು, ನಿರ್ಗುಣ ನಾನು ಹೇಳಬಹುದು, ಚರ್ಚೆ ಮಾಡೋದು, ಗೆಲ್ಲಬಹುದು. ಆದರೂ ನನಗೆ ಆ ಗೋಪಾಲಕೃಷ್ಣ, ಪುಟ್ಟಕೃಷ್ಣ, ಬಾಲಕೃಷ್ಣ, ಆ ಬಾಲಕೃಷ್ಣನನ್ನು ಮೀರಿ ಇನ್ಯಾವ ಚರ್ಚೆ ಇದೆ ರೀ ನನಗೆ? ಅತ್ಯಂತ ಶ್ರೇಷ್ಠ ಕೃಷ್ಣ ಭಕ್ತರು ಅವರ ಕಾಲದಲ್ಲಿ. ಆತ್ಮೀಯರೇ, ಬಹುಶಃ ಮಧುಸೂದನ ಸರಸ್ವತಿಗಳಿಗೆ ಇಷ್ಟು ಸಾಕು ಅಂತ ಕಾಣುತ್ತೆ. ಯಾರೋ ಕೇಳಿದವರಿಗೆ ಸ್ವಲ್ಪ ತೃಪ್ತಿಯಾಗಿರಬಹುದು. ಆದರೂ ಅವರ ಬಗ್ಗೆ ಒಂದು ವಾಕ್ಯ ಹೇಳಿಬಿಡ್ತೀನಿ. ಅವರ ಕಾಲದಲ್ಲಿ ಸುಮಾರು 400-500 ವರ್ಷಗಳ ಹಿಂದೆ ಅವರು ಬದುಕಿದ್ದಾಗಲೇ ಒಂದು ಬಹುದೊಡ್ಡ ಹೇಳಿಕೆ ಹೊರಟು ಬಿಟ್ಟಿತ್ತು. ಮಧುಸೂದನ ಸರಸ್ವತಿಗಳ ವಿದ್ವತ್ ಪಾರ, ಮಧುಸೂದನ ಸರಸ್ವತ್ಯಾಹ ಪಾರಾವೇತ್ತಿ ಸರಸ್ವತಿ. ಮಧುಸೂದನ ಸರಸ್ವತಿಗಳ, ನಾವು ಪಾರಾಯಣ ಮಾಡ್ತೀವಿ ಅಂತಿಲ್ರಿ, ಪಾರಾಯಣ ಅಂದರೆ ಅರ್ಥ ಏನ್ರಿ? ಅಯನ ಅಂದರೆ ನಮಗೆ ಗೊತ್ತಿದೆ, ಸ್ಥಗಿತ ಅಥವಾ ಚಲನೆ ಅಂತ. ಪಾರಾಯಣ ಅಂದರೆ, ಪಾರ ಅಂದರೆ ದಡ ಅಂತ. ಇಲ್ಲೊಂದು ದಡದಲ್ಲಿದ್ದೆ, ಮಧ್ಯದಲ್ಲಿ ಸಮುದ್ರ ಇದೆ, ಮಧ್ಯದಲ್ಲೊಂದು ನದಿ ಇದೆ, ಮಧ್ಯದಲ್ಲೊಂದು ಬದುಕಿದೆ, ಮಧ್ಯದಲ್ಲೊಂದು ಜೀವನ ಇದೆ. ಪಾರ, ಇಲ್ಲೊಂದು ಪಾರ, ಅದೊಂದು ಪಾರ. ತಪಸ್ವಾಧ್ಯಾಯ ನಿರತಂ ಅಂತ ನಾನು ಈ ದಡದಲ್ಲಿ ಕುಳಿತು ನನ್ನ ತಪಸ್ಸನ್ನು ಆಚರಣೆ ಮಾಡಿದರೆ ಬಲಂ ವಿಷ್ಣೋರ್ವರ್ಧತಾಂ. ಕೊನೆಯ ಶ್ಲೋಕದ ಕೊನೆಯ ಮುಕ್ತಾಯ ಶ್ರೀಮದ್ ರಾಮಾಯಣದಲ್ಲಿ ಅದು ಆ ಕಡೆ ದಡ, ಇದು ಈ ಕಡೆ ದಡ. ಮಧುಸೂದನ ಸರಸ್ವತಿಗಳ ವಿದ್ವತ್ ಶಕ್ತಿ ಎನ್ನತಕ್ಕಂಥ ಒಂದು ನದಿಯಲ್ಲಿ ಈ ಕಡೆ ದಡದಲ್ಲಿ ಮಧುಸೂದನ ಸರಸ್ವತಿಗಳಿದ್ದರೆ, ಮಧುಸೂದನ ಸರಸ್ವತ್ಯಾಹ ಪಾರಂ ವೇತ್ತಿ ಸರಸ್ವತಿ.
ಆ ಮಧುಸೂದನ ಸರಸ್ವತಿಗಳ ವಿದ್ವತ್ ಪ್ರೌಢಿಮೆ ಎಷ್ಟಿದೆಯಾ ಅಂದರೆ ಅದು ಸರಸ್ವತಿ ಗೊತ್ತ್ರಿ, ಇನ್ನು ಮಧ್ಯದಲ್ಲಿ ಗೊತ್ತೇ ಇಲ್ಲ. ಪಾರಂ ವೇತ್ಯ ಸರಸ್ವತ್ಯಾ ಮಧುಸೂದನ ಸರಸ್ವತಿ, ಸರಸ್ವತಿ ಶಕ್ತಿ ಎಷ್ಟಂದರೆ ಮಧುಸೂದನ ಸರಸ್ವತಿಗಳು ಗೊತ್ತು ಅಂತ ಅವರನ್ನು ಅಪರ ಸರಸ್ವತಿ ಅಂತ ಅವರ ಕಾಲದಲ್ಲಿ ಕರೆದವರು. ನಮ್ಮ ಕಡೆ ಅವರು ಅಷ್ಟು ಪ್ರಸಿದ್ಧರಾಗಿಲ್ಲ, ಅವರು ಪಶ್ಚಿಮ ಬಂಗಾಳದವರಾದ್ದರಿಂದ ಹಾಗೇನಾಗಬೇಕಾಗಿಲ್ಲ. ಕೇರಳದವರಾದರೆ ಶ್ರೀ ಶ್ರೀ ಶಂಕರ ಪ್ರಸಿದ್ಧರಾದ ಇವರೇ ಆಗಬಾರ್ದು. ಆದರೆ ಶ್ರೀ ಶ್ರೀ ಶಂಕರಾಚಾರ್ಯರು ಆದ್ಯ ಪುರುಷರಾದ್ದರಿಂದ ಅದ್ವೈತದಲ್ಲಿ ಅಸ್ಖಲಿತವಾಗಿಬಿಡ್ತು, ಅದು ಎಂದೆಂದೂ ಇರತಕ್ಕಂಥದ್ದಾಗಿಬಿಡ್ತು. ಇವರು ಅವರು ಹೋದ ಹತ್ತಿರ 900-1000 ವರ್ಷಗಳ ಮೇಲೆ ಬಂದವರು. ಆದರೆ ಆಗಿನ ಕಾಲದಲ್ಲಿ ಅವರು ಅಂಥ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದವರು. ಅಂತಹ ಮಧುಸೂದನ ಸರಸ್ವತಿಗಳು ಗೂಢಾರ್ಥ ದೀಪಿಕಾ ಅನ್ನತಕ್ಕಂಥ ಒಂದು ಬಹುದೊಡ್ಡ ಭಾಷ್ಯವನ್ನು ಭಗವದ್ಗೀತೆಗೆ ಬರೀತಾರೆ. ಅಲ್ಲಿ ನಮ್ಮ ಕಡೆ ಅದಷ್ಟು ಪ್ರಸಿದ್ಧವಾಗಿಲ್ಲ. ಗೂಢಾರ್ಥ ದೀಪಿಕಾ ಅಂತ. ಅಯ್ಯ, ಭಗವದ್ಗೀತೆಯ ಒಳಗೆ ಇರತಕ್ಕಂಥ ಅರ್ಥ ಪ್ರಾಧಾನ್ಯ ಅಲ್ಲ, ಗೂಢವಾಗಿರತಕ್ಕ ಅರ್ಥವೇ. ಅದಕ್ಕೆ ನಾನು ಬೆಳಕು ಚೆಲ್ತಾ ಇದ್ದೇನೆ ಅಂತ ಹೇಳಿ ಬರೆದವರು. ಹಾಗೆ ಬರೆದು ಅದಕ್ಕೆ ಈ ಪ್ರಾರ್ಥನಾ ಶ್ಲೋಕಗಳನ್ನು ಹೊಂದಿಸಿದರು. ಅವ್ರು ಹೇಳ್ತಾ ಇದ್ದರು, ಈ ಭಗವದ್ಗೀತೆಯ ಪ್ರವೇಶಕ್ಕೆ ಮುನ್ನ ಈ ಪ್ರಾರ್ಥನಾ ಶ್ಲೋಕಗಳನ್ನು ನೀವು ಹೃದಯದಲ್ಲಿ ದಾಖಲು ಮಾಡಬೇಕು. ಅದರೊಳಗೆ ಒಂದೊಂದು ಪದಪ್ರಯೋಗವು ಅತ್ಯಂತ ತೀವ್ರತರವಾಗಿರತಕ್ಕಂಥ ಬೃಹತ್ ದರ್ಶನವೊಂದನ್ನು ನಿಕ್ಷಿಪ್ತ ಮಾಡಿದಂತಹ ಮಂತ್ರ ಪ್ರಯೋಗ. ಅದೆಲ್ಲ ಮೊದಲನೇದಾಗಿ ಮಂತ್ರ, ಎರಡನೇದಾಗಿ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಅನುವಾದ ಮಾಡಿ ಅಂದಿನ ಕಾಲಕ್ಕೆ ಬಹಳ ಪ್ರಸಿದ್ಧರಾಗಿದ್ದಂಥ ಪುರುಷ ಸರಸ್ವತಿ ಎನ್ನುವ ಬಿರುದಿಗೆ ಪಾತ್ರರಾಗಿದ್ದಂಥ ಮಧುಸೂದನ ಸರಸ್ವತಿಗಳು ಈ ಪ್ರಾರ್ಥನಾ ಶ್ಲೋಕಗಳ ನಿಮಗೆ ಹೃದ್ಗತವಾಗಿ ಬಿಡಬೇಕು. ಅದರೊಳಗೆ ಯಾವ ತತ್ವವನ್ನು ನಾನು ನಿಕ್ಷಿಪ್ತ ಮಾಡಿದ್ದೇನೋ ಅದೇ ಭಗವದ್ಗೀತೆಯಲ್ಲಿರತಕ್ಕಂಥ ವಿಸ್ತೃತ ರೂಪ ಅನ್ನುವ ಅಭಿಪ್ರಾಯವನ್ನು ಕೊಟ್ಟರು ಆತ್ಮೀಯರೇ. ಬಹುಶಃ ಮಧುಸೂದನ ಸರಸ್ವತಿ ಬಗ್ಗೆ ಸಾಕು ಅಂತ ಕಾಣುತ್ತೆ. ಆದರೆ ನಾನು ರಾಮಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಬೇಕು. ನಾನೇನೋ ವೀರ ಪ್ರತಿಜ್ಞೆ ಮಾಡಿದೆ, ಈ ಸಲ ಪೀಠಿಗೆ ಮುಗಿಸ್ತೀನಿ ಅಂತ. ಎಷ್ಟು ಮಟ್ಟಿಗೆ ಮುಗಿಸ್ತೀನೋ ನನಗೆ ಸಂದೇಹ ಇದೆ ಸ್ವಾಮಿ. ನಾನು ಪ್ರಯತ್ನ ಪಡ್ತೀನಿ. ನೀವು ಹೇಳಿ ಓಡಿ ಓಡಿ ಹೋಗಲೋ ನಿಧಾನವಾಗಿ ಹೋಗಲೋ, ಸಮಾಧಾನವಾಗಿ ಸಾವಧಾನವಾಗಿ ಔತಣದ ಊಟವನ್ನು ಬಡಿಸಲೋ, ಅಥವಾ ಏನೋ ಕಚೇರಿಗೆ ಹೋಗ್ತಾ ಇನ್ನೊಂದು ಸ್ವಲ್ಪ ಕಲಿಸ್ಕೊಟ್ಬಿಡು ಅನ್ನೋ ಹಾಗೆ ಕಲಿಸ್ಕೊಟ್ಬಿಡ್ಲೋ, ಏನು ಮಾಡಲಿ? ತಮ್ಮ ಪ್ರತಿನಿಧಿಯಾಗಿ ರಾಮಸ್ವಾಮಿಗಳು ಹೇಳಿದ್ದಾರೆ, ನಮಗೂ ಅದೇ ಪ್ರಿಯವಾಗಿರೋದು. ನಾವು ನಿನ್ನೆನಿಂದ ಚಿಂತನೆಯನ್ನು ಆರಂಭ ಮಾಡಿದ್ದೇವೆ. ಯಾಕಾಗಿ ಇಷ್ಟು ವರ್ಷಗಳಾದರೂ ಭಗವದ್ಗೀತೆ ಎನ್ನತಕ್ಕಂಥದ್ದು ಜನಮಾನಸದಲ್ಲಿ ಸಜೀವವಾಗಿ ಉಳಿದಿದೆ ಅನ್ನತಕ್ಕಂಥದ್ದನ್ನು ಅದರ ಉದ್ಘಾಟನೆಯಾಗಿ ಮಧುಸೂದನ ಸರಸ್ವತಿಗಳು ಹೇಳ್ತಾ ಇದ್ದಾರೆ. ನಾರಾಯಣೇನ ಸ್ವಯಂ, ಭಗವತಾ ನಾರಾಯಣೇನ ಸ್ವಯಂ. ಪಾರ್ಥ, ಏ ಪಾರ್ಥರೇ, ಏ ಪೃಥ್ವಿ ಸಂಜಾತರೇ, ಏ ಭೂಮಿ ಪುತ್ರರೇ, ಭೂಮಿಯ ಮಕ್ಕಳೇ, ನಿಮಗೆ ಉದ್ದೇಶಿಸಿ ಶ್ರೀಕೃಷ್ಣ ಈ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಅಂದು ಆ ಯುದ್ಧ ಭೂಮಿಯಲ್ಲಿ ಅರ್ಜುನಿಗೆ ಕೊಟ್ಟ ಉಪದೇಶ ಅರ್ಜುನನಿಗೆ ಸಂಬಂಧಪಟ್ಟಿದ್ದು. ಆದರೆ ಈ ದಿವಸ ಯಾರು ಯಾರು ಆ ಪಾರ್ಥನ ಸ್ಥಿತಿಯಲ್ಲಿ ಇದ್ದಾರೋ, ಯಾರ್ಯಾರು ಪಾರ್ಥನ ಸ್ಥಿತಿಯನ್ನು, ನಾವೆಲ್ಲರೂ ಪಾರ್ಥನ ಸ್ಥಿತಿಯಲ್ಲಿ ಇರತಕ್ಕವರೇ. ಏನು ನಮಗೇನು ಸುನಿಶ್ಚಿತವಾದ ಜ್ಞಾನ ಉಂಟೆ? ಒಂದು ಸಮಾಧಾನ ಏನಪ್ಪ ಅಂದರೆ, ಶ್ರೀಕೃಷ್ಣನ ಪಕ್ಕದಲ್ಲಿದ್ದ ಪಾರ್ಥನೆ ಎಷ್ಟು ಪೆದ್ದನಾಗಿರಬೇಕಾದ್ರೆ ನಾವು ಯಾಕೆ ಪೆದ್ದರಾಗಿರಬಾರ್ದು? ನಾವು ಸ್ವಲ್ಪ ಪೆದ್ದರಾಗೇ ಇರೋಣ. ಇದು ಶ್ರೀರಾಮರ ತತ್ವ. ನಾವು ಶ್ರೀಮದ್ ರಾಮಾಯಣದ ಧ್ವನಿಯನ್ನು ಹಿಡಿದು ಹೊರಟು ಬಿಟ್ಟರೆ, ವಾಲ್ಮೀಕಿಗಳು ಹೇಳ್ತಾರೆ, ಯಾರಾದರೂ ಅವ್ರಿಗಿನ ದೊಡ್ಡವರು ಮಾತಾಡ್ತಾ ಇದ್ದರೆ ಶ್ರೀರಾಮನಿಗೆ ಗೊತ್ತಿರ್ತಿತ್ತಂತೆ, ಆದರೂ ಸುಮ್ಮನೆ ಇರ್ತಾ ಇದ್ರಂತೆ. ಹೇಳಿ ಅವರು ಇನ್ನೊಂದು ಸಲ ಹೇಳಿ, ಮತ್ತೊಂದು ಸಲ ಹೇಳಿ.
ನಮ್ಮ ಹಿಂದಿನ ಚಾಲಕರೊಬ್ಬರಿದ್ದರು, ಧನಂಜಯ ಅಂತ. ಅವರು ಸುಮಾರೊಂದು 8 ವರ್ಷಗಳ ಹಿಂದೆ ನಮ್ಮ ಮತ್ತೊಂದು ವಾಹನಕ್ಕೆ ಚಾಲಕರಾಗಿ ಬಂದಾಗ ಎಲ್ಲೋ ಹೀಗೆ ಭಗವದ್ಗೀತೆ ಉಪನ್ಯಾಸ ಕೊಡ್ತಾ ಇದ್ದೆ. ಸುಮಾರು ಕಾಲ ಆದಮೇಲೆ 13ನೇ ಅಧ್ಯಾಯ ಮಾತಾಡ್ತಾ ಇದ್ದೀನಿ, ಕ್ಷೇತ್ರಜ್ಞ ವಿಭಾಗ ಅಂತ. ಅವರು ರಾಮಾಯಣದ ಕಥೆ, ಕುಮಾರವ್ಯಾಸನ ಕಥೆ ಅಂದರೆ ಬಂದು ಕೂತ್ಕೊಂಡು ತುಂಬ ಆನಂದ ಪಡೋರು. ಅವತ್ತು ಕೂತ್ಕೊಂಡಿದ್ದಾರೆ, 10 ನಿಮಿಷಕ್ಕೊಂದು ತಲೆಗೆಟ್ಟೋಯ್ತು ಅವ್ರಿಗೆ. ಎದ್ದು ಹೊರಬಿಟ್ಟು ಹೊರಗಡೆಗೆ 15 ನಿಮಿಷ ಬಿಟ್ಟು ಬಂದರು. ತಿರುಗಿ ಅದೇ ಕ್ಷೇತ್ರವೇ, ತಿರುಗಿ ಎದ್ದು ಹೋದ್ರು ಅವರು. ಸಭೆ ಕೊನೆಗೆ ಬಂದರು, ಮತ್ತೆ ಕ್ಷೇತ್ರವೇ, ತಲೆಗೆಟ್ಟೋಗ್ಬಿಡ್ತು ಅವ್ರಿಗೆ. ವಾಪಸ್ ಕರ್ಕೊಂಡು ಹೋಗ್ತಾ ಹೇಳಿದರು, ನಿಮ್ಮದು ಅತ್ಯಂತ ಕೆಟ್ಟ ಉಪನ್ಯಾಸ ಇವತ್ತು ಕೇಳಿದೆ ನಾನು, ಬರೀ ಕ್ಷೇತ್ರಜ್ಞವೇ ಆಗೋಯ್ತಲ್ಲ ಅಂತ. 6 ವರ್ಷಗಳಾದ ಮೇಲೆ ಅವ್ರು ಹೇಳಿದರು, ನಾನು ಎಷ್ಟು ಸಲ, ಅಷ್ಟೊತ್ತು ಬೇಕಾದ ಸಲ ಮಾತಾಡಿದ್ದೀನಿ ಬೇರೆ ಬೇರೆ ಸಭೆಗಳಲ್ಲಿ. ಅಷ್ಟೊತ್ತಿಗೆ ಅವ್ರು ಹೇಳಿದರು, ಇಷ್ಟೊಂದು ಸಲ ನಿಮ್ಮ ಕ್ಷೇತ್ರಜ್ಞ ಕೇಳಿದ್ರೆ ನಾನು ಈ ಹೊತ್ತು ಕೂತ್ಕೊಂಡು ಕೇಳೋಣ ಅನಿಸ್ತಿದೆ ನನಗೆ. ವೇದಾಂತದ ವಿಷಯ ಒಂದೇ ಸಲದ ಓಟಕ್ಕೆ, ಒಂದೇ ಸಲದ ಓದಿಗೆ, ಒಂದು ಅವಲೋಕನಕ್ಕೆ ಸಾಧ್ಯ ಆಗತಕ್ಕದ್ದು ಅಲ್ಲ. ಅದಕ್ಕೆ ನಮ್ಮ ಉಪನಿಷತ್ ದ್ರಷ್ಟಾರರು ಅದಕ್ಕೊಂದು 3 ಹಂತಗಳನ್ನು ಹೇಳಿದರು. ಮೊದಲು ಕೇಳು ಮೊದಲು. ಈ ಕೇಳು ಅನ್ನತಕ್ಕಂಥದ್ದು ಇದೆಯಲ್ಲ, ಇದೊಂದು ಮನಃಶಾಸ್ತ್ರೀಯ ತತ್ವ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋ ನಮ್ಮ ವಕೀಲರುಗಳು. ಯಾಕೆಂದರೆ ನಾವು ವಿರೋಧಿಯನ್ನು ಬಗ್ಬಿಡಬೇಕಾಗಿದೆ. ಅವನು ಏನು ಹೇಳಿದ್ರೆ ಕೇಳ್ತಾ ಇರ್ತಾರೆ, ಆದರೆ ಅವರ ದೃಷ್ಟಿಯನ್ನು ಹೊಡೆಯೋದಕ್ಕೆ ಕೇಳಬೇಕು. ಶ್ರವಣ ಮೊದಲು, ಆಮೇಲೆ ಕೇಳಿ ಆಮೇಲೆ ಮನಸ್ಸಿನಲ್ಲಿ ನಾವು ಧಾರಣ ಮಾಡಬೇಕು. ಈ ಶ್ರವಣ ಕೇಳು ಅನ್ನೋದಿಲ್ಲ, ಶೃಣು. ಭಗವದ್ಗೀತೆಯಲ್ಲಿ ಆ ಶೃಣು ಅನ್ನುವ ಪ್ರಯೋಗವನ್ನು ನೀವು ಗಮನಿಸಬೇಕು. ಯಾವಾಗ ಕೃಷ್ಣ ಹೇಳ್ತಾನೆ ಅದನ್ನು ಅಂತ. ಶೃಣು ಅಂತಾನತ್ತ, ಗಮನ ಇಟ್ಟು ಕೇಳು, ದಯವಿಟ್ಟು ಗಮನಿಸು. ಈಗ ನಾನು ದಯವಿಟ್ಟು ಗಮನಿಸು ಅಂತಿದ್ದ ಹಾಗೆಯೇ ಮುಂದೆ ಬರ್ತಕ್ಕಂಥದ್ದು ಭಾಳ ಯಾವುದೋ ಪ್ರಧಾನವಾಗಿರ್ತಕ್ಕಂಥ ಒಂದು ಅಂಶ ಅಂತ. ಶೃಣು ಅಂತಾನೆ ಕೃಷ್ಣ. ಮೊದಲು ಕೇಳಿಸ್ಕೊ ನೀನು. ನಮಗೆ ಕೇಳಿಕೆಯೇ ಇಲ್ಲ. ಇನ್ನು ಮನನ 2ನೇ ಹಂತದಲ್ಲಿ, ಅದಕ್ಕೊಂದಷ್ಟು ಕಾಲ ಬೇಕು. ಏನು ಮನನ ಅಷ್ಟು ಸುಲಭನೇನ್ರಿ? ನಾನು ಕೇಳಿಸಿಕೊಂಡ ಕ್ಷಣಕ್ಕೆ 1.5 ಗಂಟೆ ನೀವು ಕೇಳಿಸ್ಕೊಂಡಿರ್ತೀರಿ. ಆಮೇಲೆ ನೀವು ಹೇಳ್ರಿ ಅಂದರೆ 10 ನಿಮಿಷ ಹೇಳೋಕ್ಕಾಗಲ್ಲ ನಿಮಗೆ. ಆದರೆ ಒಳಗುಟ್ಟೆ ಏನು ಗೊತ್ತೋ, ನಾನು ಯಾಕೆ 1.5 ಗಂಟೆ ಹೇಳ್ತೀನಿ ನಿಮಗೆ ಅಂದರೆ, ನಾನು 1.5 ಗಂಟೆ ಹೇಳೋಕ್ಕೆ ಮುಂಚೆ 8 ಗಂಟೆ ಓದಿರ್ತೀನಿ ನಾನು. ಅಂದರೆ ನನ್ನ ಅಧ್ಯಯನ ಘನೀಭವಿಸಿ 1.5 ಗಂಟೆ ಆಗಬೇಕು. ನೀವು ಅದೇ 1.5 ಗಂಟೆ ಕೇಳಿದರೆ 10 ನಿಮಿಷ ಆಗಲ್ಲ. ಭಾಷಣಕ್ಕೂ ಉಪನ್ಯಾಸಕ್ಕೂ ಇರತಕ್ಕ ಮೂಲಭೂತವಾದ ವ್ಯತ್ಯಾಸ ಅದು. 30 ನಿಮಿಷದ ಭಾಷಣ ಮಾಡಬೇಕಾದ್ರೆ 3 ನಿಮಿಷದ ಅಧ್ಯಯನ ಸಾಕು. ಆದರೆ 3 ನಿಮಿಷ ಉಪನ್ಯಾಸ ಕೊಡಬೇಕಾದ್ರೆ 30 ನಿಮಿಷಗಳ ಅಧ್ಯಯನ ಬೇಕು. ಹೀಗಾಗಿ ನಾನು ಶ್ರವಣ ಮಾಡಿದ್ದನ್ನು ನೀವು ಮನನ ಮಾಡಿ ನೀವು 1.5 ಗಂಟೆ ಸಿದ್ಧ ಆಗಬೇಕು ಅಂದರೆ ಎಷ್ಟು ಗಂಟೆಗಳು ಬೇಕು? ಹಿಂದಿನ ಕಾಲದಲ್ಲಿ ಸಂಗೀತವನ್ನು ಕಲಿತಾ ಇದ್ದರೆ, ಹಿಂದಿನ ಕಾಲದಲ್ಲಿ ಗರಡಿ ಸಾಮು ಕಲಿತಾ ಇದ್ದರೆ, ಆ ಶಿಷ್ಯರುಗಳು ಗುರುಗಳು ಹೇಳುವ ತನಕ ಕಚೇರಿ ಕೊಡ್ತಾ ಇರಲಿಲ್ಲ. ಜ್ಯೋತಿಷ, ನನಗೆ ಜ್ಯೋತಿಷದ ಬಗ್ಗೆ ಭಾಳ ಜನ ಯಾಕೆ ನೀವು ಅಷ್ಟು ವಿರೋಧಿಸ್ತೀರಿ ಜ್ಯೋತಿಷನ ಅಂತ. ಭಾಳ ಪ್ರಧಾನವಾದ ಕಾರಣ ಇಷ್ಟೇ. ಏನು ಜ್ಯೋತಿಷ ಅಧ್ಯಯನ ಮಾಡಿದ್ದೀರಿ ನೀವು? ಚೂಚ ಬರುತ್ತೆ ಅಷ್ಟೇ ನಿಮಗೆ. ನೀವೇನಾದರೂ ಸೂರ್ಯನ ಆರಾಧನೆ ಮಾಡಿದ್ದೀರಾ? ನಾನು ಜ್ಯೋತಿಷಗಳು ನೇರವಾಗಿ ಕೇಳ್ತೀನಿ ಆ ಪ್ರಶ್ನೆ. ಏನಾದರೂ ನೀವು ನಿತ್ಯಾನುಷ್ಠಾನವನ್ನು ನವಗ್ರಹಗಳ ಬಗ್ಗೆ ಇಟ್ಕೊಂಡಿದ್ದೀರಾ? ಅದೇನೂ ಇಟ್ಕೊಳ್ಳದೆ ಬರೀ ಪಂಚಾಂಗ ಇಟ್ಕೊಂಡು ನೀವು ಜ್ಯೋತಿಷ ಹೇಳೋಕ್ಕಾಗುತ್ತೇನು ರೀ? ನಾನು 100 ಮಹಾನ್ ಜ್ಯೋತಿಷಿಗಳ ಹತ್ರ ಈ ಮಾತನಾಡಿದ್ದೇನೆ. ಅವ್ರ ಹತ್ರ ಕಲ್ತ್ಕೊಳ್ಳೋರು ಎಷ್ಟು ಕಲ್ತ್ಕೊಳ್ತಾರೆ? 1 ವರ್ಷ ಕಲ್ತ್ಕೊಳ್ತಾರೆ. ಸಾಕೆ? 1 ವರ್ಷ ಸಾಕೇನ್ರಿ? 1 ವರ್ಷ ಸಂಗೀತ ಕಲ್ತ್ಕೊಂಡು ಆಗಲೇ ಕಚೇರಿ ಕೊಡ್ತೀನಿ ಅಂತೀರಿ. ಏನು ಬಂತು ನಿಮಗೆ? ಏನು ಶಕ್ತಿ ಇದೆ ನಿಮಗೆ? ಏನು ತಪಸ್ಸೆ ಬೇಡವಾ ಅದಕ್ಕೆ? ಮೊದಲು ಗುರುಗಳಿಂದ ಕೇಳಿ ಮನನ ಮಾಡಿ ಆಮೇಲೆ 3ನೇ ಹಂತ ನೀವು ನಿಧಿಧ್ಯಾಸನಕ್ಕೆ ಹೋಗ್ತಕ್ಕಂಥದ್ದು. ಏನು 3 ಪದ ಹೇಳಿದಷ್ಟು ಸುಲಭವ ಆ 3? ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ, ಪಾವನುತುಲಾಭರಣಮಂ ಮಾಡಿಕೊಂಡೆ ಶಿವ ಪಾವನತರ ಸ್ವರೂಪಂ ನಾರದಾದಿ ಮುನಿ ಪಾವನತ ಪಾದ ಪಂಕೇರು ದ್ವಂದ್ವನ್
ಇಂದು ಕಲಾವತಂ ಸನ್ ಉಮಯ ಭಾವನೆಯ ನೊಡಗೂಡಿಸುವ ಸಕಲ ಸುರರ ಸಂಭಾವನೆಯ ಕೈಕೊಂಬ ಲೋಕವಿಸ್ತರಣ ಪ್ರಭಾವನಯನತ್ರಯಂ ದೇವಗಂಗಾಧರಂ ಸಲಹುಗೆ ನಮ್ಮನು. ಇದನ್ನು ಅರ್ಥವನ್ನು 1 ವರ್ಷ ಬೇಕಾಯಿತು. ಅಥವಾ ತ್ರೈಗುಣ್ಯ ವಿಷಯ ವೇದಾನಿಸ್ತ್ರೈಗುಣ್ಯೋ ಭವ ಅರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಅರೆ ನೀನು ಯೋಗವೇ ಬೇಡಯ್ಯ ಅಂತಾನವನು ಕೃಷ್ಣ. ಆ ಶ್ಲೋಕದಲ್ಲಿ ನಿರ್ಯೋಗಕ್ಷೇಮ ಅಂತ ಹೇಳ್ತಾ ಇದ್ದಾನೆ. ತ್ರೈಗುಣ್ಯ ವಿಷಯ ವೇದ, ವೇದ ಅನ್ನತಕ್ಕಂಥದ್ದು 3 ಗುಣಗಳಿಂದ ತುಂಬಿಕೊಂಡ್ಬಿಟ್ಟಿದೆ. ನಿಸ್ತ್ರೈಗುಣ್ಯೋ ಭವ ಅರ್ಜುನ, ನೀನು 3 ಗುಣಗಳನ್ನು ತಿರಸ್ಕಾರ ಮಾಡು. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ, ಯೋಗ ಬೇಡ ಕ್ಷೇಮ ಬೇಡ ಅಂತ ಇದ್ದಾನೆ. ಅರೆ ಅವನು ಹೇಳ್ತಾ ಇರೋದು ಯೋಗಕ್ಷೇಮ ಬೇಡ ಅಂತ ಇದ್ದಾನೆ. ಮುಂದಿನ ಶ್ಲೋಕಗಳಲ್ಲೇ ಹೇಳ್ತಾನೆ ಯೋಗಸ್ಥಃ ಕುರು ಕರ್ಮಾಣಿ, ಯೋಗದಲ್ಲಿ ಕೂತ್ಕೊಳ್ಳಯ್ಯ ನೀನು ಅಂತಾನು. ಅರೆ ಹಿಂದಿನ ಶ್ಲೋಕದಲ್ಲೇ ಬೇಡ ಅಂದ್ಬಿಟ್ಟು ಈಗ ಕೂತ್ಕೊಳ್ತಾ ಇದ್ದಾನಲ್ಲಯ್ಯ. ಈ ದ್ವಂದ್ವ ಏನ್ರಿ ಇದು? ನಾವು ಭಗವದ್ಗೀತೆಯ ಶ್ಲೋಕಗಳನ್ನು ಸುಮ್ಮನೆ ಓದ್ಬಿಟ್ಟು ಅದು ಅರ್ಥ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಆ ಶ್ಲೋಕದ ಮರ್ಮ ನನಗೆ ಅರ್ಥವರೆಗೆ ಎಷ್ಟೋ ಕಾಲ ಬೇಕಾಯಿತು ನನಗೆ. ನನಗೆ ಯಾರೋ ಹೇಳಿದ್ರು ಭಾಗವತದ ಬಗ್ಗೆ ಉಪನ್ಯಾಸ ಕೊಡಿ ನೀವು ಅಂತ. ನಾನು ಆಗಲ್ಲ, ನಂಗೆ ಯೋಗ್ಯತೆ ಇಲ್ಲಪ್ಪ ಅಂದೆ. ನಾನು ಭಾಗವತದ ಬಗ್ಗೆ ಉಪನ್ಯಾಸ ಕೊಡಬೇಕು ಅಂದರೆ ನನಗೆ ಕನಿಷ್ಠ ಒಂದು 100 ಸಲವಾದರೂ ಭಾಗವತ ಓದಿರ್ಬೇಕು. ನಾನು ಕನಿಷ್ಠ ನಾನು ಭಗವದ್ಗೀತೆ ಬಗ್ಗೆ ಉಪನ್ಯಾಸ ಕೊಡೋ ಪೂರ್ಣ ಸಾಮರ್ಥ್ಯ ನನಗಿದೆಯೋ ಇಲ್ವೋ ಗೊತ್ತಿಲ್ಲ. ಕೊಡಬಲ್ಲೆ ಕಣಯ್ಯ, ಪ್ರಯತ್ನ ಪಡಬಲ್ಲೆ ಅಂತ ಹೇಳಬೇಕಾದ್ರೆ ನನಗೆ 6000 ಸಲ ಓದಿದ್ದೇನೆ. ಅದನ್ನು ಸುಮ್ಮನೆ ಮಾಡಲಿಕ್ಕಾಗಲ್ಲ ಸ್ವಾಮಿ ಉಪನ್ಯಾಸನ. ಶ್ರೀಮದ್ ರಾಮಾಯಣವನ್ನು ಕನಿಷ್ಠ ಅಂದರೆ 500 ಸಲ ಓದಿದ್ದೇನೆ ನಾವು. ಇಲ್ಲಿ ನಾವು ಉಪನ್ಯಾಸ ಕೊಡೋಕ್ಕಾಗಲ್ಲ. ಅದು ಹೇಗೆ ಉಪನ್ಯಾಸ ಕೊಟ್ಬಿಡ್ತೀರಿ? ಆದ್ದರಿಂದ ಯಾರಾದರೂ ಜ್ಯೋತಿಷಿಗಳು 1 ವರ್ಷ ಗುರುಗಳ ಹತ್ರ ಕಳೆದುಬಿಟ್ಟು ಆಗಲೇ ತಕ್ಷಣ ಪಂಚಾಂಗ ಹಿಡ್ಕೊಳ್ತಾರೆ ಅಂದರೆ ಅವ್ರ ಬಗ್ಗೆ ನನಗೆ ಗೌರವವೇ ಇಲ್ಲ. ಅಥವಾ ಯಾರಾದರೂ ಒಬ್ಬ ಸಂಗೀತಗಾರ 1 ವರ್ಷಕ್ಕೆ ಕಚೇರಿ ಏನು ಕೊಡ್ತಾನೆ, ಕಚೇರಿ ಕೀರ್ತನೆ ಹೇಳ್ಕೊಂಡು ಕೂತ್ಕೊಳ್ತಾನೆ ಅಷ್ಟೇ. ಪುರಂದರದಾಸ ಭಜನೆ ಮಾಡ್ತಾ ಕೂತ್ಕೋಬೇಕಷ್ಟೇ. ಅದು ಹೇಗ್ರಿ ಸಾಧ್ಯ ಇದೆ? ಇದು ಆ ತಪಸ್ಸು ಬೇಡವೇನ್ರಿ ನಿಮಗೆ? ಮತ್ತೆ ನಾವು ನೋಡಿದರೆ ಆ ಇಡೀ ಭಗವದ್ಗೀತೆಯಲ್ಲಿ ಅವರು ಆರಂಭ ಮಾಡ್ತಾ ಇರತಕ್ಕಂಥದ್ದೇನೆ ನಾರಾಯಣೇನ ಸ್ವಯಂ. ಯಾರು ತಪಸ್ವಿ? ಇಷ್ಟಕ್ಕೂ ನಾರಾಯಣ ಅಂದರೆ ಅರ್ಥ ಏನು? ಆಪೋ ನಾರಾ ಇತಿ ಪ್ರೋಕ್ತ ಆಪೋ ವೈ ನರಸೂನವಃ. ವಿಷ್ಣು ಪುರಾಣದಲ್ಲಿ ಬರತಕ್ಕಂಥ ನಾರಾಯಣ ಶಬ್ದದ ವ್ಯಾಖ್ಯಾನ ಅದು. ಯಾವುದೋ ಒಂದು ಅವ್ಯಕ್ತವಾಗಿರತಕ್ಕಂಥ, ಅಗಾಧವಾಗಿರತಕ್ಕಂಥ, ಅಗೋಚರವಾಗಿರತಕ್ಕಂಥ, ಅದೃಶ್ಯವಾಗಿರತಕ್ಕಂಥ ಆ ಇಡೀ ಬ್ರಹ್ಮಾಂಡವನ್ನೇ ನಿರೂಪಣೆ ಮಾಡ್ತಾ ಇರತಕ್ಕಂಥ, ನಿರ್ವಚನ ಮಾಡ್ತಾ ಇರತಕ್ಕಂಥ, ನಿರ್ದೇಶನ ಮಾಡ್ತಾ ಇರತಕ್ಕಂಥ ಆ ಯಾವುದೋ ಒಂದು ಶಕ್ತಿ ಆಪೋ ನಾರಾ ಇತಿ ಪ್ರೋಕ್ತ ಆಪೋ ವೈ ನರಸೂನವಃ. ಆ ಇಡೀ ಜಲ ಅನ್ನತಕ್ಕಂಥದ್ದನ್ನು ನಾರಾ ಅಂತ ಕರೀತಾರೆ. ಆ ನಾರಾ ಅನ್ನತಕ್ಕಂಥ ಜಲದಲ್ಲಿ ಅಯನವಾಗಿದೆ, ತಟಸ್ಥವಾಗಿ ಕೂತಿದೆ, ಸಂಚಾರ ಮಾಡ್ತಾ ಇದೆ, 2 ತದ್ವಿರುದ್ಧ ಮಾಡ್ತಾ ಇದೆ. ಇದ್ರೆ ಏನು ಮಾಡ್ತಾ ಇದೆ? ಇದು ತಪಸ್ಸು ಮಾಡ್ತಾ ಇದೆ. ತಪಸ್ಸು ಮಾಡಿ 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 ಅದಕ್ಕೊಂದು ಅವ್ಯಕ್ತ ಹೋಗಿ ಸುವ್ಯಕ್ತ ಆಕಾರ ಬಂತು. ಅದನ್ನೇ ವಿಷ್ಣು ಅಂತ ಕರೆದು ವಿಶತಿ ಇತಿ ವಿಷ್ಣು. ಆ ವಿಷ್ಣು ಅಂದರೆ ಅರ್ಥ ಏನಯ್ಯ? ಪ್ರವೇಶ ಮಾಡಿಬಿಟ್ಟಿದೆ ನಿಮ್ಮ ಈ ಊರುಗಳಲ್ಲಿ, ಈ ಪುರಗಳಲ್ಲಿ. ಪುರ ಅಂದರೆ ಈ ದೇಹ, ಅದರಿಂದಲೇ ಪುರುಷ ಅನ್ನತಕ್ಕಂಥ ಪದ ಬಂದಿದ್ದು. ನಾನು ಸುಮ್ಮನೆ ಪುರುಷ ಅಂದ್ಬಿಡೋದಕ್ಕಾಗೋದಿಲ್ಲ. ಪುರುಷ ಶಬ್ದ ಪ್ರಯೋಗ ಮಾಡ್ತಾ ಇದ್ದೇನೆ ಅಂದರೆ ನಾನು ಆಳಕ್ಕೆ ಇಳಿದು ಅಧ್ಯಯನ ಮಾಡಬೇಕು ಅದನ್ನು. ಆ ರೀತಿ ನಾನು ಪುರುಷ ಅಂತ ಇದ್ದ ಹಾಗೆ ವಿವೇಕ ಚೂಡಾವಣೆಯಲ್ಲಿ ಬರ್ತಕ್ಕಂಥ ಪುರುಷ ಅನ್ನತಕ್ಕಂಥ ಗಂಡಸರು ಅಂತ ಅನಿಸಲ್ಲ. ಆವಾಗ ಎಲ್ಲರೂ ಪುರುಷರೇ. ಯಾರ್ಯಾರಿಗೆ ಪುರಗಳುಂಟು, ಉಪನಿಷತ್ತುಗಳಲ್ಲಿ 2 ತರಹ ಪುರ ಇದೆ. 2 ಕಾಲಿನ ಪುರ ಇದೆ, 4 ಕಾಲಿನ ಪುರಗಳಿವೆ ಅಂತ ವರ್ಣನೆ ಮಾಡ್ತಾರೆ. ಈ ಪುರಗಳಲ್ಲಿ ಯಾರು ಪ್ರವೇಶ ಮಾಡಿಬಿಟ್ಟಿದ್ದಾರೆ, ಯಾರು ಪ್ರವೇಶಿಸಿದ್ದಾರೆ ಅಂದರೆ ವಿಷ್ಣು ಪ್ರವೇಶ ಮಾಡಿದ್ದಾನೆ. ವಿಶತಿ ಪ್ರವೇಶ ಮಾಡಿದ ಅವನು. ಹೀಗಾಗಿ ನೀವೆಲ್ಲರೂ ವಿಷ್ಣು ಸ್ವರೂಪರೇ. ಅದನ್ನೇ ಐಶಾವಾಸ್ಯ ಉಪನಿಷತ್ತು ಉದ್ಘಾಟನೆ ಮಾಡ್ತೀವಿ. ಈಶಾ ಆವಾಸ್ಯಮಿದಂ ಸರ್ವಂ.
ಆ ಈಶನ, ಆ ಈಶ್ವರನ, ಆ ಶಕ್ತಿಯ, ಆ ಆದಿಶಕ್ತಿಯ ಆ ಒಂದು ಯಾವುದೋ ಅನಿರ್ವಚನೀಯವಾದಂಥ ಬ್ರಾಹ್ಮ ಶಕ್ತಿ ಅನ್ನತಕ್ಕಂಥದ್ದು ಎಲ್ಲರಲ್ಲಿಯೂ ಇದೆ ರೀ. ಆದ್ದರಿಂದ ನೀವೆಲ್ಲರೂ ಒಂದೊಂದು ದೇವಸ್ಥಾನ, ಒಬ್ಬೊಬ್ಬ ವ್ಯಕ್ತಿಯೂ ಒಂದೊಂದು ದೇಗುಲ. ಎಂಥ ಅದ್ಭುತವಾದಂಥ ದರ್ಶನ ಅದು. ನೀವು ಎಲ್ಲರೂ ದೇವಸ್ಥಾನ. ಈಗ ನಾವು ದೇವಸ್ಥಾನ ಆಗಿಬಿಟ್ವಪ್ಪ, ಅವಾಗ ಏನಾಗ್ಬಿಡ್ದು, ನಾವು ದೈತ್ಯರಾಗಬಾರ್ದು. ಅದು ನಿರೀಕ್ಷಣೆ ಹೇಗೆ ಹೋಗುತ್ತೆ ನೋಡಿ. ನಮ್ಮನ್ನು ಯಾವ ಎತ್ತರದಲ್ಲಿ ಇಟ್ಟು ಆ ಋಷಿ ಕಲ್ಪನೆ ಮಾಡ್ತಾ ಇದ್ದಾನೆ ನಮ್ಮನ್ನು. ನಾವೆಲ್ಲರೂ ದೇವಸ್ಥಾನ ಅಂದರೆ ನಾನು ದೇವಸ್ಥಾನ ಅಲ್ಲಪ್ಪ ಅಂದ್ಬಿಟ್ರೆ ಅರೆ ಆಗಯ್ಯ ಅಂತ ಹೇಳ್ತಾ ಇದ್ದಾನೆ. ಇದು ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ನೀವು ಎಷ್ಟು ಅಂಕ ಕೊಡ್ತೀವಿ ಗೊತ್ತಾ? 100 ಕೊಡ್ತೀವಿ ಅಂತಾರೋ. ಗರಿಷ್ಠ ಅಂದ್ಕೊಳ್ಳೋದು ನನಗೆ 35 ಸಾಕು. ಅರೆ 100 ತಗೊಳ್ರಿ, ನೀವು ದೇವರಾಗ್ರಿ. ನೀವೇ ದೇವರಾಗಿ, ನೀವೇ ದೇವರು ಅನ್ನತಕ್ಕಂಥದ್ದು ಅದ್ವೈತದ ಪರಮಸಿದ್ಧಿ. ಅದು ಅಹಂ ಬ್ರಹ್ಮ. ಅದಾಗಲ್ಲ, ನಾನು ದೇವರಲ್ಲ ಗೊತ್ತು. ಆಗು, ಪ್ರಯತ್ನ ಪಡು. ಯಾಕೆ ವಿವೇಕಾನಂದರಾದರು ರಾಮಕೃಷ್ಣನನ್ನು ಹೇಗೆ ಅವರು ಸಂಪೂರ್ಣ ತೊಗೊಂಡಾಗ್ಬಿಟ್ರು. ಮಂಡನ ಮಿಶ್ರರು ಇದೇ ಪ್ರಶ್ನೆಯನ್ನು ಶ್ರೀ ಶ್ರೀ ಶಂಕರರಿಗೆ ಕೇಳಿದಾಗ ಅದು ಹೇಗೆ ಸಾಧ್ಯ ಆಗುತ್ತೆ? ಅದು ಹೇಗೆ ಶಿಷ್ಯನೊಬ್ಬ ಗುರು ಆಗ್ತಾನೆ? ಗುರು ಶಿಷ್ಯರು ಇಬ್ಬರು ಒಂದೇನಾ? ಮಂಡನ ಮಿಶ್ರರು ಕೇಳ್ತಾ ಇದ್ದಾರೆ. ಶ್ರೀ ಶ್ರೀ ಶಂಕರು ಹೇಳಿದರು, ಹೌದು ಕಣಯ್ಯ, ಯಜ್ಞಕುಂಡ ಇದೆ. ಯಜ್ಞಕುಂಡ ಮರದ ದಿಮ್ಮಿ ಹಾಕ್ತಾ ಇದೆಯಾ? ಅದು ಮರವೇ, ಮರದ ತುಂಡೇ. ಆದರೆ ಆ ಯಜ್ಞಕುಂಡದಲ್ಲಿ ಆ ಅಗ್ನಿಯ ಸಂಸರ್ಪಕ್ಕೆ ಬಂದಾಗ ಸ್ಪರ್ಶವಾಗ್ತಾ ಇದ್ದಲ್ಲೋ ಅನ್ನೋದು ಕೆಂಡವೇ ಇದ್ದಿಲೇ ಇಲ್ಲ. ಕೊಂಚ ಹೊತ್ತಾದ ಮೇಲೆ ಅಗ್ನಿ ಮಧ್ಯದಲ್ಲಿ ಸುಟ್ಟ ಮೇಲೆ ಕಾಷ್ಠ ಗುಣಗಳನ್ನು ಮೇಲ್ಗೆ ಬನ್ನಿ, ಇಲ್ಲಿ ಜಾಗ ಇದೆ. ಕಾಷ್ಠ ತನ್ನ ಕಾಷ್ಠ ಗುಣಗಳನ್ನೆಲ್ಲ ಕಳ್ಕೊಂಡ ಮೇಲೆ ಏನಾಗುತ್ತೆ ಅವಾಗ? ಏನಂತ ಕರಿತೀರಿ? ಕಟ್ಟಿಗೆಯ ತುಂಡನ್ನು ನೀವು ಯಜ್ಞಕುಂಡದ ಮಧ್ಯಕ್ಕೆ ಹಾಕಿದಾಗ ಅದು ಉರಿ ಹೊತ್ತಿಕೊಂಡಾಗ ಆ ಮರದ ತುಂಡು ಹೋಗಿ ನೀವೇಂತ ಕರಿತೀರಿ ಅದನ್ನು? ಕೆಂಡ ಅಂತೀರಿ. ಕಟ್ಟಿಗೆ ತುಂಡು ಅಂತ ಕರೆಯಲ್ಲ ನೀವು. ಗಂಗಾ ನದಿ ಹೋಗಿ ಸಮುದ್ರಕ್ಕೆ ಸೇರ್ತಾ ಇದೆ. ಗಂಗಾ ನದಿ ಇಲ್ಲಿದೆ, ಸಮುದ್ರ ಇಲ್ಲಿದೆ ಅಖಂಡವಾಗಿ. ಗಂಗಾ ನದಿ ಸೇರ್ತಾ ಇದೆ, ಸೇರಿ ಬಿಡ್ತು. ಇಲ್ಲಿ ಸಮುದ್ರದಲ್ಲಿ ಗಂಗಾ ನದಿ ಹುಡುಕಿ ತೋರಿಸಿ, ಏನಾಯಿತು? ಗಂಗಾ ನದಿ ಸಮುದ್ರವಾಗಿ ಬಿಡ್ತು. ಶ್ರೀ ಶ್ರೀ ಶಂಕರರು ಹೇಳ್ತಾ ಇದ್ದಾರೆ, ಎಲ್ಲಿಯ ತನಕ ನೀನು ಶಿಷ್ಯತ್ವದಲ್ಲಿ ಶಿಷ್ಯನಾಗಿಯೇ ಇರ್ತೀಯೋ ಅಲ್ಲಿ ಶಿಷ್ಯನಾಗಿರ್ತೀಯ, ಗುರುವೇ ಆಗಿಬಿಡ್ತೀಯಲ್ಲ ಒಂದು ದಿವಸ. ಶಿಷ್ಯನೇ ಗುರುವಾಗತಕ್ಕಂಥ ಬೃಹತ್ ದರ್ಶನ ನನಗೆ ರಾಮಕೃಷ್ಣರು ಮತ್ತು ವಿವೇಕಾನಂದರಲ್ಲಿ ಕಂಡುಬಿಡುತ್ತೆ. ರಾಮ ಹನುಮಂತರಲ್ಲಿ ಕಂಡುಬಿಡುತ್ತೆ. ಭೀಷ್ಮ ಶ್ರೀಕೃಷ್ಣರಲ್ಲಿ ಕಾಣುತ್ತೆ. ಆ ಗುರುವೇ ಶಿಷ್ಯನಾಗಿ, ಶಿಷ್ಯನೇ ಗುರುವಾಗಿ ಬಿಡ್ತಕ್ಕಂಥದ್ದು. ಬಿಡು ನೋಡೋಣ, ಹೇಗೆ ಚಕ್ರ ಬಿಡ್ತೀಯ ನೀನು? ಎಲ್ಲಿ ಆ ಸುದರ್ಶನ ಚಕ್ರನ ಬಿಡ್ತೀನಿ ನಿಂತಿದೆಯಲ್ಲ, ಕುಣಿತಾ ಇದೆಯಲ್ಲ ಕೃಷ್ಣ, ಬಿಡು ನೋಡ, ನನ್ನ ಒಂದು ಕೂದಲು ಕತ್ತರಿಸಲಿ, ಅದು ಬಿಡು ಅಂತಾರೆ ಭೀಷ್ಮಾಚಾರ್ಯರು. ಕುಮಾರವ್ಯಾಸ ಬಹಳ ಅದ್ಭುತವಾಗಿ ಬರೀತಾರೆ. ನಾಚ್ಕೊಂಡು ಬಿಟ್ನಂತೆ ಕೃಷ್ಣ, ನಚ್ಚಿನಾಳಿನ ಭಿನ್ನಹಕೆ. ಅಯ್ಯೋ ಅವಮಾನ ಆಗೋಯ್ತು, ಚಕ್ರದಲ್ಲಿ ಮುಖ ಮುಚ್ಕೊಂಡ್ಬಿಟ್ನಂತೆ. ಭೀಷ್ಮನಲ್ಲಿ ಸೇರಿ ಹೋಗಿಬಿಡ್ತಾನಲ್ರಿ ಕೃಷ್ಣ. ಎಲ್ಲರೂ ಊಟಕ್ಕಾಗಿ ಸಿದ್ಧ ಮಾಡ್ಕೊಂಡು ಬಿಟ್ಟಿದ್ದಾರೆ. ದುರ್ಯೋಧನ, ಭೀಷ್ಮ ಎಲ್ಲರೂ ಸಿದ್ಧ ಮಾಡ್ಕೊಂಡಿದ್ದಾರೆ. ಹೇಗೆ ಅವನು ವಿದುರನನ್ನು ಹುಡ್ಕೊಂಡು ಹೋಗ್ಬಿಟ್ಟ ಕೃಷ್ಣ? ಷಡುರಸವ ಬೇಯಿಸಿದೆ ಏನಯ್ಯ ದುರ್ಯೋಧನ ಕೇಳ್ತಾ ಇದ್ದೇನೆ ಮಾನವಿಸ ಕೃಷ್ಣನನ್ನು. ಆ ದುರ್ಯೋಧನ ಪೆದ್ದಣ್ಣ ಅರ್ಥವೇ ಆಗಲ್ಲ ಅವನಿಗೆ. ಕುಮಾರವ್ಯಾಸ ಅದ್ಭುತವಾಗಿ ಚಿತ್ರಣ ಕೊಡ್ತಾನೆ. ಒಂದು ಲೋಟ ಹಾಲು ಕೊಟ್ಟನಂತೆ ವಿದುರ. ಆ ಲೋಟ ಹಾಲು ಕೊಟ್ಟರೆ ಕುಡಿದು ಜಾಸ್ತಿ ಆಗಿಬಿಡ್ತಂತೆ. ಕುಡಿದು ಜಾಸ್ತಿ ಸ್ವಲ್ಪ ಕೆಳಗೆ ಬಿತ್ತಂತೆ. ಕೆಳಗೆ ಬಿದ್ದಿದ್ದು ಕುಮಾರವ್ಯಾಸ ಎಷ್ಟದ್ದು, ಹಾಲಿನ ಕಡಲಿನಲ್ಲಿ ಇರತಕ್ಕಂಥ ಈಶನಿಗೆ ಈ ಹಾಲು ಜಾಸ್ತಿ ಆಗೇ ಹೋಯಿತು. ಆ ಹಾಲು ಹೋಗಿ ದುರ್ಯೋಧನ ಮನೆ ಮುಂದೆ ಹರ್ಕೊಂಡು ಹೋಗ್ಬಿಡ್ತಂತೆ. ಅದು ಗೊತ್ತಾಗಬಾರದೆ ಪೆದ್ದಣ್ಣನಿಗೆ, ನಾನು ಪಾಯಸ ಇಟ್ಟಿದ್ದೆ, ತವ್ವೆ ಇಟ್ಟಿದ್ದೆ, ವಡೆ ಮಾಡಿಸಿದ್ದೆ ಅಂತ ನಾವು ಸೇರಿ ಬಿಡ್ತಾನಲ್ರಿ. ಅವನೊಳಗೆ ಹೋಗಿ ಶಿಷ್ಯನೇ ಗುರುವಾಗತಕ್ಕಂಥ, ಗುರುವೇ ಶಿಷ್ಯನಲ್ಲಿ ಲೀನವಾಗತಕ್ಕಂಥ ಈ ಸ್ಥಿತಿಯನ್ನು ಕುರಿತು ನೀನೇ ದೇವರಾಗು,
ನಾನು ದೇವರಲ್ಲ ಅಂದ್ಕೊಳ್ತಾ ಇರೋ, ಆಗು ನೋಡೋಣ. ಯಾವುದೋ ಒಂದು ನನಗೆ ಅನುಭವ 100 ಬಾರಿ ಆಗಿಬಿಟ್ಟಿದೆ. ಯಾವುದೋ ಒಂದು ಶಾಲೆಯಲ್ಲಿ ಯಾವನೋ ಒಬ್ಬಾತ ವಿದ್ಯಾರ್ಥಿಯಾಗಿರ್ತಾನೆ, ಕೊಂಚ ಕಾಲ ಆಗುತ್ತೆ ಉಪಾಧ್ಯಾಯನೇ ಬಂದುಬಿಡ್ತಾನೆ, ಇನ್ನೂ ಕೊಂಚ ಕಾಲ ಆಗುತ್ತೆ ಮುಖ್ಯೋಪಾಧ್ಯಾಯ ಆಗಿಬಿಡ್ತಾನೆ. ಅದೇ ಶಾಲೆಗೆ ಯಾವ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಕಲಿತಾ ಇದ್ನೋ ಆ ಶಾಲೆಗೆ ಮುಖ್ಯೋಪಾಧ್ಯಾಯ ಆಗಿಬಿಡ್ತಾನೆ. ಅಲ್ವೇ? ನಾವು ನೋಡಿಲ್ವಾ ಅದನ್ನು? ಭಗವದ್ಗೀತೆ ಕೊಡತಕ್ಕಂತಹ ದರ್ಶನ ಇಂಥದ್ದು. ಆದ್ದರಿಂದ ಆರಂಭ ಆಗ್ತಾ ಇದೆ. ಪಾರ್ಥಾಯ ಪ್ರತಿಬೋಧಿತ. ಮತ್ತೆ ನೋಡಿದರೆ ರಹಸ್ಯ, ಪಾರ್ಥ ನರ, ನಾರಾಯಣ ಇಬ್ಬರು ಒಂದೇ ಇಲ್ವೇನ್ರಿ? ನನ್ನ ಕಥೆ ಹೇಳಿದೆ ನಿಮಗೆ. ಇಬ್ಬರೂ ಒಂದೇ ಆಗಿದ್ದವರು ಎರಡಾದರು. ಬ್ರಹ್ಮಾಂಡ ಶಕ್ತಿಯಲ್ಲಿ ಹಿಂದಿದ್ದ ಸ್ವಾಮಿ ಶ್ರೀ ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳು ತುಂಬ ಲಘುವಾಗಿ ಮಾತಾಡ್ತಾ ಇದ್ದವರು, ಪಾಂಡಿತ್ಯಪೂರ್ಣ ಮಾತಾಡ್ತಾ ಇರಲಿಲ್ಲ. ಯಾರೋ ಬಾತ ಬಂದು ಕೇಳ್ತಾನೆ, ಏನು ಸ್ವಾಮಿ ನಾವು ಸ್ವತಃಬಿಡ್ತರಿಗೆ ಬರೋದೇ ಇಲ್ಲ, ಅಲ್ಲೇ ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಉದ್ಧರಣೆ ತೊಗೊಂಡು ಹೀಗೆ ನೀರು ಹಾಕ್ತಾರೆ, ಆ ನೀರಾಕಿ ಅದು ಕೆಳಗೆ ಬೀಳುತ್ತೆ. ಕೆಳಗೆ ತುಂಗಾ ನದಿ ಹರಿತಾ ಇದೆ, ಅಪ್ಪ ಹೋಗ್ಬಿಟ್ಟು ಯಾವ್ದಾದ್ರು ನೀರು ಹಾಕಿ ನೀರು ಹಿಡ್ಕೊಂಡು ಬಾ ಅಂತಾರೆ ಅವರು. ನೀನು ಹಾಕ್ದಲ್ಲ, ಈಗ ನೀನು ಹಾಕೋ ತನಕ ನೀನೇ ತಾನೇ ಹಾಕಿದ್ದದನ್ನು, ಇಲ್ಲಿ ಆ ನೀರಿನದ್ರೊಳಗೆ ತೆಗೆದು ತೋರಿಸು ನೀನು. ಮರಳ ಹಾಸು, ಆ ಮರಳ ಹಾಸು ಒಂದು ಕಣ ಎತ್ಕೊಳ್ಳಿ ನೀವು ಎತ್ತಿಕೊಂಡಿದ್ದಾಗ ಅದು ಮರಳ ಕಣವೇ, ಅದು ಒಂದೇ, ಅದು ನಿಮ್ಮ ಹತ್ರಲ್ಲೇ ಇರುತ್ತೆ, ಬಿಡಿ ತಿರ್ಗದೇ ಎತ್ತಿ. ಮರಳ ಹಾಸನ ಸೇರ್ಕೊಂಡು ಬಿಡುತ್ತೆ, ಅದು ಪರಮಾತ್ಮನಲ್ಲಿ ಲೀನವಾಗಿಬಿಡುತ್ತೆ. ನಾರಾಯಣದಲ್ಲಿ ಐಕ್ಯವಾಗಿದ್ದಂತಹ ನರ ಈಗ ಮೇಲೋಟಕ್ಕೆ ಬೇರೆ ಕಾಣಿಸ್ತಾ ಇದ್ದಾನೆ. ನರನಾರಾಯಣರಾಗಿ ಪೃಥಕ್ಕಾಗಿದ್ದಾರೆ. ಈಗ ನಾರಾಯಣನಿಗೆ ನರ ಹೇಳ್ತಾ ಇದ್ದಾನೆ, ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಇದನ್ನೇ ಆತ್ಮಾನುಸಂಧಾನ ಅಂತ ಹೇಳ್ತಕ್ಕಂಥದ್ದು, ನನ್ನನ್ನು ನಾನೇ ನೋಡ್ಕೊಳ್ತಕ್ಕಂಥದ್ದು. ಕಣ್ಣು ಕಿವಿ ಮೂಗು ಅಲ್ಲ, ನಾನು ಮತ್ತೇನೋ ನೋಡಬೇಕು. ಹಾಗೆ ನೋಡಬೇಕಾಗಿದ್ದರೆ ನೋಡುವುದು ಹೊರಗೆ ಬಿಡಬೇಕು, ಒಳಗೆ ನೋಡೋಕ್ಕೆ ಶುರು ಮಾಡಬೇಕು, ಆವಾಗ ಕಾಣಿಸುತ್ತದೆ. ನಾನು ಮುಂದೆ ಅದನ್ನು ಮಾತಾಡ್ದಾಗ ಹೇಳ್ತೀನಿ. 2ನೇ ಅಧ್ಯಾಯದಲ್ಲಿ ಯೋಗ ಅನ್ನತಕ್ಕಂಥದ್ದರ ಚಿಂತನೆ ನಮ್ಮಲ್ಲಿ ಹೇಗೆ ನಡೆದು ಬಂತು, ಕೃಷ್ಣ ಹೇಗೆ ಯೋಗ ಅನ್ನತಕ್ಕಂಥ ಪದಕ್ಕೆ ಅದ್ಭುತವಾದ ಮತ್ತೊಂದು ನಿರೂಪಣೆಯನ್ನು ಕೊಟ್ಟುಬಿಟ್ಟ. ಯೋಗ ಅಂದರೆ ಇದು ಕಣಯ್ಯ, ಭಗವತಾ ನಾರಾಯಣೇನ ಸ್ವಯಂ. ನಾರಾಯಣ ಕೃಷ್ಣ ನೇರವಾಗಿ ಸ್ವಂತ ತನ್ನ ಮಾತುಗಳಿಂದ ಉಪದೇಶ ಕೊಟ್ಟಿದ್ದಾನೆ. ಹಾಗೆ ಉಪದೇಶ ಕೊಟ್ಟಿದ್ದನ್ನು ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ, ವಿಷ್ಣು, ಮತ್ಸ್ಯ, ಕೂರ್ಮ, ವರಾಹ, ವಾಮನ, ಪದ್ಮ, ಗರುಡ, ಬ್ರಹ್ಮ, ಬ್ರಹ್ಮವೈವರ್ತ, ಬ್ರಹ್ಮಾಂಡ, ಭಾಗವತ, ಭವಿಷ್ಯೋತ್ತರ, ನಾರದ, ಶಿವ, ಲಿಂಗ, ಸ್ಕಂದ, ಮಾರ್ಕಂಡೇಯ, ಅಗ್ನಿ 18 ಪುರಾಣಗಳನ್ನು ವಿರಚನೆ ಮಾಡಿದರು. ಭಾಗವತದಲ್ಲಿ ದೈವಿ ಭಾಗವತವೋ ಅಥವಾ ಭಾಗವತವೋ ಅನ್ನತಕ್ಕಂಥ ದೊಡ್ಡ ಘರ್ಷಣೆ ನಡೀತು ನಮ್ಮಲ್ಲಿ. ಆಶ್ಚರ್ಯ ಏನು ಅಂದರೆ, ಭಾಗವತದಲ್ಲಿ ಎಷ್ಟು ಸ್ಕಂದಗಳಿದೆಯೋ ದೈವಿ ಭಾಗದಲ್ಲೂ ಅಷ್ಟೇ ಸ್ಕಂದಗಳಿದೆ. ಭಾಗವತದಲ್ಲಿ ಎಷ್ಟು ಸಂಖ್ಯೆಯ ಶ್ಲೋಕಗಳಿದೆಯೋ ದೈವಿ ಭಾಗದಲ್ಲೂ ಅಷ್ಟೇ ಸಂಖ್ಯೆ ಇದೆ. ನೀವು ಚರ್ಚೆ ಮಾಡೋಕೆ ಆಗೋದೇ ಇಲ್ಲ, ಯಾವುದು ಮೊದಲು ಯಾವುದು ದೊಡ್ಡದು ಅಂತ. ಇದನ್ನು ಯಾವುದೋ ಪುರಾಣ ಹೊಗಳಿದ್ರೆ ಅದನ್ನು ಇನ್ಯಾವುದೋ ಪುರಾಣ ಹೊಗಳಿದೆ. ಆಯಿತು ಬಿಡ್ರಪ್ಪ, ಯಾವುದೋ ಒಂದು ಭಾಗವತ ನಿರ್ಣಯಕ್ಕೆ ಬಂದು 18 ಪುರಾಣಗಳನ್ನು ಕೊಟ್ಟಂಥ ಮಹಾನ್ ಋಷಿ ಅದು. ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ, ಅದು ಮತ್ತೊಂದು ದೊಡ್ಡ ವ್ಯಾಖ್ಯಾನ. ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣಪರ್ವ, ಶಲ್ಯಪರ್ವ, ಸೌಪ್ತಿಕ ಪರ್ವ, ಸ್ತ್ರೀ ಪರ್ವ, ಶಾಂತಿ ಪರ್ವ, ಅನುಶಾಸನಿಕ ಪರ್ವ, ಅಶ್ವಮೇಧಿಕ ಪರ್ವ, ಆಶ್ರಮವಾಸಿಕ ಪರ್ವ, ಮೌಸಲ ಪರ್ವ, ಮಹಾಪ್ರಸ್ಥಾನಿಕ ಪರ್ವ, ಸ್ವರ್ಗಾರೋಹಣ ಪರ್ವ. 18 ಪರ್ವಗಳು, ಮತ್ತೆ 18. ಮಧ್ಯೆ ಮಹಾಭಾರತಂ. ಈ 18 ಪರ್ವಗಳ ಮಧ್ಯದಲ್ಲಿ ಪ್ರಸಾದ ಹಂಚ್ತಾರೆ. ಆಮೇಲೆ
ಸ್ವಸ್ತಿ ವಾಚನ ಆರಂಭ ಮಾಡ್ತಾರೆ, ಏನೇನೋ ಪೂಜೆಗಳನ್ನು ಮಾಡ್ತಾರೆ. ಕೇಶವಾಯ ಸ್ವಾಹ ಅಂತ ಆರಂಭವಾಗತಕ್ಕಂಥದ್ರಿಂದ ಕೃಷ್ಣಾರ್ಪಣ ವಸ್ತು ಅನ್ನತಕ್ಕಂಥ ಕ್ಷಣದ ತನಕ ನೂರಾರು ಘಟ್ಟಗಳಿದೆ. ಆದರೆ ಅದು ಎಲ್ಲದರ ಕೇಂದ್ರ ಬಿಂದು ಇರತಕ್ಕಂಥದ್ದು ಮಂಗಳಾರತಿ. ಈ ಮಂಗಳಾರತಿಗಾಗಿ ಮೊದಲೊಂದಷ್ಟು ನಡೀತೆ, ಆಮೇಲೆ ಒಂದಷ್ಟು ನಡೆಯುತ್ತೆ. ಅಯ್ಯಪ್ಪನ ಭಕ್ತರು ಯಾವುದೋ ಒಂದು ದಿವ್ಯ ಜ್ಯೋತಿಯನ್ನು ನೋಡ್ತಾರೆ. ಅದು ಏನು ರೀ, ನಿಮ್ಮ ಮನೆ ನೋಡೋ ಜ್ಯೋತಿನೇ ಅಂತಲೇ ಇಟ್ಕೊಳ್ಳಿ. ಆ ಮನೆ ನೋಡೋ ಜ್ಯೋತಿ ಅದು ಜ್ಯೋತಿ, ಅದು ಪರಂಜ್ಯೋತಿ. ಆ ಜ್ಯೋತಿಯೇ ಬೇರೆ. ನಾನು ಧೂಮಪಾನ ಮಾಡ್ತಕ್ಕಂಥ ಜ್ಯೋತಿಯೋ, ಅಥವಾ ಮನೇಲಿ ಅಡುಗೆ ಮಾಡೋದಕ್ಕೆ ಉರಿಸ್ತಕ್ಕಂಥ ಜ್ಯೋತಿಯೋ, ಅಥವಾ ಚಿತಾ ಜ್ಯೋತಿಯೋ ಅಲ್ಲ, ಅದೊಂದು ಬೇರೆ ಜ್ಯೋತಿ. ಇದು ಉಪನಯನ ಸಂಸ್ಕಾರ ಮಾಡಿ ತಂದೆ ಮಗನಿಗೆ ಗಾಯತ್ರಿ ಉಪದೇಶವನ್ನು ಮಾಡಿದಾಗ ಅವನು ಹೇಳ್ತಕ್ಕಂಥದ್ದು ಜ್ಯೋತಿ ಬಗ್ಗೆ. ಇನ್ನೇನು ಪ್ರಾಣಜ್ಯೋತಿ ಅಂತ ಕರೀತಾ ಇದ್ದೇನೆ. ಈ ಪ್ರಾಣಜ್ಯೋತಿ ಎನ್ನತಕ್ಕಂಥದ್ದನ್ನು ಅಖಂಡವಾಗಿ ಎಂದೂ ನಂದದ ಯಾವುದೋ ಒಂದು ಪರಂಜ್ಯೋತಿ ಇದೆ ಕಣಯ್ಯ, ಆ ಪರಂಜ್ಯೋತಿಯಲ್ಲಿ ಈ ಜ್ಯೋತಿನ ವಿಲೀನ ಮಾಡಿಬಿಡು. ಹಾಗೆ ವಿಲೀನ ಮಾಡತಕ್ಕಂಥದ್ದರ ಉಪದೇಶವೇ ಉಪನಯನ ಸಂಸ್ಕಾರ ಅನ್ನತಕ್ಕಂಥದ್ದು. ಅದಕ್ಕೆ ಆ ಉಪನಯನ ಸಂಸ್ಕಾರದಲ್ಲಿ ಬರತಕ್ಕಂಥ ಗಾಯತ್ರಿ ಅದು ಯಾವುದು ಮುಖ್ಯ ಅಲ್ಲವೇ ಇಲ್ಲ. ಭರ್ಗಃ ತತ್ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. ಆ ಜ್ಯೋತಿ ಇದೆಯಲ್ಲ, ಶಾಖ ಉಂಟಲ್ಲ, ನಮಗಿನ್ನೇನು ಅರ್ಥ ಆದರೂ ದೇಹದಲ್ಲಿ ಬಿಸಿ ಇದೆ ಸ್ವಾಮಿ. ಈ ಬಿಸಿ ಅನ್ನತಕ್ಕಂಥದ್ದು ಬರಬೇಕಾದ್ರೆ ಶಾಖದಿಂದ ಬರಬೇಕು. ಆ ಶಾಖ ಅನ್ನತಕ್ಕಂಥದ್ದು ಪ್ರಕಾಶದಿಂದ ಬರತಕ್ಕಂಥದ್ದು. ಆ ದೇಹದ ಬಿಸಿ ಇದೆ ಅಂದರೆ ಅನುಮಾನ, ಜ್ಯೋತಿ ಇದೆ. ಜ್ಯೋತಿ ಇಲ್ಲಯ್ಯ, ಇಲ್ಲಪ್ಪ, ತಣ್ಣಗಾಗ್ಬಿಡತ್ತಪ್ಪ. ಆ ಜ್ಯೋತಿಯನ್ನು ಉದ್ದೀಪನ ಮಾಡಿರಿ. ಪ್ರಾಣಾಯಾಮ ಇರತಕ್ಕಂಥದ್ದು ಏನದು? ಪ್ರಾಣವನ್ನು ಆಯಾಮ ಮಾಡಿಕೊಳ್ಳತಕ್ಕದ್ದು. ಅಖಂಡವಾಗಿರತಕ್ಕಂಥ ಪ್ರಾಣ ನಿಮ್ಮ ಸುತ್ತಮುತ್ತಲು ಇದೆಯಲ್ರಿ. ನೀವೇನೊಂದು ಪೈಸಾ ಖರ್ಚು ಮಾಡಬೇಕಾದ್ದಿಲ್ಲ. ಯಾವುದು ಇಲ್ಲದೆ ನೀವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲವೋ ಆ ದೈವ ಅನಿಯಮಿತವಾಗಿ ಅಮಿತವಾಗಿ ಕೊಟ್ಟುಬಿಟ್ಟಿದ್ದಾನೆ ನಿಮ್ಮ ಸುತ್ತಲೂ. ಎಷ್ಟಾದರೂ ತೊಗೊಳ್ರೆ ನೀವು, ನಾವು ತೊಗೊಳ್ಳೋದೇ ಇಲ್ಲ ಅಂತೀವಿ. ನಾವು ವೈದ್ಯರ ಹತ್ರಕ್ಕೆ ಹೋಗ್ತೀವಿ ಅಂತೀವಿ. ಪ್ರಾಣವನ್ನು ಆಯಾಮ ಮಾಡಿ ನೀವು ಒಂದು ಕಡೆ ಕೂತ್ಕೊಳ್ಳಿ. 6ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಕ್ಕಂಥದ್ದೇ ಇದನ್ನು. ಬಹುದೊಡ್ಡ ಸಾಧನೆ ಇದು. ನನ್ನ ಶ್ವಾಸಕೋಶಗಳಿಗೆ, ನನ್ನ ಹೃದಯಕ್ಕೆ ಅತ್ಯಂತ ಕಡಿಮೆಯ ತರಬೇತಿ ಕೊಟ್ಬಿಡ್ತೀವಿ. ಇಷ್ಟೇ ತೊಗೊಳ್ಳೋದೇ ಇಲ್ಲ ನಾವು. ಎಷ್ಟಿದೆ ಗಾಳಿ, ಏನು ದುಡ್ಡು ಕೊಡಬೇಕಾ ನೀವು ಅದಕ್ಕೆ? ಕೃಷ್ಣ ಹೇಳ್ತಾನೆ, ಹಾಗೆ ತಗೋಬೇಕಾಗಿದ್ದರೆ ಇಲ್ಲಿ ತಗೋಬೇಡಿ. ಏಕಾಕಿ ಯತಚಿತ್ತಾತ್ಮ, ಏಕಾಂಗಕ್ಕೆ ಹೋಗಿ. ನಾವು ಕೂಗೋದೇ ಅಭ್ಯಾಸ, ನಮಗೆ ಏಕಾಂತವೇ ಗೊತ್ತಿಲ್ಲ ನಮಗೆ. ಅಪರಿಗ್ರಹ, ಆ ಕ್ಷಣದಿಂದ ತಗೋಕೊಡೋದು ನೀವು. ಶುಚೌ ದೇಶ್ಯೇ ಪ್ರತಿಷ್ಠಾಪ್ಯ ಸ್ಥಿರಮಾತ್ಮನಃ. ಎಷ್ಟು ಅದ್ಭುತವಾಗಿದೆ ಇದು. ಮನೆ ಒಳಗಡೆ ಕೂತ್ಕೊಂಡು ಏನೇ ಕಾಫಿ ಆಯಿತಾ, ಕೇಶವಾಯ್ಸ ಅನ್ಬೇಡಿ. ಹುಲ್ಲಿನ ಮೇಲೆ ಕೂತ್ಕೋಬೇಕು ಅಂತಾರೆ. ಮನೆ ಒಳಗೆ ಹುಲ್ಲು ಬೆಳೆಯುತ್ತೇನೆ ರೀ. ಎಷ್ಟು ಅದ್ಭುತವಾದಂಥ ರಹಸ್ಯಾತ್ಮಕ ಸ್ಫೋಟಗಳನ್ನು ಕೃಷ್ಣ 6ನೇ ಅಧ್ಯಾಯದಲ್ಲಿ ನೀವು ಹೇಗೆ ಮಾಡಬೇಕು ಪ್ರಾಣಾಯಾಮವನ್ನು ಅಂತ ಹೇಳ್ತಾನೆ. ಅದು ಇಡೀ 6ನೇ ಅಧ್ಯಾಯ ಇರತಕ್ಕಂಥದ್ದೇ ಪ್ರಾಣಾಯಾಮದ ವಿಸ್ತೃತ ರೂಪ. ಅದು ನಾತ್ಯುಚ್ಛ್ರಿತಂ ನಾತಿ ನೀಜಂ ಚೈಲ ಅಜಿನ ಕುಶ ಉತ್ತರಂ. ಕುಶ ಹುಲ್ಲು, ಅದ್ರ ಮೇಲೆ ಕೃಷ್ಣಾಜಿನ ಹಾಕಿ, ಅದ್ರ ಮೇಲೆ ಬಟ್ಟೆ ಹಾಕಿ, ಅದ್ರ ಮೇಲೆ ಕೂತ್ಕೊಳ್ಳಿ. ಮೇಲಿರು ಕುಡಿದು ಕೆಳಗಿರು ಕುಡಿದು. ನಾಸಿಕಾಗ್ರಂ. ಎಷ್ಟು ವಿವರಣೆಯನ್ನು 6ನೇ ಅಧ್ಯಾಯದಲ್ಲಿ ಕೊಟ್ಟು ಪ್ರಾಣಾಯಾಮವನ್ನು ಮಾಡಯ್ಯ ನೀನು ಅಂತಾನೆ. ನಾವು ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಅಂದರೆ ಬರೀ ಗಾಯತ್ರಿ ಜಪ ಮಾಡೋದು ಅಂದ್ಕೊಳ್ತೀವಿ. ಅದಲ್ಲ, ಅದೊಂದು ತಂತ್ರ ಅಷ್ಟೇ. ಅದೊಂದು ಮಾರ್ಗ ಗಾಯತ್ರಿ ಜಪ ಅನ್ನತಕ್ಕಂಥದ್ದು. ಮಹಾಭಾರತದ ಮಧ್ಯಭಾಗದಲ್ಲಿ
18 ಪರ್ವಗಳ ನಡುವೆ ಇದನ್ನು ಸ್ಥಾಪನೆ ಮಾಡಿದ್ದಾನೆ ಆತ. ಅಥವಾ ನಮ್ಮ ವೇದಾಂತದ ಸುನಿಶ್ಚಿತವಾದಂಥ ನಿಯಮ ಏನಪ್ಪ ಅಂದರೆ, ಒಪ್ಪಿಗೆ ಏನಯ್ಯ ಅಂದರೆ, ಇಡೀ ಮಹಾಭಾರತದ ಕಥೆಯಲ್ಲಿ ಬಂದಿರೋದೇ ಭಗವದ್ಗೀತೆ ಹೇಳೋದಕ್ಕೆ ರೀ. ಯಾಕೆ ಅಂದರೆ, ಭಗವದ್ಗೀತೆ ಶುರು ಮಾಡ್ತೀನಿ ಬಂದಿದ್ದೆ, ನೀವು ಯಾರೂ ಬರಲ್ಲ, ಧರ್ಮಕ್ಷೇತ್ರ ಕುರುಕ್ಷೇತ್ರನ ಬರಲ್ಲ ನೀವು. ಅಯ್ಯೋ ಕೇಳಿದೀವಿ ರೀ ಅಂತೀರಿ. ನಾನು 10 ದಿವಸ ಕಥೆ ಹೇಳ್ತೀನಿ ಮೊದಲು ನಿಮಗೆ. ನಾನು ಮಾಡ್ತಿರೋದು ಅದೇ ತಂತ್ರವೇ, ಕಥೆನೇ ಹೇಳ್ತಾ ಕೂತ್ಕೊಂಡಿದ್ದೀನಿ ನಿಮ್ಮ ಹತ್ರ. ಇಷ್ಟು ಆಸಕ್ತಿಯಿಂದ ನಾನು 2ನೇ ಸಾಂಖ್ಯ ಯೋಗ ಮಾಡಿದ್ರೆ ನೀವು ಕೇಳಲ್ಲ. ಅವಾಗ ಅಯ್ಯೋ ಭಾಳ ತಲೆನೋವುತ್ತಲ್ಲಪ್ಪ ಅಂತೀರಿ ನೀವು. ಆದರೆ ಅಷ್ಟೊತ್ತು ಕೂತ್ಕೊಂಡ್ಬಿಟ್ಟಿದ್ದೀರಿ, ಬಿಟ್ಟು ಹೋಗೋಕ್ಕಾಗಲ್ಲ ನಿಮಗೆ. ಅಷ್ಟೊತ್ತು ಏನೇನೋ ತಲೆ ತುಂಬಿಟ್ಟಿದ್ದೀನಿ ನಾನು, ಪುಣ್ಯ ಅಂದಿದ್ದೀನಿ, ನೀವು ಕೂತ್ಕೋಬೇಕು ಅಂದಿನಿ, ಒಳ್ಳೇದಾಗುತ್ತೆ, ಏನೇನೋ ಹೇಳಿಬಿಟ್ಟು ಆಶೆ ಹುಟ್ಟಿಸಿ ಕೂತ್ಕೊಳ್ತೀನಿ ನಾನು. ಅದನ್ನು ವ್ಯಾಸ ಮಹರ್ಷಿಗಳು ಮಾಡಿದ್ರು. ಭಗವದ್ಗೀತೆಯನ್ನು ನಿಮ್ಮಲ್ಲಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಕ್ರಮ ತಗೊಂಡು. ಇಷ್ಟಕ್ಕೂ ನೀವು ಪ್ರಾಣಾಯಾಮ ಮಾಡಬೇಕಾದ್ರೆ ಎಷ್ಟೊತ್ತು ತಗೊಳ್ತೀರಿ? ಅದು ಮಧ್ಯಭಾಗದಲ್ಲಿ ಬರೋದು. ಅದು ನೀವು ಶುರು ಮಾಡೋದು ಎಲ್ಲಿಂದ ಮಾಡ್ತೀರಿ? ಅದಾದಮೇಲೆ ಏನು ಮಾಡ್ತೀರಿ? ಮಧ್ಯೆ ಮಹಾಭಾರತಂ, ಒಂದು ರತ್ನಹಾರದ ಮಧ್ಯಭಾಗದಲ್ಲಿ ವಜ್ರವನ್ನು ಕೋದಂತೆ ಭಗವದ್ಗೀತೆಯನ್ನು ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಕಣಯ್ಯ ಅವರು. ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ 18 ಅಧ್ಯಾಯಿನೀಂ. ಇಲ್ಲಿ ಅದ್ವೈತ ಅನ್ನತಕ್ಕಂಥ ಅಮೃತದ ಮಳೆ ಸುರಿತಾ ಇದೆ ಕಣಯ್ಯ. ಯಾರಾದರೂ ದ್ವೈತದ ಮಳೆ ಸುರಿಯುತ್ತೆ, ಸುರಿಯಿಲ್ಲಪ್ಪ ಅಂತೀನಿ, ನನಗೇನು ಸಮಸ್ಯೆ ಇಲ್ಲ. ಅದು ವಿಶಿಷ್ಟಾದ್ವೈತ ಮಳೆ ಸುರಿಯುತ್ತೆ, ಖಂಡಿತ ಸುರಿಯುತ್ತೆ ಅಂತೀನಿ. ಕುರ್ರನ್ ಮಳೆ ಸುರಿಯುತ್ತೆ, ಅದು ಸುರಿಸುತ್ತೆ. ವೀರಶೈವ ಸಿದ್ಧಾಂತ ಅದು ಸುರಿಸುತ್ತೆ ಎದುರಿಗೆ ಅಂತ. ಮಧುಸೂದನ ಶಾಸ್ತ್ರಿಗಳು ಅದ್ವೈತದ ಅನುಷ್ಠಾನದಲ್ಲಿದ್ದರು, ಅವರು ಅದ್ವೈತಾಮೃತ ವೃಷಿಣಿ ಅಂತ ಹೇಳಿದರು. ಬೇಡ, ಶಕ್ತಿ ಅದು ಸುರಿಸುತ್ತೆ, ಗಣಪತಿ ಅದು ಸುರಿಸುತ್ತೆ. ನೀವು ಹೇಗೆ ಯೋಯೋ ಯಾಮ್ಯಾಂ ತನುಂ ಭಕ್ತಃ ಶ್ರದ್ಧೆಯ ಅರ್ಚಿತುಮಿಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೀವ ವಿದಧಾಮ್ಯಹಂ. ಎಂಥ ಮಾತು ಕೃಷ್ಣನ ಮಾತು, ಎಂಥ ಪ್ರಾಜ್ಞ ಅವರು. ನನ್ನ ಕಿತ್ತಾಡ್ತಕ್ಕಂಥವನಲ್ಲ ಕೃಷ್ಣ, ಬಹುದೊಡ್ಡ ಉದಾರಿಯವನು, ಬಹುದೊಡ್ಡ ಕ್ರಾಂತಿಕಾರಿ, ಬಹುದೊಡ್ಡ ದಾರ್ಶನಿಕ. ಅದ್ವೈತ ಯಾಕಯ್ಯ ಅದ್ವೈತಾಮೃತ ವರ್ಷಿಣಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟಕ್ಕೂ ಅದ್ವೈತದ ಮೂಲ ಅರ್ಥ ಏನಪ್ಪ? ನಾನು ಬರೀ ಇಷ್ಟು 3 ಅಡಿ 6 ಅಡಿ ವ್ಯಕ್ತಿ ಅಲ್ಲ, ಯಾವುದೋ ಒಂದು ಅಮಿತವಾದ ಶಕ್ತಿಯನ್ನು ನಾವು ನಂಬ್ಕೊಂಡು ಬಿಟ್ಟಿದ್ದೀವಿ ವೈದಿಕ ಸಿದ್ಧಾಂತದಲ್ಲಿ. ಅದನ್ನು ನಾವು ದೈವ ಅಂತ ಕರಿತಾ ಇದ್ದೇವೆ. ನಾನು ದೈವನಾಗಬಹುದು ಅನ್ನತಕ್ಕಂಥ ಸೂಚನೆ ಇದೆ, ಆದರೆ ನಾವು ದೈವ ಅಲ್ಲ ಅಂತ ನಮಗೆ ಗೊತ್ತಿದೆ. ಆದರೆ ನರನಾಗಿರುವವನು ಸುರನಾಗದೆ ಸುರೋತ್ತಮನಾಗತಕ್ಕಂಥ ಹಾದಿ ಯಾವುದಯ್ಯ? ಅದು ಅದನ್ನು ನಾನು ಹೇಳ್ತಾ ಇದ್ದೇನೆ ಇದರೊಳಗೆ. ನನ್ನ ಮಿತಿಗಳನ್ನೆಲ್ಲ ಮೀರಿ, ಇಷ್ಟಕ್ಕೂ ಭಗವದ್ಗೀತೆ ತುಂಬ ಇರೋದು ಅದೇನೆ. ನಾನು ಕುಬ್ಜನಲ್ಲ. ಉಪನಿಷತ್ತು ಹೇಳ್ತಕ್ಕಂಥ ಅಮೃತಸ್ಯ ಪುತ್ರ, ಏನು ಮೃತಪುತ್ರರೇ ನೀವು? ಅದು ಕ್ರಿಶ್ಚಿಯನ್ ಸಿದ್ಧಾಂತ, ತಲೆ ಚಚ್ಕೊಳ್ಳೋದಕ್ಕೆ ಹುಟ್ಟುಬಿಟ್ಟಿದ್ದೀವಲ್ಲ ಅಂತಂತ. ವೈದಿಕ ಸಿದ್ಧಾಂತ ಅಲ್ಲ, ಹುಟ್ಟಿದ್ದೀವಿ. ಯಾಕೆ ಹುಟ್ಟಿದ್ದೀವಿ? ಆನಂದಕ್ಕೆ ಹುಟ್ಟಿದ್ದೇವೆ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಆ ಬ್ರಹ್ಮನ್ ಅನ್ನತಕ್ಕಂಥದ್ದು, ಸೃಷ್ಟಿಯ ಮೂಲ ಅನ್ನತಕ್ಕಂಥದ್ದು ತೈತ್ರೀಯ ಉಪನಿಷತ್ತಿನಲ್ಲಿ ಅದು ಆನಂದ ಅಂತ. ನಾನು ಆನಂದಕ್ಕೆ ಹೋಗ್ಬೇಕಯ್ಯ, ಏನು ದುಃಖ ಪಡೋದಕ್ಕ? ದಿನ ಬೆಳಗ್ಗೆ ಇದ್ದರೆ ದೇವರೇ ಕಷ್ಟ ಕೊಡು, ದೇವರ ಸಂಕಷ್ಟ ಕೊಡು, ದೇವರೇ ಅಳೋದು ಕೊಡು ಅಂತ ಕೇಳ್ತೀವಿ ನಾವು. ದೇವರನ್ನ ಕೇಳಿದ್ರೆ ಸುಖವಾಗಿಡಪ್ಪ, ಸಂತೋಷವಾಗಿಡಯ್ಯ, ನಮ್ಮನ್ನು ಆನಂದ ಕಿತ್ತಾಡೋದು ಬೇಡಪ್ಪ. ಅದ್ವೈತಾಮೃತ ವೃಷ ಏನಯ್ಯ ಹೇಳ್ತಾ ಇದೆ ಎಂದರು? ಅಮೃತವನ್ನು ಹೇಳ್ತಾ ಇದೆ. ಅಮೃತವನ್ನು ಹೇಳ್ತಾ ಇದೆ ಅಂದರೆ ಮೃತ್ಯುವಲ್ಲದ್ದನ್ನು ಹೇಳ್ತಾ ಇದೆ. ಮೃತ್ಯುವಲ್ಲದ್ದನ್ನು ಹೇಳ್ತಾ ಇದೆ ಅಂದರೆ ಮರಣ ಮೀರುವುದನ್ನು ಹೇಳ್ತಾ ಇದೆ. ಮರಣ ಮೀರುವುದನ್ನು ಹೇಳ್ತಾ ಇದೆ ಅಂದರೆ ಅಮೃತವನ್ನು ಹೇಳ್ತಾ ಇದೆ. ಕೃಷ್ಣ ಮುಂದೆ ಭಗವದ್ಗೀತೆ ಹೇಳ್ತಕ್ಕಂಥದ್ದೇ. ನೀವು ಸಾಯಲ್ಲ ಕಣ್ರಿ, ನೀವು ಯಾಕ್ರಿ ಸಾಯ್ತೀವಿ ಅಂತ ಇದ್ದೀರಿ? ಯಾರು ಸತ್ರು? ಸಾವೇ ಇಲ್ಲ ನಮಗೆ. ಸಾವು ಅನ್ನತಕ್ಕಂಥದ್ದು ಕೇವಲ ದೇಹಕ್ಕೆ ಅಷ್ಟೇ, ಅದೊಂದು ರೂಪ ಬದಲಾವಣೆ. ನೀವು 3 ವರ್ಷದ ಪಾಪಚಿಯಾಗಿದ್ದೀರಪ್ಪ, 85 ವರ್ಷದ ಮುದುಕ ಇದ್ದಾನಪ್ಪ. ಆ 3 ವರ್ಷದಿಂದ 80 ಪರಿವರ್ತನೆ ಆಗ್ತಾ ಹೋಗಲಿಲ್ವೇನ್ರಿ? ಪ್ರತಿನಿತ್ಯ ನೋಡೋರು ಕಾಣಿಸ್ದೇ ಇರಬಹುದು, ಆದರೆ 3 ವರ್ಷದ ಕೂಸನ್ನು ಎತ್ತಿಕೊಂಡಿದ್ದವನು 18 ವರ್ಷದ ಹುಡುಗನ ನೋಡಿ ಬದಲಾವಣೆ ಆಗಿಲ್ಲ ಅಂತಾನೆ ಅವನು. ನಮಗೆ ಬದಲಾವಣೆ ಆಗಿಲ್ವಾ? ಹೀಗೊಂದು ಪರಿವರ್ತನೆ ಆಗ್ತಾ ಇದೆ.
ಹೀಗೆ ಪರಿವರ್ತನೆ ಆಗ್ತಾ ಆಗ್ತಾ ಇರತಕ್ಕಂಥದ್ದು ಯಾವುದಯ್ಯ ಅದು? ಇವಾಗ 58ನೇ ವರ್ಷದಲ್ಲಿ ಕೂತ್ಕೊಂಡು ನಾನು 5ನೇ ವರ್ಷದಲ್ಲಿ ಏನು ಮಾಡಿದ್ದೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಾನು. ಅಥವಾ ಇನ್ನು 2 ವರ್ಷಕ್ಕೆ ಏನು ಆಗಬಹುದು ಅಂತ ನನಗೆ ಯೋಗ್ಯತೆ ಒಂಚೂರು ಯೋಚನೆ ಮಾಡಲಿಕ್ಕೆ ನನಗೆ ಸಾಧ್ಯ ಇದೆ. ಯಾವುದು ಮಾಡ್ತಾ ಇದೆ? ಮನಸ್ಸು ಮಾಡ್ತಾ ಇದೆ. 5ನೇ ವರ್ಷದಲ್ಲಿ ಇದ್ದಂಥ ಮನಸ್ಸೇ ನನಗೀಗಲೂ ಇದೆ. ವಿಸ್ತಾರ ಆಗಿದೆ. ಅನುಭವ ಜಾಸ್ತಿ ಆಗ್ತಾ ಆಗ್ತಾ ಸ್ಮೃತಿ ಶಕ್ತಿ ವಿಸ್ತರಿಸ್ತಾ ನನ್ನ ಮನಸ್ಸಿನಲ್ಲಿ ಹೆಚ್ಚು ಹೆಚ್ಚು ನೆನಪುಗಳು ಕೂಡ್ತಾ ಮನಸ್ಸು ವಿಸ್ತಾರ ಆಗಿದೆ. ಎಷ್ಟು ವಿಸ್ತಾರ ಆಗಿದೆ? 100ರಲ್ಲಿ 1 ಭಾಗವೂ ಆಗಿಲ್ಲ ಇನ್ನು. ನಮ್ಮ ಮಿದುಳಿನಲ್ಲಿ ಅಷ್ಟು ಶಕ್ತಿ ಇದೆ. ಪ್ರಾಣಾಯಾಮದ ಮೂಲ ಮತ್ತದೇನೆ. ಪ್ರಾಣಾಯಾಮದಲ್ಲಿ ನಮ್ಮ ಶ್ವಾಸಕೋಶಗಳಲ್ಲಿ ಎಷ್ಟು ಗಾಳಿಯ ಚೀಲಗಳು ಇವೆಯೋ, ಸುಮ್ಮನೆ ಉದಾಹರಣೆಗೆ 10,000 ಗಾಳಿ ಚೀಲ ಇದೆ ಅಂದ್ಕೊಳ್ಳೋಣ, ಲಕ್ಷಗಳಿದೆ, ಇದು ನಮಗೆ ಅರ್ಥ ಆಗಲಿಕ್ಕೆ ಒಂದು ಲೆಕ್ಕಕ್ಕೆ ಅಂತ. 10,000 ಗಾಳಿಯ ಚೀಲಗಳು ಇದ್ದರೆ ಆ ಶ್ವಾಸಕೋಶದಲ್ಲಿ ನಾವು ಎಷ್ಟು ಉಪಯೋಗಿಸ್ತೀವಿ? 1,000 ಉಪಯೋಗಿಸಲ್ಲ. ಉಪಯೋಗಿಸೋದೇ ಇಲ್ಲ ನಾವು ಅದನ್ನು. ಹುಟ್ಟಿದಾಗ ಹೇಗಿತ್ತೋ ಅಷ್ಟೇ ಉಸಿರು ತಗೊಳ್ಳೋದು ಬಿಡೋದು. ಅವನು ಹೇಳ್ತಾ ಇದ್ದಾನೆ ಕೃಷ್ಣ, ಚೆನ್ನಾಗಿ ಉಪಯೋಗಿಸ್ರಿ. ನೀವು ಇಷ್ಟು ಉಪಯೋಗಿಸೋ ಏನೇನೋ ಸಾಧಿಸ್ಬಿಟ್ಟಿದ್ದೀವಿ. ನಿಜವಾಗ್ಲೂ ಆ ಪ್ರಾಣ ಜಾಸ್ತಿ ತೊಗೊಂಬಿಟ್ರೆ ನಾವು ಎಷ್ಟು ವಿಸ್ತಾರ ಆಗುತ್ತೆ ಎದೆ. ನೀವು ಎಳ್ಕೊಳ್ಳಿ ನೋಡೋಣ ಪ್ರಾಣನ. ಇರಲಿ, ನಾನು 6ನೇ ಅಧ್ಯಾಯ ಬಂದಾಗ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೀನಿ. ಅದ್ವೈತಾಮೃತ ವರ್ಷಿಣೀಂ ಅಂದರೆ ನನಗೂ ದೈವಕ್ಕೂ ಇರತಕ್ಕಂತಹ ಭಿನ್ನತೆಯನ್ನು ಅಳಿದು ನಾನು ಸತ್ತು ಹೋಗ್ತೀನಿ, ದೇವತೆಗಳು ಅಮರರಾಗಿರ್ತಾರೆ ಅನ್ನತಕ್ಕಂಥ ಭೇದವನ್ನು ಬಿಟ್ಟು ನಾನು ಸಾಯುವುದಿಲ್ಲ, ಸಾಯುವುದು ನನ್ನ ದೇಹ ಅಷ್ಟೇನೆ, ಹಾಗೆ ಸಾಯದೇ ಇರತಕ್ಕಂಥ ಒಂದಿದೆ, ಅದು ಪ್ರಾಣ. ನೀವು ಆಡು ಮಾತಿನಲ್ಲಿಯೂ ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತೀರಿ. ಅಂದರೆ ಇದೇ ಇದು ಹೋಗಿದೆ. 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಂ ತ್ವಾದೋ ಪ್ರೋಕ್ತವಾನಿತಿ ಅಂತ ಅರ್ಜುನ ಕೇಳ್ತಾನೆ. ಏನೇ ಇದು? ಸೂರ್ಯನೇ ಪಾಠ ಮಾಡಿದೆ ಅಂತ ಹೇಳ್ತಾ ಇದೀಯ ನೀನು ಯೋಗನ. ಸೂರ್ಯನ ವಯಸ್ಸೆಷ್ಟು? ಕೋಟಿ ವರ್ಷಗಳು. ಅವನಿಗೆ ಪಾಠ ಮಾಡ್ಬೇಕಾದ್ರೆ ನೀನು ಅವನಿಗಿನ್ನ ಹಳವಾಗಿರಬೇಕು. ಇವತ್ತು ನನ್ನ ಮುಂದೆ 35 ವರ್ಷ ಆಗಿದೆ, ನಿಂಗೆ ನನಗೂ ಒಂದು 3 ತಿಂಗಳು ಜಾಸ್ತಿ ಅಷ್ಟೇ. ಅದು ಹೇಗೆ ಸಾಧ್ಯ? ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ನೀನು ಈಗಿದೆಯಾ ನನ್ನ ಕಣ್ಣು ಮುಂದೆ 35 ವರ್ಷದವನಾಗಿ, ಕೋಟಿ ವರ್ಷದ ಸೂರ್ಯ ಇದ್ದಾನೆ, ಅವನಿಗೆ ನಾನು ಪಾಠ ಮಾಡಿದೆ ಅಂತೀಯಲ್ಲ. ನಿನ್ನ ವಯಸ್ಸೆಷ್ಟು? ಕಥಮೇತದ್ವಿಜಾನೀಯಾಂ ತ್ವಾದೌ ಪ್ರೋಕ್ತವಾನಿತಿ. ಹೇಗಯ್ಯ ಸಾಧ್ಯ? ಇಷ್ಟು ಅದ್ಭುತವಾದ ಉತ್ತರ ಕೊಡ್ತಾನೆ ಕೃಷ್ಣ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ ತಾನ್ಯಹಂ ವೇತ್ತ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಪೆದ್ದ, ನಿನ್ನ ಹಣೆ ಬರಹವೇ ಇಷ್ಟು, ನಿಂಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತೋ ಅಂತ ಪ್ರಶ್ನೆ ಕೇಳಬೇಡಿ. ಹ್ಯಾಕೆ ತಿಳ್ಕೊಳ್ಳೋದು ಅಂತ ಪ್ರಶ್ನೆ ಕೇಳಿ. ನ ತ್ವಂ ವೇತ್ತ, ನಿಂಗೆ ಗೊತ್ತಿಲ್ಲ ಅದು. ಅಹಂ ವೇತ್ತಿ, ನಂಗೆ ಗೊತ್ತಿದೆ ಅದು. ಅವ ನಿಜವಾದ ಶಿಷ್ಯ ಏನು ಮಾಡಬೇಕು? ಹೌದಾ ಗುರುಗಳೇ, ನಿಮಗೆ ಗೊತ್ತಾ? ಹೇಗೆ ಗೊತ್ತಾಯಿತು? ನನಗೂ ಸ್ವಲ್ಪ ಹೇಳ್ಕೊಡಿ. ಹೇಳ್ಕೊಡ್ತೀನಿ, ಕೇಳು ಅಂದ. ಅದೇ ಭಗವದ್ಗೀತೆ. ಹಾಗೆ ಕೇಳಿದಾಗ ಏನರ್ಥ ಆಗುತ್ತೆ? ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ. ಮೇ ತವ ಜನ್ಮಾನಿ. ಅರ್ಜುನ, ನೀನು ಬರೀ ನನಗೆ ಅನೇಕ ಜನ್ಮಗಳು ಅನ್ಕೊಡ, ನಿನಗೂ ಅನೇಕ ಜನ್ಮಗಳಿದೆ. ಆ ಅನೇಕ ಜನ್ಮಗಳು ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಅಂದರೆ ಏನು ಹೇಳ್ತಾ ಇದ್ದಾನೆ? ಅಯ್ಯೋ ಪೆದ್ದ, ನೀನು ಸಾಯಲ್ಲ, ನಾನೂ ಸಾಯಲ್ಲ, ನೀನೂ ಸಾಯಲ್ಲ, ವ್ಯತ್ಯಾಸವೇ ಇಲ್ಲ. ಸಾಯ್ತೀನಿ ನೀನು ಅಂದ್ಕೊಳ್ತಾ ಇದೀಯ ಅಷ್ಟೇ. ನೀನು ಸಾಯುವವನು ಅಲ್ಲ. ಅಮೃತವರ್ಷಿಣಿ, ಅದ್ವೈತಾಮೃತವರ್ಷಿಣಿ. ಅದ್ವೈತ, ದೈವ ಬೇರೆ ನಾನು ಬೇರೆ ಇಲ್ಲ, ನಾನೇ ದೈವ ಆಗ್ತೀನಿ ಅನ್ನತಕ್ಕಂಥ ಮನಸ್ಸಂಕಲ್ಪ ನಿನಗಿದ್ದರೆ ದೈವ ಆಗಬಹುದು. ಹೇಗಾಗ್ತೀಯ? ಆ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಬೇಕು, ಆ ಪರೀಕ್ಷೆಗೆ ಸಿದ್ಧರಾಗಬೇಕು, ಆ ಪರೀಕ್ಷೆಯನ್ನು ಅಧ್ಯಯನ ಮಾಡಬೇಕು. ಆ ಪರೀಕ್ಷೆ ಯಾವುದು? ನಾನು ಮತ್ತೆ ಮಾತಾಡ್ತಾ ಹೇಳಿದೆ, ದೈವ ನನಗೆ ಯಾಕ್ರಿ ಕಷ್ಟ ಕೊಡ್ತು ಅಂತ ಕೆಲವರು ಕೇಳ್ತಾರೆ.
ಕೇಳಪ್ಪ ದೇವ್ರನ್ನ ಹಾಗಾರೆ ಯಾಕೆ ಕಷ್ಟ ಕೊಟ್ಟೆ ಅಂತ. ಸಿಗಲ್ವಲ್ಲ, ಸಿಗೋ ಹಾಗೆ ಮಾಡು, ಪ್ರಯತ್ನ ಪಡು. ಹೇಗೆ ಮಾಡೋದು? ತಪಸ್ಸು ಮಾಡು. ಅದು ಮಾತ್ರ ನಮಗಾಗಲ್ಲ. ನಾವು ತಪಸ್ಸು ಮಾಡಿ ದೈವವನ್ನು ಒಲಿಸಿಕೊಳ್ಳೋ ಯೋಗ್ಯತೆ ಇಲ್ಲ. ಹಾಗೆ ಒಲಿಸಿಕೊಂಡವ್ರು ಹೇಳಿದ್ರೆ ನಂಬಲ್ಲ. ಹಿಮಾಲಯ ಪರ್ವತ ನೋಡಿದಿರೇನ್ರಿ? ನೋಡಿಲ್ಲ. ಇದೆಯೋ ಇಲ್ವೋ? ಇಲ್ಲ ಅಂತಲೇ ಕಾಣುತ್ತೆ, ಯಾಕೆ ನಾನು ನೋಡಿಲ್ಲ. ಅರೆ ಹೋಗಿ ನೋಡಯ್ಯ, ನೋಡಬೇಕಲ್ಲ ಅಷ್ಟು ದೂರ ಅವನು ಹೋಗಬೇಕಲ್ರಿ. ಏನು ಸುಮ್ಮನೆನಾ? ಶ್ರಮೆ ಇಲ್ವೇ? ಅವರು ತಪಸ್ಸು ಅನ್ನತಕ್ಕಂಥ ಒಂದು ಮಾಧ್ಯಮ ಹೇಳಿಬಿಟ್ಟಿದ್ದಾರಪ್ಪ. ಈ ಪರೀಕ್ಷೆಯಲ್ಲಿ ಕೂತ್ಕೊಂಡು ಗೆಲ್ಲಯ್ಯ ನೀನು. ಪರೀಕ್ಷೆಯಲ್ಲಿ ಕುಳಿತವರೆಲ್ಲರೂ ಗೆಲ್ಲುವುದಿಲ್ಲ. ಗೆದ್ದವರೆಲ್ಲರೂ ಪ್ರಥಮ ದರ್ಜೆ ಅಲ್ಲ. ಪ್ರಥಮ ದರ್ಜೆಯಲ್ಲಿ ಯಾವನೋ ಒಬ್ಬನು 100ಕ್ಕೆ 100 ತೊಗೊಂಡು ಹೋಗ್ತಕ್ಕಂಥ. ನಾವು 35 ಅಲ್ಲ, ನಾವು ಎಲ್ಲ ಅನುತ್ತೀರ್ಣರೇ. ಅನುತ್ತೀರ್ಣರು ಅಲ್ಲ, ಪ್ರಯತ್ನವೇ ಇಲ್ಲ ನಮಗೆ. ಸುಮ್ಮನೆ ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ದೇವರಿದ್ರೆ ಕಾಣಿಸ್ಲಿ ಕಾಣಿಸ್ಲಿ, ಯಾಕೆ ಕಾಣಿಸ್ತಾ ನೀವೇನು ಪ್ರಯತ್ನ ಪಟ್ಟಿದ್ದೀರಿ ಅವನು ಕಾಣೋದಕ್ಕೆ? ಯಾರು ಪ್ರಯತ್ನ ಪಡುತ್ತಾರೆಯೋ ಎಷ್ಟು ಕಾಲ? ಮಹಾಭಾರತದಲ್ಲಿ ಸುಂದರವಾದ ಒಂದು ಕಥೆ ಬರುತ್ತೆ. ಇಬ್ಬರಿಗೂ ತಪಸ್ಸು ಮಾಡ್ತಾ ಇದ್ದಾರೆ. ದೈವ ಒಬ್ಬನ ಮುಂದೆ ಪ್ರತ್ಯಕ್ಷ ಆದ. ನೀವು ಭಗವದ್ಗೀತೆಯನ್ನು ಅಥವಾ ಇಂತಹ ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಈ ಮಾನಸಿಕ ಸತ್ವ ಇರಬೇಕು, ಈ ಸಹನೆ ಇರಬೇಕು ನಿಮಗೆ. ದೈವ ಪ್ರತ್ಯಕ್ಷ ಆಗ್ತಾನಂತೆ. ಇವನು ಕೇಳ್ತಾನೆ, ಏನಯ್ಯ ಬೇಕು ನಿಮಗೆ? ದೇವರೇ, ನನಗೆ ಮುಕ್ತಿ ಬೇಕು. ಕೊಟ್ಟಿದ್ದೀನಿ, ತಗೊಳ್ಳೆ. ಯಾವಾಗ ಸಿಗುತ್ತೆ ದೇವರೇ? ನೀನು ಯಾವ ಮರದ ಕೆಳಗೆ ಕೂತ್ಕೊಂಡಿದೆಯೋ ಆ ಮರವನ್ನು ಮೇಲೆ ನೋಡು, ಎಷ್ಟು ಕೊಂಬೆಗಳಿದೆಯೋ ಅಷ್ಟು ಕೊಂಬೆಗಳಾದಮೇಲೆ ನಿಮಗೆ ಮುಕ್ತಿ ಸಿಗುತ್ತೆ. ಅಯ್ಯೋ, ಕೊಂಬೆಗಳು ಎಣಿಸ್ತಾನೆ, 108 ಇಷ್ಟೊಂದು ಜನ್ಮ. ಛೇ, ನನಗೆ ಇಷ್ಟ ಆಗಲಿಲ್ಲ ಇವತ್ತು. ಇನ್ನೊಬ್ಬನ ಹತ್ರಕ್ಕೆ ಹೋಗಿ ದೇವರು ಕೇಳ್ತಾ ಇದ್ದಾನೆ, ಏನೇ ಬೇಕು? ಅವನು ಅದೇ ಪ್ರಶ್ನೆ ಕೇಳ್ತಾನೆ, ನನಗೆ ಮುಕ್ತಿ ಕೊಡಪ್ಪ. ಕೊಟ್ಟಿದ್ದೀನಿ, ತಗೋ. ಯಾವಾಗ ಸ್ವಾಮಿ? ಈ ಮರದ ಮೇಲೆ ಎಷ್ಟು ಎಲೆಗಳಿದೆಯೋ ಅದು ಎಷ್ಟು ಎಲೆಗಳಿದೆಯೋ ಅಷ್ಟು ಜನ್ಮ ಆದಮೇಲೆ ನಿಮಗೆ. ಅವನು ಕುಣಿಯೋಕ್ಕೆ ಶುರು ಮಾಡಂತೆ, ಆಹಾ, ಅಂತೂ ಜನ್ಮ ಸಿಗುತ್ತೆ, ಮುಕ್ತಿ ಸಿಗುತ್ತಲ್ಲ ನನಗೆ. ಅದು ಎಷ್ಟು ಜನ್ಮ ಆದರೂ ಆಗಲಿ, ಮುಕ್ತಿ ಅನ್ನತಕ್ಕಂಥದ್ದು ದೇವರು ಕೊಟ್ಟಿರಿ ಅಂದ್ಬಿಟ್ನಲ್ಲ, ಸಿಕ್ಕೇ ಸಿಗುತ್ತೆ ನನಗೆ. ನೀವು ಅಂತಹ ತಪಸ್ಸಿಗೆ ಸಿದ್ಧ ಆಗಬೇಕು. ನನಗೆ ಗೊತ್ತಿಲ್ಲಪ್ಪ, ಅದಕ್ಕೆ ಮಿತಿ ಇಲ್ಲಯ್ಯ. ಒಬ್ಬ ಗುರುವಿನ ಹತ್ತಿರ, ಬೌದ್ಧರ ಕಥೆ ಇದು, ಒಬ್ಬ ಗುರುವಿನ ಹತ್ತಿರ ಒಬ್ಬ ಶಿಷ್ಯ ಹೋದ. ಕತ್ತಿ ವರ್ಷ ಹೇಳ್ಕೊಡ್ರಿ ನನಗೆ ಅಂತ. ಆಯಿತು, ಸೇರ್ಕೊ ಅಂದರು. ಎಷ್ಟು ದಿವಸದೊಳಗೆ ಹೇಳ್ಕೊಡ್ತೀರಿ ಅಂತ. ಒಂದು 10 ವರ್ಷ ಬೇಕಾಗತ್ತೆ. 10 ವರ್ಷವೇ? ಬೇಗ ಬೇಕು, ನೋಡೋಣ. ಶುರು ಮಾಡೋಕ್ಕೆ ಮುಂಚೆನೇ ಎಷ್ಟು ಭಗವದ್ಗೀತೆ ಎಷ್ಟು ದಿವಸ ಮುಗಿಸ್ತೀರಿ? ಪೀಠಿಗೆ ಏನು ಮಾಡ್ತೀರಿ 10 ದಿವಸ ನೀವು ಅಂತ ಕೇಳಿದಾಗ, ಏನು 10 ದಿವಸಕ್ಕೆ ಏನು ಪೀಠಿಗೆ ಮಾಡ್ತೀರಿ? ನನಗೆ 20 ದಿವಸನೂ ಸಾಕಲ್ಲಪ್ಪ ಅಂತೀನಿ. ಏನು ಮಾಡಲೀಗ? ನಿಮಗೆ ಕೇಳೋ ಸಹನೆ ಮೊದಲು ಬೇಕಲ್ಲ. ನಾಳೆಯಿಂದ ಶುರು ಕಣಯ್ಯ, ಕತ್ತಿ ವರ್ಷ ನಿಮಗೆ. ಹೇಳಿ ಸ್ವಾಮಿ, ಏನು ಮಾಡಲಿ? ಪುಟ್ಟ ಕಥೆ, ಅದ್ಭುತವಾದ ಕಥೆ, ನಿಗೂಢವಾದ ಕಥೆ. ಆ ಶಿಷ್ಯ ಇನ್ನು ಮಲಗಿದ್ದಾನೆ, ಎದ್ದಿಲ್ಲ ಅವನು. ಒಂದು ಏಟು ಬಿತ್ತು ಇಲ್ಲಿಗೆ. ಹೋ ಗುರುಳು, ಏನಿದು ಅಂದ. ಹೇಳಿದ ಕತ್ತಿ ವರ್ಷ ಶುರು ಮಾಡ್ತೀನಿ ಅಂತ. ಶುರು ಮಾಡಿದೆ ನಾನು ಆಗಲೇ. ಕತ್ತಿ ಹೊಡೆದ್ರೆ ಕೈ ಕತ್ತರಿಸ್ತಾ ಇತ್ತು, ಒಂದು ದೊಣ್ಣೆ ಹೊಡೆದೆ ಅಷ್ಟೇ ನಾನು. ಓ ಸರಿ ಗುರುಗಳೇ, ಹಾಗಾದರೆ ಇವತ್ತಿನ ಪಾಠ ಮುಗೀತು. ನಾಳೆಯಿಂದ ಪಾಠ ಶುರುವಾಗುತ್ತೆ, ಮುಂದುವರಿಯುತ್ತೆ. ಮಾರನೇ ದಿವಸ ಅವನು ಎದ್ದಿದ್ದಾನೆ, ಹೇಳಬೇಕು ಅಂತ ಇದ್ದಾನೆ. ಗುರುಗಳೆಲ್ಲಿ ಹೊಡಿತಾರೆ. ಇಲ್ಲೇ ಇಟ್ಬಿಟ್ಟು, ಏನ್ರಿ ಇಲ್ಲಿ ಹೊಡೆದ್ಬಿಟ್ರಿ? ಯಾರು ಹೇಳಿದೆ ನಿಂಗೆ? ಎಲ್ಲಿ? ಅಲ್ಲೇ ಹೊಡಿತೀನಿ ಅಂತ. ಓಹೋ, ಹಾಗೆ ಎರಡೂ ಕಡೆ ನೋಡ್ತಾ ಇರಬೇಕಪ್ಪ. ಎರಡು ಕಡೆ ಇಲ್ಲಿಗೆ, ಏನ್ರಿ ಇದು ಅಂತ. ಅಲ್ಲಿಗೂ ಹೊಡಿತೀನಿ ನಾನು. ಕತ್ತಿ ವರಸೆಯನ್ನು ಕಲಿಯಬೇಕಾಗಿದ್ದರೆ ಕತ್ತಿ ಯಾವ ಕಡೆಯಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕತ್ತಿ ಯಾವ ಕಡೆಯಿಂದ ಬಂದರೂ ನಾನು ಅಪ್ರಮತ್ತನಾಗಿರ್ತೀನಿ, ಅದು ತಪಸ್ಸು. ಹಾಗೆ ಕೂತ್ಕೊಂಡ್ರೆ ಎಷ್ಟು ಕಾಲ? ನಾನು ಅಂಗೋಪಾಂಗಳಿಗೆಲ್ಲ ಗುರು ಇಟ್ಟು ಹೊಡಿತಾ ಇರ್ತೀನಿ, ಎಲ್ಲ ಕಡೆಯೂ ಇನ್ನು ಅಡ್ಡ ಹಾಕ್ತಾ ಇರಬೇಕು. ನಿದ್ದೆ ಮಾಡೋಕ್ಕೆ ಆಗಲ್ಲ. ನಿದ್ದೆ ಮಾಡು ಅಂತ ಯಾರು ಹೇಳಿದ್ರು ನಿಮಗೆ? ಯಾವ ಕ್ಷಣದಲ್ಲಿ ಏಟು ಬೀಳುತ್ತೋ ಅದು ತಪಸ್ಸು. ನೀವು ಹಾಗೆ ತಪಸ್ಸು ಮಾಡಿದರೆ 2 ತಿಂಗಳಾಯಿತು, ನೀನು ಕತ್ತಿ ವರ್ಷ ಬಂತು ಹೋಗಯ್ಯ ಅಂದ ಅವನು. ಅರೆ 10 ವರ್ಷ ಅಂದಿದ್ರಿ, ನೀನು ಕಲ್ತಲ್ಲ ಹಾಗೆ. ನಾನು ಹಾಗೆ ಅಪ್ರಮತ್ತನಾಗಿ
ಅದನ್ನೇ ಮುಂದೆ ಕೃಷ್ಣ ಹೇಳ್ತಾನೆ 6ನೇ ಅಧ್ಯಾಯದಲ್ಲಿ. ಹೇಗೆ ನೀನು ತಪಸ್ಸು ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು. ಅಪ್ರಮತ್ತನಾಗಿ ನಾವು ತಪಸ್ವಿಯಾದರೆ ಅದ್ವೈತಾಮೃತವರ್ಷಿಣೀ, ನೀವು ದೈವ ಆಗಿಬಿಡ್ತೀರ್ರಿ. ನರತ್ವ ಹೋಗಿ ಸುರತ್ವ ಸಿಕ್ಕಿಬಿಡುತ್ತೆ, ಸುರತ್ವ ಹೋಗಿ ಸುರೋತ್ವದಲ್ಲಿ ಪ್ರವೇಶ ಮಾಡಿಬಿಡ್ತೀರಿ ನೀವು. ಶ್ರೀ ಶ್ರೀ ಶಂಕರರು ಸತ್ಸಂಗತ್ವೇ ನಿಸ್ಸಂಗತ್ವಂ ಅನ್ನತಕ್ಕಂಥದ್ರ ಮೂಲ ಅರ್ಥ ಅದು. ನಾವು ಸತ್ಸಂಗದಲ್ಲಿದ್ದೇವೆ, ಆದರೆ ಕೊನೆಗೆ ಈ ಸಂಘವೆಲ್ಲ ಹೋಗಿ ನಿಸ್ಸಂಗ ಆಗಿಬಿಡುತ್ತೆ. ಅಲ್ಲಿಂದ ಶುರುವಾಗಬೇಕು. ಈಗ ದೇವ್ರ ಗುಡಿಗೆ ಹೋಗಬೇಕು ಅಂತೀನಿ ನಾನು, ಪೂಜೆ ಮಾಡೋದು ಮಾಡಬೇಕು ಅಂತೀನಿ ನಾನು. ನೀವು ಪೂಜೆಯೇ ಶುರು ಮಾಡದೇ ಇದ್ದರೆ ನೀವು ಪೂಜೆಯನ್ನು ಮೀರುವ ಸ್ಥಿತಿಗೆ ಬರೋಕೆ ಆಗೋದಿಲ್ಲ ನಿಮ್ಮ ಕೈಯಿಂದ. ಪ್ರತಿಮೆಯ ಮುಂದೆ ನೀವು ಪೂಜೆ ಮಾಡೋದನ್ನು ಶುರು ಮಾಡದೇ ಇದ್ದರೆ ಪ್ರತಿಮೆಯ ಮಿತಿಯನ್ನು ಮೀರಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಉಡುಪಿಯ ಶ್ರೀಕೃಷ್ಣನ ಮುಂದೆ ನೀವು ಧ್ಯಾನಾಸಕ್ತರಾಗದೇ ಹೋದರೆ ವಿಶ್ವರೂಪ ಸಂದರ್ಶನವನ್ನು ತೋರಿಸ್ತಕ್ಕಂಥ ಆ ಅಖಂಡವಾಗಿರತಕ್ಕಂಥ ಭೂಮ್ಯಾಕಾಶವನ್ನು ವಿಸ್ತರಿಸಿರತಕ್ಕಂಥ ಆ ವಿಶ್ವರೂಪನ ದರ್ಶನ ಆಗೋದಿಲ್ಲ ನಿಮಗೆ. ಇಲ್ಲಿಂದ ಶುರುವಾಗಬೇಕು, ಇಂದ ಶುರುವಾಗಬೇಕು. ಆಗಲೇನೇ ಶ್ರೀಮತ್ವಯೋನಿಧಿ ನಿಕೇತನ ಚಕ್ರಪಾಣಿ ಅನ್ನತಕ್ಕಂಥದ್ದು ಅರ್ಥ ಆಗಲಿಕ್ಕಾಗತ್ತೆ. ಆನೆ ನನಗೆ ಬರದೇ ಇದ್ದರೆ ಏನೂ ಅರ್ಥ ಆಗಲ್ಲ. ಶುರು ಮಾಡಿ ನೀವು ದ್ವೈತದಿಂದ ಅದ್ವೈತಕ್ಕೆ ಹೋಗಿ. ಹೌದು, ದೈವ ಬೇರೆ ನಾನು ಬೇರೆ ಅಂತ ಇದ್ದೇನೆ. ಆ ದೈವ ಬೇರೆ ನಾನು ಬೇರೆ ಅನ್ನತಕ್ಕಂಥದ್ದನ್ನು ಜೀವಾತ್ಮ ಪರಮಾತ್ಮಗಳ ಹತ್ತಿರಕ್ಕೆ ಬರ್ತಾ 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 ಎರಡೂ ಒಂದೇ ಆಗಿಬಿಡುತ್ತೆ. ಅದನ್ನು ಸಾಧಿಸಿ ತೋರಿಸ್ತಾ ಇದ್ದೇನೆ ಭಗವದ್ಗೀತೆಯಲ್ಲಿ. ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ. ಅಂಬಾ, ಯಾರಮ್ಮ ನೀನು? ಭಗವದ್ಗೀತೆ ಏನತಕ್ಕಂಥ ಒಂದು ದೊಡ್ಡ ಶಾಸ್ತ್ರ, ಮೋಕ್ಷಶಾಸ್ತ್ರ ಅದಿರಲಿ ಒಂದು ಕಡೆಗೆ. ಆದರೆ ನಾನು ಭಗವದ್ಗೀತೆ ಹತ್ರಕ್ಕೆ ಹೇಗೆ ಹೋಗಬೇಕಾಗಿದೆ? ಅವಳು ನನ್ನ ತಾಯಿ ಅಂತ ಹೋಗಬೇಕಾಗಿದೆ. ಅಂಬಾ, ಭಗವದ್ಗೀತೆ ಎನ್ನತಕ್ಕಂಥದ್ದು ಒಬ್ಬ ತಾಯಿ. ಯಾಕೆ? ನಿನಗೆ 18 ಅಂಗಗಳಿದೆ. ನಾವೆಲ್ಲರೂ ಯಾರೋ ಮುಕ್ತರನ್ನು ಬಿಡೋಣ, ಬಹುಶಃ ಒಂದು 100 ಕೋಟಿಯಲ್ಲಿ ಒಬ್ಬರು ಸಿಗ್ಬೋದು ನಮಗಿವಾಗ ಭಾರತದಲ್ಲಿ ಮುಕ್ತಾತ್ಮರು ಅಂತ. ನಾವೆಲ್ಲರೂ ಗೋಳಾಡ್ತಾ ಇದ್ದೇವೆ, ಒದ್ದಾಡ್ತಾ ಇದ್ದೇವೆ, ಚಿಂತೆ ಮಾಡ್ತಾ ಇದ್ದೇವೆ, ಅಳುತ್ತಾ ಇದ್ದೇವೆ, ಸಮಸ್ಯೆಗಳು ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ನಾವು ಎಲ್ಲರೂ ಇರತಕ್ಕಂತಹ ಸ್ಥಿತಿಯಲ್ಲಿಯೇ ಅರ್ಜುನ ಇದ್ದಾನೆ. ನಾವು ಯಾರೂ ಆನಂದಿಗಳಾಗಿಲ್ಲ. ನಮಗೆಲ್ಲರಿಗೂ ದ್ವಂದ್ವಗಳು, ನಮಗೆಲ್ಲರಿಗೂ ಸಮಸ್ಯೆಗಳು, ನಮಗೆಲ್ಲರಿಗೂ ಸಂಕಷ್ಟಗಳು, ನಮಗೆಲ್ಲರಿಗೂ ಸಂದೇಹಗಳು. ಆದ್ದರಿಂದ ಭಗವದ್ಗೀತೆಯ ಉಪಕ್ರಮ ಆರಂಭ ಆಗಬೇಕಾದ್ದು ನಮ್ಮ ವಿಷಾದದಿಂದ. ಅರ್ಜುನ ವಿಷಾದ ಯೋಗ. ಅರ್ಜುನ ಅದನ್ನು ಹೇಳಿಕೊಳ್ತಾ ಇದ್ದೇನೆ ನಮ್ಮ ಪರವಾಗಿ. ಎರಡರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಒಳಿತು ಕೆಡಕು, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ, ಸರಿ ತಪ್ಪು, ಇವುಗಳ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ನನಗೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನತಕ್ಕಂಥ ಸುನಿಶ್ಚಿತವಾದ ಜ್ಞಾನ ಇಲ್ಲ. ಹೀಗಾಗಿ ನಾನು ವಿಷಾದದಲ್ಲಿ ಇದ್ದೇನೆ. ಅಷ್ಟಾದಶಾಧ್ಯಾಯಿನೀ, ಆ 18 ಅಂಗಗಳಲ್ಲಿ ನಿನ್ನ ಪಾದ ಅರ್ಜುನ ವಿಷಾದ ಯೋಗವಾಗಿ ಬಿಟ್ಟಿದೆ. ನಿನ್ನ ದರ್ಶನವನ್ನು ನಾನು ಮಾಡ್ತಾ ಇದ್ದೇನೆ. ನನ್ನ ವಿಷಾದವನ್ನು ಅಳಿಸಲಿಕ್ಕಾಗಿ ಅತ್ಯಂತ ಹಳೆಯದಾಗಿರತಕ್ಕಂತಹ ಪುರಾತನವಾಗಿರತಕ್ಕಂತಹ ಬುದ್ಧಿಯೋಗವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅದರಲ್ಲಿ ಏನು ಹೇಳ್ತಾ, ಅಳಬೇಡ ಕಣಯ್ಯ ನೀನು ಅಂತ ಇದ್ದಾನೆ. ಮಾ ಶುಚಃ, ನೀನು ಅಳಬೇಡ ನೀನು. ಯಾಕೆ ಅಂದರೆ ನೀನು ಅಳ್ತಾ ಇರತಕ್ಕಂಥದ್ದು ಅತ್ಯಂತ ತಾತ್ಕಾಲಿಕವಾಗಿರತಕ್ಕ ಕ್ಷಣಿಕವಾಗಿರತಕ್ಕಂಥ ಯಾವುದೋ ಒಂದು ಪುಟ್ಟ ಸಮಸ್ಯೆ ಕೂತ್ಕೊಂಡು ಮಾತಾಡ್ತಾ ಇದ್ದೀಯ. ನೀನು ಅಳಲೇ ಕೂಡದು. ಯಾಕೆ ಎಂದರೆ ನೀನು ಅತ್ಯಂತ ಆನಂದ ಸ್ವರೂಪಿಯಾಗಿರತಕ್ಕಂಥ ದೈವ. ಆ ದೈವವೇ ಜೀವಜ್ಯೋತಿಯಾಗಿ ಬಿಟ್ಟಿದೆ. ಅದಕ್ಕೆ ನಾಶ ಅನ್ನುವುದು ಇಲ್ಲ ಅನ್ನತಕ್ಕಂತಹ ಎರಡನೆಯ ಮೆಟ್ಟಿಲಾಗಿರತಕ್ಕಂತಹ ಸಾಂಖ್ಯ ಯೋಗವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಹಾಗಾದರೆ ನಾನು ಅಳುಕೂಡದಾದ್ರೆ ಏನು ಮಾಡಬೇಕು?
ಹೊಟ್ಟೆಗೆ ಊಟ ಬೇಕ್ರಿ. ಊಟ ನನಗೆ ಸಿಗಬೇಕಾಗಿದ್ದರೆ ಆ ಊಟವನ್ನು ಕೊಂಡು ಕೊಡತಕ್ಕಂಥ ದುಡ್ಡು ಬೇಕ್ರಿ. ಆ ದುಡ್ಡು ನನಗೆ ಸಿಗಬೇಕಾದ್ರೆ ಕೆಲಸ ಮಾಡಬೇಕ್ರಿ. ಕೆಲಸ ಮಾಡು ನೀನು. ಹೇಗೆ ಕೆಲಸ ಮಾಡಬೇಕು ನೀನು? ಆ ಕೆಲಸ ಮಾಡಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ನಿನ್ನ ತತ್ವಗಳೇನಿಟ್ಕೋಬೇಕು ಅನ್ನತಕ್ಕಂಥದ್ದನ್ನು ಕುರಿತು ನಾನು ನಿನಗೆ ಕರ್ಮಯೋಗವನ್ನು ಹೇಳ್ತಾ ಇದ್ದೇನೆ. 3ನೇ ಮೆಟ್ಟಿಲನ್ನು ಹೇಳ್ತಾ ಇದ್ದೇನೆ. ಕರ್ಮ ಮಾಡಬೇಕಾಗಿದ್ದರೆ ಎಂಥ ಬುದ್ಧಿ ಇರಬೇಕು ನನಗೆ? ಆ ಬುದ್ಧಿಯ ಮಿತಿ ಏನು? ಜ್ಞಾನ ಅಂದ್ರೇನು? ಬುದ್ಧಿ ಅಂದ್ರೇನು? ಪ್ರಜ್ಞಾನ ಅಂದ್ರೇನು? ಆ ಪ್ರಜ್ಞಾನದ ಶಕ್ತಿ ಜ್ಞಾನದ ಮೇಲೆ ಎಷ್ಟಿದೆ? ಅದರ ಮಿತಿ ಏನು? ಇವುಗಳನ್ನೆಲ್ಲ ನಾನು 4ನೇ ಮೆಟ್ಟಿಲಾಗಿರ್ತಕ್ಕಂಥ ಜ್ಞಾನಯೋಗದಲ್ಲಿ ಹೇಳ್ತಾ ಇದ್ದೇನೆ. ನಾನು ಮಾಡತಕ್ಕಂಥ ಕ್ರಿಯೆಯಲ್ಲಿ ನನ್ನ ಸ್ವಂತದ ಕರ್ಮ ಎಷ್ಟು, ಅಥವಾ ನಾನು ನ್ಯಾಸ ಮಾಡತಕ್ಕ ಕರ್ಮ ಎಷ್ಟು ಅನ್ನತಕ್ಕಂಥದ್ದನ್ನು 5ನೇ ಮೆಟ್ಟಿಲಾಗಿರ್ತಕ್ಕಂಥ ಕರ್ಮ ಸನ್ಯಾಸದಲ್ಲಿ ಹೇಳ್ತಾ ಇದ್ದೇನೆ ನಾನು. ಇದನ್ನೆಲ್ಲ ಸಾಧಿಸಲಿಕ್ಕೆ ಜ್ಞಾನವೋ ಕರ್ಮವೋ ಸಾಂಖ್ಯವೋ ಇದನ್ನೆಲ್ಲ ಸಾಧಿಸಬೇಕಾಗಿದ್ದರೆ ನಾನೊಂದು ಮಾರ್ಗವನ್ನು ಕೊಡ್ತಾ ಇದ್ದೇನೆ ನಿನಗೆ. ಅದನ್ನು ನಾನು ಧ್ಯಾನ ಅನ್ನತಕ್ಕಂಥ ಪದದಿಂದ ಕರೀತಾ ಇದ್ದೇನೆ. ಆ ಧ್ಯಾನಶೀಲನಾದಾಗ ನೀನೇನಾಗ್ತೀಯ? ನಿನ್ನ ವ್ಯಾಧಿಗಳೆಲ್ಲ ಹೋಗಿಬಿಡುತ್ತೆ. ದೇಹಕ್ಕೆ ಹಾಗೂ ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆಗಳೆಲ್ಲ ಹೋಗಿಬಿಡುತ್ತೆ ಕಣಯ್ಯ. ಅದು ಯಾವಾಗ ವ್ಯಾಧಿ ಹೋಗುತ್ತದೆಯೋ ವ್ಯಾಧಿಗೆ ತದ್ವಿರುದ್ಧವಾದ ಸಮಾಧಿ ನಿನಗೆ ಸಿಗುತ್ತೆ. ಆ ಸಮಾಧಿಗೆ ಹೋಗತಕ್ಕಂಥದ್ದು ಹೇಗೆ ಅನ್ನತಕ್ಕಂಥದ್ದನ್ನು ನಾನು 6ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದೇನೆ, 6ನೇ ಮೆಟ್ಟಿಲಿನಲ್ಲಿ ಹೇಳ್ತಾ ಇದ್ದೇನೆ. ಜ್ಞಾನ ಅಂದ್ರೇನು? ಸಾಮಾನ್ಯ ಜ್ಞಾನ ಅಂದ್ರೇನು? ವಿಶೇಷವಾಗಿರತಕ್ಕಂಥ ಜ್ಞಾನ ಅಂದ್ರೇನು? ಆ ವಿಶೇಷ ಜ್ಞಾನದ ವೈಶಿಷ್ಟ್ಯ ಏನು? ಆ ವಿಶೇಷ ಜ್ಞಾನವನ್ನು ನಾನು ಅರ್ಥ ಮಾಡಿಕೊಳ್ಳೋದು ಹೇಗೆ, ಅನುಷ್ಠಾನಕ್ಕೆ ತರೋದು ಹೇಗೆ ಅನ್ನತಕ್ಕಂಥದ್ದನ್ನು 7ನೆಯ ಸೋಪಾನದಲ್ಲಿ ಜ್ಞಾನ ವಿಜ್ಞಾನ ಯೋಗ ಅಂತ ಕರೀತಾ ಇದ್ದೇನೆ ನಾನು. ಈಗ ನಾನು ಮಾತಾಡ್ತಾ ಇರತಕ್ಕಂಥದ್ದು ನೀವು ಕೇಳ್ಕೊಳ್ತಾ ಇರತಕ್ಕಂಥ ಎಷ್ಟು ದಿವಸ ನಡೀತಿದ್ದು? 28ನೇ ತಾರೀಕು ಮುಕ್ತಾಯ ಆಗಿಬಿಡುತ್ತೆ. ಇದು ತಾತ್ಕಾಲಿಕವಾಗಿರತಕ್ಕಂಥ ಸಂಬಂಧ ಅಂತ ನಾನು ಅಂದುಕೊಳ್ತಾ ಇದ್ರೂ ಅದು ಹೇಗೆ ಇಷ್ಟು ದಿವಸಗಳು ಇಲ್ಲದೇ ಇದ್ದಂಥ ಈ ಉಪನ್ಯಾಸಕ್ಕೆ ಇಷ್ಟು ಜನ ಹೇಗೆ ಬಂದು ಕೂತಿದ್ದಾರೆ? ಅಥವಾ ನಾನೇ ಇದನ್ನು ಯಾಕೆ ಮಾಡ್ತಾ ಇದ್ದೇನೆ? ಇದು ನಂಗೆ ಗೊತ್ತಿಲ್ಲ. ಕ್ಷರವಾಗತಕ್ಕ, ಕ್ಷಯಿಸತಕ್ಕ, ಮಾಯವಾಗತಕ್ಕ, ಮುರಿದು ಹೋಗತಕ್ಕ, ಅದೃಶ್ಯವಾಗತಕ್ಕ ಯಾವುದೋ ಒಂದು ನಂಟಿದೆಯಲ್ಲ, ಇದನ್ನು ಕ್ಷಯವಾಗದ, ಮುಗಿಯದ, ಮುಕ್ತಾಯವಾಗದ ಮತ್ತೊಂದು ಶಕ್ತಿ ನಿರೂಪಣೆ ಮಾಡ್ತಾ ಇದೆ. ಅದನ್ನು ನಾನು ಅಕ್ಷರ ಅಂತ ಕರೀತಾ ಇದ್ದೇನೆ. ಆ ಅಕ್ಷರವೇ ಬ್ರಹ್ಮನ್ನಂತ ಒಪ್ಪಿಕೊಂಡಿದ್ದೇನೆ. ಆ ಬ್ರಹ್ಮನ್ನೇ ಪರಬ್ರಹ್ಮನ್ನಾಗಿದೆ. ಆದ್ದರಿಂದ ನಾನು 8ನೇ ಮೆಟ್ಟಿಲಿನಲ್ಲಿ ನಿನಗೆ ಅಕ್ಷರ ಬ್ರಹ್ಮಯೋಗ ಅಥವಾ ಅಕ್ಷರ ಪರಬ್ರಹ್ಮಯೋಗ ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದ್ದೇನೆ. ಈಗ ಹೇಳ್ತಾ ಇರತಕ್ಕಂಥದ್ದೆಲ್ಲ ಏನಯ್ಯ ಅದು? ಇಲ್ಲಿಯ ತನಕ ಪ್ರಪಂಚದ 100 ದಿಕ್ಸೂಚಿಗಳಾಗಿ 100 ಶಾಸ್ತ್ರಗಳು ಹೇಳಿಬಿಟ್ಟಿದ್ದಾರೆ. ಭಗವದ್ಗೀತೆ ಎನ್ನತಕ್ಕಂಥದ್ದು ವೈದಿಕ ಧರ್ಮದಲ್ಲಿ ಚಿಂತನೆ ಮಾಡಿ 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 ಕೆನೆಗಟ್ಟಿರತಕ್ಕಂಥ ಸಂಸ್ಕಾರ ಅದು. ಆದರೆ ಮೇಲ್ನೋಟಕ್ಕೆ ಅರ್ಥವಾಗದ ಭಾಳ ಸರಳವಾದ ಹೇಳಿಕೆ ಇದ್ದಾಗಿರುತ್ತದು. ಅಕ್ಷರ ಅಕ್ಷರ ಅಂದರೆ ಏನಯ್ಯ? ಅಕ್ಷರ ಅಂದರೆ ಅಕ್ಷರ ಅದಲ್ಲ. ಅಕ್ಷರ ಅಂದರೆ ಬ್ರಹ್ಮನ್ ಅಂತ ಅರ್ಥ ಆಗಬೇಕಾಗಿದ್ದರೆ ನೀವು ಆಳಕ್ಕೆ ಇಳಿಯಬೇಕು. ಆಳಕ್ಕೆ ಇಳಿಬೇಕು ಅಂದರೆ ಗುಪ್ತವಾಗಿರುತ್ತೆ. ಚಿನ್ನದ ಕಣಗಳು ನೆಲದ ಮೇಲೆ ಸಿಗಲ್ಲ, ನಿಮಗೆ ಒಳಗಡೆಗೆ ಸಿಗುತ್ತೆ. ಅಗೆಯಬೇಕು. ಮುತ್ತು ರತ್ನಗಳು ಸಮುದ್ರದ ನೊರೆಯಲ್ಲಿ ಸಿಗಲ್ಲ, ಅಲ್ಲಿ ಸಿಗೋ ಬರೀ ಕಸಕಡ್ಡಿಗಳಷ್ಟೇ. ಸಮುದ್ರದ ಒಳಕ್ಕೆ ಹೋಗಬೇಕು ಮುತ್ತು ಸಿಗಬೇಕಾಗಿದ್ದರೆ ನಿಮಗೆ. ಅಂದರೆ ಮೇಲ್ನೋಟಕ್ಕೆ ಗೊತ್ತಾಗದ, ಅಧ್ಯಯನಶೀಲರಿಗೆ, ಆಳವಾಗಿ ಇಳಿದವರಿಗೆ ಮಾತ್ರವೇ ಅರ್ಥವಾಗತಕ್ಕಂಥ ವಿದ್ಯೆ ಇದು. ಅಂಥ ವಿದ್ಯೆಯನ್ನು ನಾನು ರಾಜವಿದ್ಯೆ ಅಂತ ಕರೀತಾ ಇದ್ದೇನೆ, ರಾಜಗುಹ್ಯ ವಿದ್ಯೆ ಅಂತ ಕರೀತಾ ಇದ್ದೇನೆ. ಆದ್ದರಿಂದ 9ನೇ ಮೆಟ್ಟಲಿನಲ್ಲಿ ನಾನು ರಾಜವಿದ್ಯಾ ರಾಜಗುಹ್ಯ ಯೋಗ ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದ್ದೇನೆ. ಹೀಗೆ ಹೇಳ್ತಾ ಇರ್ತಕ್ಕಂಥ ನನ್ನನ್ನು ಎಲ್ಲಿ ನೋಡ್ತೀಯ ನೀನು?
ಎಲ್ಲೋ ಯಾಕೆ ನೋಡೋದಕ್ಕೆ ಹೋಗ್ತಾ ಇದ್ದೀಯಾ? ಇಲ್ಲೇ ನೋಡು, ಅಲ್ಲೇ ನೋಡು, ಇಲ್ಲೇ ನೋಡು, ಎಲ್ಲೆಲ್ಲೂ ನೋಡು ನೀನು. ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಕೊಟ್ಟಂತಹ ಉತ್ತರ ಅದು. ಸರ್ವಕ್ಷೇತ್ರಗಳಲ್ಲಿ, ಸರ್ವಾವಸ್ಥೆಗಳಲ್ಲಿ, ಸರ್ವಕ್ಷಣಗಳಲ್ಲಿ ಸರ್ವವ್ಯಾಪಿಯಾಗಿ ಇದ್ದಾನೆ ಅವನು, ಎಲ್ಲೆಲ್ಲೂ ಇದ್ದಾನೆ. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮತೇಯೋಂಶ ಸಂಭವಂ. ಅರೆ ನನ್ನ ತೇಜಸ್ಸಿದೆ ಕಣ್ರಿ ಎಲ್ಲ ಕಡೆನೂ. ಮರದಲ್ಲಿ ಕಡಿಮೆ ಕಾಣಿಸ್ತಾ ಇದೆ, ಇದರೊಳಗೆ ಹೊಳೆಯಿದೆ, ಇದರೊಳಗೆ ಜಾಸ್ತಿ ಕಾಣಿಸ್ತಾ ಇದೆ. ಯಾಕೆ? ಇದಕ್ಕೊಂದು ಬೇರೆ ತಪಸ್ಸಿದೆ, ಅದಕ್ಕೊಂದು ಬೇರೆ ತಪಸ್ಸಿದೆ. ನೀವು ಹೀಗಾಗಿಬೇಡಿ, ಹೀಗಾಗಿ ಎಲ್ಲೆಲ್ಲಿಯೂ ಇರತಕ್ಕಂತಹ ನನ್ನನ್ನು ನೀನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಪಕ್ಕದಲ್ಲಿರೋ ಗವಿ ಗಂಗಾಧರೇಶ್ವರ ಸಾಕು, ಕಾಶಿಗೆ ಹೋಗಬೇಕಾಗಿಲ್ಲ ನೀವು. ಇಲ್ಲಿ ಯಾವುದೋ ಒಂದು ವಿಷ್ಣುವಿನ ಗುಡಿ ಸಾಕು, ತೃಪ್ತಿ ಹತ್ರಕ್ಕೆ ಹೋಗಬೇಕಾಗಿಲ್ಲ ನೀವು. ಯಾಕೆ ಎಂದರೆ ನನ್ನ ವಿಭೂತಿ ಎನ್ನತಕ್ಕಂಥದ್ದು ಎಲ್ಲ ಕಡೆಯೂ ಇದೆ. ನಾನು ಎಲ್ಲೆಲ್ಲಿಯೂ ಇದ್ದೇನೆ ಎನ್ನತಕ್ಕಂಥದ್ದನ್ನು ನಾನು 10ನೇ ಅಧ್ಯಾಯವಾಗಿರುವ ವಿಭೂತಿ ಯೋಗದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಎಲ್ಲೆಲ್ಲಿಯೂ ಇರತಕ್ಕಂತಹ ನಾನು ಈಗಾಗಲೇ ಪ್ರಜ್ವಲಿಸಿ ಕಾಣಿಸಿಬಿಟ್ಟಿದ್ದೇನೆ. ಕ್ಷತ್ರಿಯಲ್ಲಿ ರಾಮನ ಕಂಡಿದ್ದೇನೆ, ಅಕ್ಷರಗಳಲ್ಲಿ ಓಂಕಾರವಾಗಿ ಕಂಡಿದ್ದೇನೆ, ವೇದಗಳಲ್ಲಿ ಸಾಮವೇದವಾಗಿ ಕಂಡಿದ್ದೇನೆ, ರಾಕ್ಷಸರಲ್ಲಿ ಪ್ರಹ್ಲಾದನಾಗಿ ಕಂಡಿದ್ದೇನೆ. ಹೀಗಾಗಲೇ ನಾನು ಕಂಡುಬಿಟ್ಟಿದ್ದೇನಲ್ಲ, ಅದೆಲ್ಲ ನಾನೇ ಎನ್ನತಕ್ಕಂಥ ವಿಶ್ವರೂಪ ಸಂದರ್ಶನವನ್ನು ನಾನು 11ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಕಾಣಿಸ್ತಾ ಇರತಕ್ಕಂಥ ನನ್ನನ್ನು ನೀನು ಸಮೀಪಿಸಬೇಕಾಗಿದ್ದರೆ ಒಂದು ಮಾಧ್ಯಮ ಇದೆ. ಅಷ್ಟು ಕಷ್ಟಪಡಬೇಕಾಗಿಲ್ಲ, ಅಷ್ಟು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದೇನಪ್ಪ ಅಂದರೆ ನಿನ್ನನ್ನು ನೀನು ನನಗೆ ಅರ್ಪಣೆ ಮಾಡಿಕೊಳ್ಳುವುದು. ಅದನ್ನು ನಾನು ಭಕ್ತಿ ಅಂತ ಕರೀತಾ ಇದ್ದೇನೆ. ಭಕ್ತಿ ಎನ್ನತಕ್ಕಂಥದ್ದು ಬಹಳ ಕಷ್ಟವಾದ್ದು. ಬಹಳ ಜನ ತಪ್ಪು ತಿಳ್ಕೊಂಡು ಬಿಟ್ಟಿದ್ದಾರೆ. ಜ್ಞಾನ ಅಂದರೆ ಮಹಾ ಕಷ್ಟ, ಭಕ್ತಿ ಅಂದರೆ ಮಹಾ ಸುಲಭ ಅಂತ. ಭಕ್ತಿ ಎನ್ನತಕ್ಕಂಥದ್ದು ದೇವಸ್ಥಾನಕ್ಕೆ ಹೋಗಿ ಹೂ ಹಾಕಿಬಿಟ್ಟು ಮಂಗಳಾರತಿ ಎತ್ತಿ ತಗೊಳ್ಳೋದಲ್ಲ. ಅದು ಒಂದಷ್ಟೇ, ಅದು ಮತ್ತೆ ಪ್ರಾಥಮಿಕ ಹಂತ. ಭಕ್ತರೊಬ್ಬರು ನನ್ನ ಹತ್ರ ಮಾತಾಡ್ತಾ ಇದ್ದರು ನಮ್ಮ ಮನೆಗೆ ಬಂದಾಗ. ಎಲ್ಲವೂ ಹರಿಚಿತ್ತ ಅಂತ ಹೇಳ್ತಾ ಇದ್ರು. ಭಾಳ ಒಳ್ಳೆಯದು ಒಂದೇ. ನಾನು ಎಲ್ಲವೂ ದೈವದ್ರಿ. ಎರಡನೇ ಮಾತೇನಿದೆ ಇದರಿಗೆ? ಹುಲ್ಲು ಕಡ್ಡಿ ಅಲ್ಲಾಡಬೇಕಾಗಿದ್ದರೂ ದೈವದ ಅಪ್ಪಣೆಯೇ ಬೇಕು ಅಂತ ಸುಮಾರು ಒಂದು ಅರ್ಧ ಗಂಟೆ ನನಗೆ ಹೇಳಿದರು. ನನಗೂ ಬಹಳ ಪ್ರಿಯವಾದ ವಿಷಯನೇ ಇದು. ಹೌದು, ನಾನು ಎಂದೂ ಪೌರುಷವಾದವನ್ನು ನಂಬಿದವನಲ್ಲ, ನಾನು ವಿಧಿವಾದವನ್ನೇ ನಂಬಿದವನು. ಅದನ್ನು 1000 ಸಲ ಹೇಳಿದ್ದೇನೆ. ನನಗೆ ಪ್ರಿಯವಾದನ್ನು ಅವರು ಹೇಳ್ತಾ ಇದ್ದಾರೆ ಅಂತ ಬಹಳ ಸಂತೋಷ. ಮಾಧ್ವರವರು, ಆದ್ದರಿಂದ ಅವರು ಹರಿಚಿತ್ತ ಅಂತ ಒಂದು 10 ಸಲ ಹೇಳಿದರು. ನನಗೂ ಪ್ರಿಯವಾಗಿತ್ತು ಆ ತತ್ವ ಇಲ್ಲ. ಹೊರಟು ಬಾಗಿಲ ಹತ್ರಕ್ಕೆ ಹೋಗಿದ್ದೇನೆ. ಎಲ್ಲ ಹೇಳಿದ ಮೇಲೆ ನನ್ನ ಮಗಳ ಮದುವೆ ಆಗಿಲ್ಲ ಅನ್ನೋದೊಂದೇ ತಲೆ ಕೆಡಿಸಿದೆ ಅಂತಾರೆ ಅವರು. ಯಾವ ಭಕ್ತಿ ಇದು? ನಿಮಗೆ ಅಷ್ಟೊಂದು 100ಕ್ಕೆ 100ರಷ್ಟು ಖಾಚಿತ್ಯ ಹರಿಯ ಮೇಲಿದ್ದರೆ ನೀವು ಯಾಕೆ ಒದ್ದಾಡ್ತಾ ಇದ್ದೀರಿ? ಈಗ ಬಿಟ್ಬಿಡಿ ಅದನ್ನು ಹರಿಗೆ. ಎಲ್ಲವನ್ನೂ ಹರಿಸಮರ್ಪಣೆ ಮಾಡಬೇಕಾಗಿದ್ದರೆ ಒಂದು ಮಾರ್ಗ ಇದೆ ಕಣಯ್ಯ, ಅದನ್ನು ಭಕ್ತಿ ಅಂತ ಕರೀತಾ ಇದ್ದೇನೆ ಅಂತ 12ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗವನ್ನು ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾನಂತ. ಆದರೆ ಕೆಲವೇ ಕೆಲವರು ಯಾರು ದೈವದಲ್ಲಿ ತಾದಾತ್ಮ್ಯವನ್ನು ಹೊಂದಿಬಿಟ್ಟಿದ್ದಾರೆ, ಒಂದು ಪರಮಸತ್ಯವನ್ನು ಅವರು ಒಪ್ಪಿಕೊಂಡಿದ್ದಾರೆ. ನನ್ನ ಬಹಳ ಜನ ಈ ಪ್ರಶ್ನೆ ಕೇಳಿದ್ದಾರೆ. ಈ ನಾವು ದೇವರು ನಮಸ್ಕಾರ ಮಾಡಲೇಬೇಕೋ, ದೇವರನ್ನು ಕೇಳಲೇಬೇಕೋ, ದೇವರೇ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಲೇಬೇಕೋ? ಬೇಕಾಗಿಲ್ಲ. ನೀವು ಕೇಳ್ತೀರಿ. ಯಾಕೆ ಕೇಳ್ತೀರಿ? ಯಾಕೆ ಕೇಳಿದ್ರೆ ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇಲ್ಲ. ನಾನು ಏನು ಮಾಡಿದ್ದೇನೋ ಸ್ವಾಮಿ, ಇದು ಬಹಳ ಸತ್ಯವಾದ ವಿಷಯ. ಕಡುಬು ತಿಂದರೆ ನನಗೆ ಸಿಹಿ ಆಗುತ್ತೆ, ಉಪ್ಪು ತಿಂದರೆ ಉಪ್ಪಾಗ್ಬಿಡುತ್ತೆ. ಇದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಮತ್ತು ನಾನು ಏನು ಕೊಡ್ತೀನೋ ಅದೇ ನನಗೆ ಬರೋದು. ತದ್ವಿರುದ್ಧ ಬರಲ್ಲ. ಮಾವಿನ ವಾಟೆಯನ್ನು ಹಾಕಿದರೆ ಬೇವಿನ ಮರ ಹುಟ್ಟಲ್ಲ. ನೀವು ಈ ಹೊತ್ತು ಸುಖವಾಗಿದ್ದೀರಿ ಅಂದರೆ, ಇವತ್ತು ಅಳ್ತಾ ಇದ್ದೀರಿ ಅಂದರೆ, ಇವತ್ತು ಅಂಗಭಂಗಿತರಾಗಿದ್ದೀರಿ ಅಂದರೆ, ಸದೃಢರಾಗಿದ್ದೀರಿ ಅಂದರೆ, ಶ್ರೀಮಂತರಾಗಿದ್ದೀರಿ ಅಂದರೆ, ಕಡು ಬಡವರಾಗಿದ್ದೀರಿ ಅಂದರೆ, ಮೂರ್ಖರಾಗಿದ್ದೀರಿ ಅಂದರೆ, ಜ್ಞಾನಿಗಳಾಗಿದ್ದೀನಿ, ಅದು ಯಾವುದೂ ನೀವು ಮಾಡಿದ್ದಲ್ಲ. ಅಥವಾ ಎಲ್ಲ ನೀವು ಮಾಡಿದ್ದೇನೆ. ಹೇಗೆ? ಯಾವುದೂ ನಾವು ಮಾಡಿದ್ದಲ್ಲ ಅಂದರೆ ಈಗ ನಾವು ಮಾಡಿದ್ದಲ್ಲ. ಅದು ನಾನೇನೋ ಹಿಂದೆ ಮಾಡಿದ್ದೇನೆ. ಅವನು ಕೂತಿದ್ದಾನೆ ನೋಡಲಿಕ್ಕೆ. ನಾಗತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು. ಕೃಷ್ಣ ಬಹಳ
ಎಂಥ ಶಾಸ್ತ್ರ ಭಗವದ್ಗೀತೆ. ಅಯ್ಯ ನೀನು ಮಾಡಿರೋ ಪಾಪವೂ ಬೇಡ, ನಿನ್ನ ಪುಣ್ಯವೂ ಬೇಡ, ನನಗೆ ನೀನು ಏನು ಮಾಡೋದು ವಾಪಸ್ ಕೊಡ್ತೀನಿ ಅಷ್ಟೇ. ನನಗೆ ನೀನು ಏನೋ ಪುಣ್ಯ ಕಾರ್ಯಗಳನ್ನು ಮಾಡಿದ್ದರೆ ಆ ಪುಣ್ಯದ ಫಲ ಸಿಗುತ್ತೆ ನಿನಗೆ. ನೀನು ಯಾವೊಂದೋ ಸೊಂಟ ಮುರಿದೈತಿ, ಇಲ್ಲಿ ಕಾಲು ಮುರ್ಕೊಂಡು ಬಿದ್ದಿರ್ತೀಯ ಇವತ್ತು ದಿವಸ. ನೀನು ಯಾವೊಂದೋ ದುಡ್ಡು ಎತ್ತಾಕಿದೀಯಾ, ದರಿದ್ರನಾಗಿರ್ತೀಯ. ಇಲ್ಲಿ ಸಾಕಷ್ಟು ಹೇರಳವಾಗಿ ದಾನ ಮಾಡಿದ್ದೀಯಾ, ಸುಖ ಕೊಟ್ಟಿದ್ದೀಯಾ, ಶ್ರೀಮಂತನಾಗಿರ್ತೀಯ ನೀನು. ಈ ತತ್ವ ನನಗೆ ಅರ್ಥ ಆಗಿಬಿಟ್ರೆ ನಾನು ಕೇಳಬೇಕಾದ್ದೇ ಇಲ್ಲ. ಏನು ದೇವರು ಯಾವುದೋ ಸರ್ಕಾರಿ ಅಧಿಕಾರಿಯಿಂದ ಲಂಚ ಕೊಡೋದು ನಾವು ಕೇಳಿದ್ದೀನಲ್ಲ ಕೊಡೋದಕ್ಕೆ. ದೇವರು ನಿಂಗೆ 10 ತೆಂಗಿನಕಾಯಿ ಹೊಡಿತೀನಿ, ನೀವು ಕಡುಬಿನ ಹಾರ ಹಾಕಿಬಿಡ್ತೀನಿ, ಕೋಡ್ಬಳೆ ಹಾರ ಹನುಮಂತರ ಹೆಂಗೆ ಹಾಕ್ರಿ? ಏನು ಕಡುಬಿನ ಹಾರ ಹನುಮಂತರ ಹೆಂಗೆ ಹಾಕಿದ್ದೆ ತಿಂದಿದ್ದೆ ನಾವು ವಾಪಸ್ಸು. ಏನು ನೀವು ಕೊಡೋ ಪ್ರಸಾದ ಮೇಲೆ ನಿಮಗೆ ಲಂಚ ಕೊಡ್ತಾನೆ ಅದು ವಾಪಸ್ಸು. ತಿರುಪತಿ ಒಂದು 10 ಲಕ್ಷ ಹಾಕಿಬಿಡ್ತೀನಿ, 10 ಲಕ್ಷ ವಾಪಸ್ ಕೊಡ ಅಂತ ಕೇಳ್ತೀವಿ. ಹಾಕಪ್ಪ 11 ಲಕ್ಷ ಅಂತಾನೆ. ಅವನು ಕೇಳಬೇಕಾಗಿಲ್ಲ. ನೀವು ಈ ತತ್ವ ಯಾರಿಗಾದರೂ ಅರ್ಥ ಆಗಿಬಿಟ್ಟಿದ್ದರೆ ಅವರು ಪ್ರಾರ್ಥನೆ ಅಭಯ ಇಟ್ಕೊಂಡಿದ್ದಾನೆ, ವರ ಇಟ್ಕೊಂಡಿದ್ದಾನೆ. ಅಭಯ ಅಂದರೆ ಅರ್ಥ ಏನು? ಭಯಕ್ಕೆ ವಿರುದ್ಧವಾದ್ದು. ಭಯ ನಾನು ಹುಟ್ಟಿಸ್ಕೊಡ್ದು ದೇವರಿಗೆ ಏನು ಕೇಳ್ತಾ ಇರಿ? ಓ ನಂಗೆ ಭಾಳ ಕಷ್ಟ ಕೊಡ್ತಾ ಇದ್ದಾನಪ್ಪ, ಹೆದರಿಕೆ ಆಗ್ತಾಯಿದೆ, ರಕ್ಷಣೆ ಕೊಡು. ಯಾಕೆ ಕಷ್ಟ ಕೊಡೋ ಮಾಡ್ಕೊಂಡ್ರಿ ನೀವು? ಯಾಕೆ ಭಯ ಬೀಳ್ತಾ ಇದ್ರಿ ದೇವ್ರ ಮುಂದೆ? ಏನೋ ಮಾಡಬಾರ್ದು ಮಾಡಿದಾಗಲೇ ನಮ್ಗೆ ಭಯ ಆಗೋದು ಅಲ್ವೇನ್ರಿ? ಹುಡುಗರಾಗಿದ್ದಾಗ ಅಪ್ಪ ಹೊಡೆದ್ರೆ ದೊಡ್ಡ ಪುಸ್ತಕ ಇಟ್ಕೊಂಡು ಒಳಗೆ ಇನ್ನೇನೋ ಓದ್ತಾ ಇರ್ತಾರೆ. ಅಪ್ಪ ಇರ್ತಾರೆ ಬುಚ್ಚಿಡ್ತಾರೆ. ಯಾಕೆ ಭಯ? ನಾನು ಮಾಡಬಾರದ್ದನ್ನು ಮಾಡಿದರೆ ನನಗೆ ಭಯ ಇದೆ. ಮಾಡಲೇಬೇಡಿ ಭಯನ, ನೀವು ಹೆದರ್ಕೊಳ್ಳೇಬೇಡಿ ನೀವು. ಆಯಿಂದ ಅವನೇನು ಅಭಯ ಕೊಡಬೇಕಾಗಿಲ್ಲ ನಿಮಗೆ, ವರ. ಈಗ ಕೇಳಿದ್ರೆ ಕೊಡಲ್ಲ ಅಂತ ಗೊತ್ತಿದೆ, ಕೊಡೋ ಹಾದ್ರೆ ಯಾವಾಗಲೂ ಕೊಟ್ಟೆ ಕೊಡ್ತಾನೆ ಅವನು. ಒಂದು ಸತ್ಯ ಏನು ಅಂದರೆ ದೈವ ಯಾರಿಗೂ ಏನು ಕೊಡದೇ ಇರೋದೇ ಇಲ್ಲ. ನಿಮ್ಮ ಹಣೆ ಬರಹ ಎಷ್ಟೋ ಅಷ್ಟು ಕೊಟ್ಟಿರ್ತಾನೆ ಅಷ್ಟೇ. ಚೆನ್ನಾಗಿ ತೊಗೋಬೇಕು ಅಂದ್ರೆ ಚೆನ್ನಾಗಿ ಕಷ್ಟಪಡಬೇಕು ನೀವು. ಈ ಸತ್ಯ ನನಗೆ ಅರ್ಥ ಆಗಿಬಿಟ್ರೆ ಭಕ್ತಿ ಬೇಕಾಗಿಲ್ಲ ನನಗೆ. ನನಗೆ ಅರ್ಥ ಆಗಲ್ಲ, ಅದು ಮಹಾ ಕಷ್ಟ ಇದೆ ಇದು. ಅದನ್ನು 13ನೇ ಅಧ್ಯಾಯದಲ್ಲಿ ನಾನು ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಹೇಳಿದ್ದೇನೆ. ನಾವೆಲ್ಲ ಪುರುಷರಿದ್ದೇವೆ, ಪುರುಷೋತ್ತಮನಾಗಬೇಕಾಗಿದೆ. ಆ ಪುರುಷೋತ್ತಮ ಯಾರು? ಪುರುಷೋತ್ತಮ ಪದವಿ ಎನ್ನತಕ್ಕಂಥದ್ದೇನು? ಆ ಪುರುಷೋತ್ತಮನ ಸಾಧಿಸ್ತಕ್ಕಂಥದ್ದೇನು ಅನ್ನುವುದನ್ನು 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗ ಅಂತ ಹೇಳಿದ್ದೇನೆ. ಬರೀ ಪುರುಷೋತ್ತಮ ಯೋಗ ಅಂತ ಹೇಳಿಲ್ಲ, ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂತ ಹೇಳಿದ್ದೇನೆ ನಾನು ಅದನ್ನು. ಇದನ್ನೆಲ್ಲ ಸಾಧಿಸಬೇಕಾಗಿದ್ದರೆ ಹಿರಣ್ಯಾಕ್ಷನೂ ಸಾಧಿಸಿದ್ದಾನೆ, ಹಿರಣ್ಯಕಶಿಪೂ ಸಾಧಿಸಿದ್ದಾನೆ, ರಾಮರೂ ಸಾಧಿಸಿದ್ದಾರೆ, ಕೃಷ್ಣನೂ ಸಾಧಿಸಿದ್ದಾರೆ. ಆದರೆ ರಾಮನಿಗೂ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ ನನಗೆ. ಕೃಷ್ಣನಿಗೂ ಕಂಸನಿಗೂ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ. ಧರ್ಮರಾಯನಿಗೂ ದುರ್ಯೋಧನ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ. ನೀವು ದುರ್ಯೋಧನ ಆಗಬೇಕೋ, ದುಶ್ಯಾಸನ ಆಗಬೇಕಾ, ಧರ್ಮರಾಯ ಆಗಬೇಕಾ, ಅದು ನೀವು ಬಿಟ್ಟಿದ್ದು. ಆದರೆ ನಾನೇನು ಹೇಳ್ತಾ ಇದ್ದೇನೆ? ಧರ್ಮರಾಯನ ಲಕ್ಷಣಗಳು ಏನು ಅಂತ ಹೇಳ್ತಾ ಇದ್ದೇನೆ. ಅದನ್ನು ನಾನು ದೈವೀ ಲಕ್ಷಣ ಅಂತ ಕರೀತಾ ಇದ್ದೇನೆ. ದುರ್ಯೋಧನ ದುಶ್ಯಾಸನ ಅದನ್ನು ಅಸುರ ಲಕ್ಷಣ ಅಂತ ಹೇಳ್ತಾ ಇದ್ದೇನೆ ಕಣಯ್ಯ. ಆದ್ದರಿಂದ ನಾನು ನಿಮಗೆ ಒಂದು ಮಾರ್ಗದರ್ಶನ ಮಾಡಿಬಿಟ್ಟಿದ್ದೇನೆ. ನೀವು ಸಮಾಜದಲ್ಲಿ ಏನಾದರೆ ಜನ ನಿಮಗೆ ಬೆಲೆ ಕೊಡ್ತಾರೆ ಅಂದರೆ ನೀವು ದೈವೀ ಲಕ್ಷಣಗಳನ್ನು ಮೈಗೂಡಿಸಿಕೊಳ್ಳಬೇಕು. ಆದ್ದರಿಂದ ನಾನು 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗ ಅಂತ ಹೇಳ್ತಾ ಇದ್ದೇನೆ. ಇದನ್ನೆಲ್ಲ ನೀವು ಸಾಧಿಸಬೇಕಾಗಿದ್ದರೆ ನಿಮಗೆ ಶ್ರದ್ಧೆ ಅತ್ಯಂತ ಮುಖ್ಯವಾದ್ದು. ಆ ಶ್ರದ್ಧೆಯಲ್ಲಿ 3 ಭಾಗ ಇದೆ. ಒಂದು ತಾಮಸಿ ಶ್ರದ್ಧೆ ಇದೆ, ಒಂದು ರಾಜಸಿ ಶ್ರದ್ಧೆ ಇದೆ, ಒಂದು ಸಾತ್ವಿಕ ಶ್ರದ್ಧೆ ಇದೆ. ಹೀಗಾಗಿ ನಾನು 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗ ಅನ್ನುವುದನ್ನು ಹೇಳ್ತಾ ಇದ್ದೇನೆ. ಇದೆಲ್ಲ ಆದಮೇಲೆ ಅರ್ಜುನನ ವಿಷಾದದಲ್ಲಿ ಇದ್ದಾನೆ. ಅವನು ತಲೆನೋವು ಬಂದುಬಿಟ್ಟಿದೆ, ಅವನಿಗೆ ಹೊಟ್ಟೆ ನೋವು ಬಂದುಬಿಟ್ಟಿದೆ. ಆ ನೋವಿನಲ್ಲಿ ಇದ್ದವನು ಈ ಎಲ್ಲ ಸೋಪಾನಗಳನ್ನು ಕ್ರಮಿಸಿ ಮೇಲಕ್ಕೆ ಹತ್ತಿದರೆ ಮೋಕ್ಷ ಸನ್ಯಾಸ ಯೋಗ ಇದೆ. ಅವನಿಗೆ ಮೋಕ್ಷ ಯೋಗ ಇದೆ. ಇದು ಅಂದರೆ ಇದ್ದ ತಲೆನೋವಿನಿಂದ ನಿಮಗೆ ಬಿಡುಗಡೆಯಾಗಿದೆ, ಮೃತ್ಯುವಿನ ಭಯದಿಂದ ಬಿಡುಗಡೆಯಾಗಿದೆ. ಆದ್ದರಿಂದ ನಾನು ನಿನಗೊಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. 17 ಅಧ್ಯಾಯಗಳ
ಅಂತಃಸತ್ವ ಸಾರ ಸಂಗ್ರಹ ಅಂದರೆ ಏನಪ್ಪ ಅಂದರೆ ಏನೂ ಅರ್ಥ ಅಲ್ಲಿ ಬಿಟ್ಬಿಡಯ್ಯ ನೀನು. ಸರ್ವಧರ್ಮಾನ್ ಪರಿತ್ಯಜ್ಯ, ಬಿಟ್ಬಿಡು, ಎಲ್ಲ ಬಿಟ್ಬಿಡು. ಮಾಂ ಏಕಂ ಶರಣಂ ವ್ರಜ, ಶರಣಾಗತನಾಗಿಬಿಡು. ಬುದ್ಧಿವಂತಿಕೆಯಿಂದ ಜ್ಞಾನಯೋಗದಲ್ಲಿ ಬರ್ತೀಯಾ ಅಥವಾ ಕರ್ಮಯೋಗದಲ್ಲಿ ಬರ್ತೀಯಾ? ಜ್ಞಾನಯೋಗದಲ್ಲಿ ಬರ್ತೀಯ. ಭಕ್ತಿ ಯಾವುದಾದ್ರು ಒಂದು ಯೋಗದಲ್ಲಿ ಬಾರಯ್ಯ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೇಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ ನಾನು ಈ ಮಾತನ್ನು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀನು ಅರ್ಥವಾಗದೆ ಎಲ್ಲವನ್ನೂ ಬಿಟ್ಟು ಬಿಡು, ಎಲ್ಲನೂ ಬಿಟ್ಬಿಡು ನೋಡೋಣ. ಬಿಡಲ್ವಲ್ಲ ನಾವು. ನೀನು ಬಿಟ್ಟರೆ, ಕುವೆಂಪು ಬಹಳ ಅದ್ಭುತವಾದ ಒಂದು ಉದಾಹರಣೆ ಕೊಡ್ತಾ ಇದ್ರು. ಸೂರ್ಯ ಇದ್ದಾನೆ, ದೈವ. ನಾನು ಸೂರ್ಯನಿಗೆ ಬೆನ್ನು ಹಾಕಿದ್ದೇನೆ. ನಾನು ಗಮನ ಇಟ್ಟು ಕೇಳಿ ಇದನ್ನು. ಸೂರ್ಯನಿಗೆ ಬೆನ್ನು ಹಾಕಿದಾಗ ನನ್ನ ನೆರಳು ಬಿದ್ದಿರುತ್ತೆ ಈ ಕಡೆಗೆ. ನಾನು ನೆರಳು ಹಿಡ್ಕೊಳಕ್ಕೆ ಹೋಗ್ತೀನಿ, ನೆರಳು ಮುಂದಕ್ಕೆ ಹೋಗ್ತೀನಿ, ಓಡ್ತಾ ಹಿಡ್ಕೊಳಕ್ಕೆ ಹೋಗ್ತೀನಿ, ನೆರಳು ಓಡ್ತಾ ಇರುತ್ತೆ. ಯಾವಾಗ ನೀನು ನಿಂತು ಸೂರ್ಯನಿಗೆ ಬೆನ್ನು ಹಾಕುವುದನ್ನು ಬಿಟ್ಟು ಅವನಿಗೆ ಅಭಿಮುಖ ಆಗ್ತೀಯ. ಸರ್ವಧರ್ಮಾನ್ ಪರಿತ್ಯಜ್ಯ, ನನ್ನ ಹತ್ರಕ್ಕೆ ಬರ್ತೀಯ, ನೆರಳು ನಿನ್ನಿಂದೆ ಬರುತ್ತೆ. ನೆರಳನ್ನು ಹಿಡಿಕಿಕೊಳ್ಳುವುದಕ್ಕೆ ಹೋದರೆ ನೆರಳು ಓಡ್ತಾ ಇರುತ್ತೆ, ನಿನ್ನಿಂತ ಅದು ನಿಂತ್ಕೊಳ್ಳುತ್ತೆ. ನನಗೆ ಅಭಿಮುಖ ನನ್ನ ಹತ್ರಕ್ಕೆ ಬರೋಕ್ಷ ಮಾಡೋದು ನಿನ್ನ ಹಿಂದೆ ಬಂದುಬಿಡುತ್ತದೆ ಎಲ್ಲನೂ. ಮಾಮೇಕಂ ಶರಣಂ ವ್ರಜ. ನೋಡೋಣ, ಭೀಷ್ಮರು, ದ್ರೋಣರು, ದುರ್ಯೋಧನ, ಧೃತರ ಎಲ್ಲ ಕೂತಿದ್ದಾರೆ. ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಹಿಡಿದು ಎಳೀತಾ ಇದ್ದಾನೆ. ಒಂದೊಂದೇ ನೆರೆಗೆ ಬೆಚ್ಚುತ್ತಾ ಇದೆ. ಭೀಷ್ಮಾಚಾರ್ಯರೇ ರಕ್ಷಣೆ ಮಾಡಿ, ದ್ರೋಣರೇ ರಕ್ಷಣೆ ಮಾಡಿ, ಇಷ್ಟೆಲ್ಲ ದೊಡ್ಡವರಿದ್ದೀರಲ್ಲ, ನಂಗೆ ಯಾರು ಮಾನ ಕಾಪಾಡೋರು ಅಂತ ಏನು ಬಿಗಿಯಾಗಿ ಹಿಡ್ಕೊಂಡಿದ್ದಾಳೆ. ಒಂದೊಂದೇ ನೆರೆಗೆ ಹೋಗ್ತಾ ಇದೆ. ಕೊನೆ ಗಂಟು ಉಳಿದಿದೆ. ಆ ಗಂಟು ಬಿಚ್ಚಿದರೆ ಬೆತ್ತಲೆ. ಸಭೆ, ದೊಡ್ಡ ಸಭೆಯಲ್ಲಿ ಎಲ್ಲರನ್ನೂ ಕೇಳ್ತಾ ಇದ್ದಾಳೆ, ರಕ್ಷಣೆ ಮಾಡಿರಿ, ರಕ್ಷಣೆ ಮಾಡಿರಿ, ರಕ್ಷಣೆ ಮಾಡಿ, ಕೃಷ್ಣ ರಕ್ಷಣೆ ಮಾಡು, ಕೇಳ್ಕೊ ಯಾರನ್ನಾದರೂ ಅಂತ ಇದ್ದ ಅವನು. ಎಲ್ಲರನ್ನೂ ಕೇಳ್ತೀನಿ, ನಾನೇ ಒದ್ದಾಡಲಿ ಇದಕ್ಕೆ. ಕೊನೆಗೆ ಅವಳಿಗೆ ಗೊತ್ತಾಯಿತು, ಇವರು ಯಾರೂ ರಕ್ಷಣೆ ಮಾಡುವವರು ಅಲ್ಲ. ನಂಟ ನೀನೇ ಒಬ್ಬ ಕೂಡಲ ಸಂಗಮ ದೇವ. ಬಸವಣ್ಣ ಹೇಳಿದರು, ಯಾರೂ ಸಹಾಯ ಮಾಡದ ಕಣೆ, ನೀನೊಬ್ಬನೇ ಕಣೆ ಸಹಾಯ ಮಾಡೋದು. ದುಶ್ಯಾಸನ ಇನ್ನೂ ಬಲವಾಗಿ ಹೇಳದ. ಕೊನೆಯದು ಹಿಡ್ಕೊಂಡಿದ್ದಾಳೆ, ಬಿಟ್ಟು ಬಿಡಬೇಕು, ಬಿಟ್ಟುಬಿಟ್ರೆ ಇನ್ನೂ ಬಲವಾಗಿ ಹಿಡ್ಕೋಬೇಕು, ಹೋಗ್ಬಿಡುತ್ತಲ್ಲ ಅಂತ ಬಿಟ್ಬಿಟ್ರು. ಮಾಂ ಏಕಂ ಶರಣಂ ವ್ರಜ. ಕೈ ಬಿಟ್ಲು, ಗಂಟು ಸಡಲಾಯಿತು, ಬೆತ್ತಲೆ ಆಗಿಬಿಡ್ತಿದ್ಲು. ಬಿಡ್ತಾನೆ ಅವನು ಬೆತ್ತಲೆ ಆಗೋದಕ್ಕೆ? ಅವನು ಬಿಡೋದಿಲ್ಲ ಬೆತ್ತಲೆ ಆಗೋದಕ್ಕೆ ಅನ್ನೋ ನಂಬಿಕೆ ನೀನು ಮಾಡು. ನೀನು ಯಾವಾಗ ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನೂ ನೀನು ಬಿಟ್ಟು ಬಿಟ್ಟು ಮಾಂ ಏಕಂ ಶರಣಂ ವ್ರಜ, ನನ್ನೊಬ್ಬನಲ್ಲಿ ನೀನು ಶರಣಾಗತನಾಗುತ್ತೀಯೋ ಆಗ ಅಹಂ ತ್ವಾ ಸರ್ವ ಪಾಪೇಭ್ಯೋ ರಕ್ಷಯಿಷ್ಯಾಮಿ. ನಿನ್ನ ಎಲ್ಲ ಪಾಪಗಳನ್ನು ನಾನು ರಕ್ಷಣೆ ಕೊಟ್ಬಿಡ್ತೀನಿ ನಿನಗೆ. ಭಾಳ ಜನ ಕೇಳ್ತಾರೆ, ಹಾಗಾದ್ರೆ ಅಷ್ಟು ಸುಲಭನ ರಕ್ಷಣೆ ಇಸ್ಕೊಂಬಿಡೋದು ಅವನ ಹತ್ರ? ಅಯ್ಯೋ ಪೆದ್ದಣ್ಣ, ಅಂಥವನಿಗೂ ರಕ್ಷಣೆ ಕೊಡ್ತಾನೆ, ನಿಮ್ಮ ಥರ ಇನ್ನಷ್ಟು ರಕ್ಷಣೆ ಕೊಡ್ತಾನೆ. ಅದಂತಾನೇ ನಾನು ಅರ್ಥ ಮಾಡ್ಕೋಬೇಕಾದ್ದು. ಏನು ಓದೋದು ಬೇಕಾಗಿಲ್ಲ ರೀ. ನೀವೊಂದು 35 ಅಂಕ ಕೊಡ್ತೀನಯ್ಯ, ಓದೋನಿಗೆ 90 ಇದೆ. ಮಾ ಶುಚಃ, ಅಳಬೇಡ. ವಿಷಾದ, ಎಷ್ಟು ಅದ್ಭುತವಾದ ಸಾಮ್ಯ ಇದೆ ನೋಡಿ ಇದು. ಅರ್ಜುನ ವಿಷಾದ ಯೋಗ, ಅಳುತ್ತಾ ಇದ್ದಾನೆ ಅವನು. ಮಾ ಶುಚಃ ಅಂತ, ಅಳಬೇಡ ನೀನು. ಅಳುವಿನಿಂದ ನಗುವಿಗೆ, ಅಸ್ವಾಸ್ಥ್ಯದಿಂದ ಸ್ವಾಸ್ಥ್ಯಕ್ಕೆ, ವ್ಯಾಧಿಯಿಂದ ಸಮಾಧಿಗೆ, ಬಂಧನದಿಂದ ಮೋಕ್ಷಕ್ಕೆ, ಪಾದದಿಂದ ಹಿಡಿದು ಅಷ್ಟಾದಶಾಧ್ಯಾಯಿನಿ. ಪಾದದಲ್ಲಿ ಅಳುತ್ತಾ ಕೂತ್ಕೊಂಡಿದ್ದಾನಲ್ರಿ, ಹತ್ತಿ 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 ಸಹಸ್ರಾರಕ್ಕೆ ಹೋಗಿ ಶಿರದಲ್ಲಿ ಸ್ಥಾಪನೆ ಆಗಿಬಿಡ್ತಾನೆ. ಅದು ಅಷ್ಟಾದಶಾಧ್ಯಾಯಿನೀಂ ಅಂಬಾ ತ್ವಾಂ ಅನುಸಂಧಾಮಿ. ಅಮ್ಮ, ನಾನು ನಿನ್ನ ಹತ್ತಿರ ಅನುಸಂಧಾನಕ್ಕೆ ಬಂದಿದ್ದೇನೆ,
ಚರ್ಚೆಗೆ ಬಂದಿಲ್ಲ, ಗಲಾಟೆಗೆ ಬಂದಿಲ್ಲ, ಪ್ರಶ್ನೆ ಕೇಳಲಿಕ್ಕೆ ಬಂದಿಲ್ಲ. ಯಾವ ರೀತಿಯಲ್ಲಿ ತಾಯಿಯ ಮಡಿಲಿನಲ್ಲಿ ಮಲಗಿದಂತಹ ಮಗು ಹಸಿವಾದಾಗ ಯಾವುದೇ ನಿಸ್ಸಂಕೋಚವಿಲ್ಲದೆ ಅವನ ಬಾಯಿ ಹಾಕಿಬಿಡುತ್ತೋ, ತಾಯಿ ಹತ್ತಿರ ಯಾವನಿಗರಿ ಸಂಕೋಚ ಇದೆ? ಹಸಿವಾಗ್ತಾ ಇದೆ, ಯಾರು ಸಂಕೋಚ ಪಡ್ತಾ ಇದ್ದಾರೆ? ಅಂಬಾ ತ್ವಾಂ ನಾನು ಸಂಧಾನ ಮಾಡ್ತಾ ಇದ್ದೇನೆ, ಅನುಸಂಧಾನ ಮಾಡ್ತಾ ಇದ್ದೇನೆ, ನನಗೆ ಅನುಗ್ರಹ ಕೊಡು. ಭಗವದ್ಗೀತೆ ಭವದ್ವೇಷಿಣೀ ಅಂಬಾ ತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಭಗವದ್ಗೀತೆ ಅನ್ನತಕ್ಕಂಥ ತಾಯಿ, ಈ ಭವ ಅಂದರೆ ಅಭವ ಅಲ್ಲ ಅಂತ. ಅಭವ ಅಂದರೆ ಶಂಭು, ಅಭವ ಅಂದರೆ ಶಿವ, ಶಿವ ಅಂದರೆ ಮಂಗಳ. ಮಂಗಳಕರವಾಗಿ ಇಲ್ಲದ್ದನ್ನೆಲ್ಲ ನಾನು ದ್ವೇಷಿಸುವಂತೆ ಆಗಲಿ. ಭಗವದ್ಗೀತೆಯ ಅನುಸಂಧಾನ ಮಾಡಿಬಿಟ್ರೆ ನಾನು ಅಭವನಾಗಿ ಬಿಡುತ್ತೇನೆ, ಮಂಗಳವಾಗಿ ಬಿಡುತ್ತೇನೆ, ನಾನೇ ಶಿವನಾಗಿ ಬಿಡುತ್ತೇನೆ. ನನ್ನನ್ನು ಅಮಂಗಳದಿಂದ ಮಂಗಳಕ್ಕೆ ಪರಿವರ್ತನೆ ಮಾಡತಕ್ಕಂತಹ ಭವದ್ವೇಷಿಣೀಂ ಭಗವತೀ ಅಂಬಾ ತ್ವಾಂ ಅನುಸಂದಧಾಮಿ. ಆತ್ಮೀಯರೇ, ಭಗವದ್ಗೀತೆ ಎನ್ನತಕ್ಕಂತಹ ತಾಯಿಯ ಹತ್ತಿರಕ್ಕೆ ಯಾವ ಸಂಕೋಚವೂ ಇಲ್ಲದೆ ಮಗು ಹೇಗೆ ತೆವಳಿಕೊಂಡು ಹೋಗಿ ಪ್ರಾರ್ಥನೆ ಮಾಡುತ್ತೋ, ಭಿಕ್ಷೆಯನ್ನು ಕೇಳುತ್ತೋ, ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೋ, ಆ ರೀತಿ ನಾವು ಮತ್ತೆ ಮತ್ತೆ ನೆನಪಲ್ಲಿ ಇಟ್ಟುಕೊಳ್ಬೇಕು. ಕೃಷ್ಣ ಮಾತಾಡ್ತಾ ಇದ್ದಾನೆ, ಬಹಳ ದೊಡ್ಡ ವ್ಯಕ್ತಿ ಆತ, ನಮಗೇನೂ ಗೊತ್ತಿಲ್ಲ, ನಾವು ಅಜ್ಞರು, ಬಹಳ ಪುಟ್ಟವರು ಅನ್ನತಕ್ಕಂಥ ಮನೋಭಾವದಿಂದ ಗುರು ಸಾನ್ನಿಧ್ಯದಲ್ಲಿ ಕುಳಿತು ಆ ಪರಮಗುರುವನ್ನು, ಆ ಜಗದ್ಗುರುವನ್ನು ಆಶ್ರಯಿಸಿದರೆ ಮೋಕ್ಷಯಿಷ್ಯಾಮಿ ಅನ್ನುವ ವರ ನಮಗೆ ಸಿಗುತ್ತೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.